ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ ಸ್ನೇಹಿತರೆ ನಾವು ವಾಯುಗುಣಶಾಸ್ತ್ರ ಅಂದರೆ ಕ್ಲೈಮೆಟಾಲಜಿ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ನಾನು ಮೋಹನ್ ಕೃಷ್ಣ, ಭೂಗೋಳ ತಜ್ಞ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿಯಾಗಿ ಬೋಧನೆ ಮಾಡ್ತಾ ಇದ್ದೇನೆ. ಹಲವಾರು ವರ್ಷಗಳಿಂದ ಸಂಶೋಧನೆಗಳನ್ನು ಮಾಡಿದ್ದೇನೆ ಮತ್ತು ಹಲವಾರು ಪುಸ್ತಕಗಳನ್ನು ಬರೆದಿದ್ದೇನೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ವಾಯುಮಂಡಲ ಅಂದರೆ ಏನು ಅಂತ ತಿಳಿದಿದೆ. ನಮ್ಮ ಪೃಥ್ವಿಯ ಸುತ್ತ ಇರುವಂಥ ತೆಳುವಾದ ಅನಿಲಗಳ ಪದರಕ್ಕೆ ವಾಯುಮಂಡಲ ಎಂದು ಕರೆಯುತ್ತೇವೆ. ಅ ಥಿನ್ ಬ್ಲಾಂಕೆಟ್ ಆಫ್ ಏರ್ ಅರೌಂಡ್ ದಿ ಅರ್ತ್ಸ್ ಸರ್ಫೇಸ್. ಅಂದರೆ ನಮ್ಮ ಪೃಥ್ವಿ ಏನಿದೆ, ನಮ್ಮ ಪೃಥ್ವಿಯಲ್ಲಿ ಕಾಣ್ಬೋದು. ತಾವು ಮಧ್ಯದಲ್ಲಿ ಒಂದು ಲೇಸರ್ ಪಾಯಿಂಟರ್ ಮುಖಾಂತರ ತೋರಿಸ್ತೀನಿ ನೋಡಿ. ನಮ್ಮ ಪೃಥ್ವಿಯ ಸುತ್ತ ನೋಡಿ ತೆಳುವಾದ ಅನಿಲಗಳ ಪದರ ಇದೆ. ನೀವು ಇಲ್ಲಿ ಕಾಣ್ಬೋದು ಅನಿಲಗಳು, ಧೂಳಿನ ಕಣಗಳು ಮತ್ತು ನೀರಾವಿಯನ್ನು ಕಾಣಬಹುದು. ಇದನ್ನು ನಾವು ವಾಯುಮಂಡಲ ಎಂದು ಕರೆಯುತ್ತೇವೆ. ನಮ್ಮ ಪೃಥ್ವಿಯ ಮೇಲಿರುವಂಥ ಅತಿ ಮುಖ್ಯವಾದಂಥ ಸಂಪನ್ಮೂಲಗಳಲ್ಲಿ ಅತಿ ಮುಖ್ಯವಾದಂಥ ಸಂಪನ್ಮೂಲ ನಮ್ಮ ವಾಯುಮಂಡಲ. ಯಾಕೆಂದರೆ ನಮ್ಮ ವಾಯುಮಂಡಲದಿಂದ ನಮ್ಗೆ ಹಲವಾರು ಉಪಯೋಗಗಳಿದೆ ಸ್ನೇಹಿತರೆ. ಅದೇನು ಅಂತ ನಾವು ಇವತ್ತಿನ ತರಗತಿಯಲ್ಲಿ ತಿಳಿಯೋಣ. ಮೊದಲನೇದಾಗಿ ಅದರ ವಿಕಾಸ. ನಮ್ಮ ಪೃಥ್ವಿ ವಿಕಾಸ ಆದಾಗ ಅದರ ತಾಪಮಾನ ತುಂಬ ಹೆಚ್ಚಿತ್ತು ಸ್ನೇಹಿತರೆ. ಈ ರೀತಿ ತಾವು ಕಾಣ್ಬೋದು. ನಮ್ಮ ಸೂರ್ಯ ಮತ್ತು ನಮ್ಮ ಗ್ರಹನ ನೋಡ್ಬೋದು. ಇಲ್ಲಿ ನಮ್ಮ ಗ್ರಹ ನೋಡಿ, ಅದರ ಉಷ್ಣಾಂಶ ಈ ಥರ ತುಂಬ ಹೆಚ್ಚಿತ್ತು. ನಮ್ಮ ಉಷ್ಣಾಂಶ ಹೆಚ್ಚಿಸಿದಾಗ ಏನಾಗುತ್ತೆ, ಕಾಲಕ್ರಮೇಣ ನಿಧಾನವಾಗಿ ನಮ್ಮ ಪೃಥ್ವಿ ತಂಪಾಗುತ್ತೆ, ತಾಪಮಾನ ಕಡಿಮೆ ಆಗುತ್ತೆ. ಅದನ್ನು ನಾವು ತಂಪಾಗುವಿಕೆ ಅಂತ ಕರಿತೀವಿ, ಡಿಗ್ಯಾಸಿಂಗ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ತಾವು ಇಲ್ಲಿ ಕಾಣ್ಬೋದು, ಆ ಶಾಖ ಎಲ್ಲ ಕಡಿಮೆ ಆಗ್ತಾ ಇರೋದು. ಯಾವ ರೀತಿ ಧೂಳು, ಅನಿಲಗಳು, ಶಾಖ, ನೀರಾವಿ ಎಲ್ಲ ಹೋಗ್ತಾ ಇದೆ ನೋಡಿ ಗಾಳಿಗೆ, ಅದನ್ನು ತಾವು ಇಲ್ಲಿ ಕಾಣ್ಬೋದು. ಸೊ ಇದು ನಮ್ಮ ಪೃಥ್ವಿ ತಂಪಾಗ್ತಾ ಇದೆ, ತಂಪಾಗುವಿಕೆ ಅಂತ ಹೇಳಿ ಕರಿತೀವಿ. ಸೊ ಕಾಲಕ್ರಮೇಣ ನಮ್ಮ ಪೃಥ್ವಿ ತಂಪಾಗ್ತಾ ಹೋದಂಗೆ ನಮ್ಮ ಪೃಥ್ವಿಯ ಮೇಲ್ಭಾಗದಲ್ಲಿದ್ದಂಥ ಹಲವಾರು ಅನಿಲಗಳು ಹೊರಗಡೆ ಬಂದವು, ನೀರಾವಿ ಹೊರಗಡೆ ಬಂತು, ಧೂಳಿನ ಕಣಗಳು ಹೊರಗಡೆ ಬಂತು ಸ್ನೇಹಿತರೆ. ಅದಲ್ಲದೆ ನಮ್ಮ ವಾಯುಮಂಡಲಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಅನಿಲಗಳು ಬಂದಿದ್ದು ಜ್ವಾಲಾಮುಖಿಯಿಂದ. ನಮ್ಮ ಪೃಥ್ವಿಯ ಎಲ್ಲ ಭಾಗದಲ್ಲೂ ಈ ಥರ ಜ್ವಾಲಾಮುಖಿಗಳಾದಾಗ ಧೂಳು, ಹೊಗೆ, ನೀರಾವಿ, ಕರೆಕ್ಟಾ, ಮತ್ತು ಈ ರೀತಿ ಲಾವಾ ರಸ ಎಲ್ಲ ಹೊರಗಡೆ ಬಂತು ಸ್ನೇಹಿತರೆ. ಲಾವಾ ರಸ ಭೂಮಿಯ ಮೇಲೆ ಬಂದು ಶಿಲೆಗಳಾಗಿ ಸಂಗ್ರಹ ಆದರೆ, ಧೂಳು, ಅನಿಲಗಳು, ನೀರಾವಿ ಎಲ್ಲ ನಮ್ಮ ವಾಯುಮಂಡಲವನ್ನು ಆವರಿಸಿ ಈ ರೀತಿ ಒಂದು ದೊಡ್ಡ ವಾಯುಮಂಡಲ ವಿಕಾಸಕ್ಕೆ ಕಾರಣ ಆಗಿದೆ ಸ್ನೇಹಿತರೆ. ಮೂರನೇ ಕಾರಣ ನಮ್ಮ ಪೃಥ್ವಿಯ ಗುರುತ್ವಾಕರ್ಷಣೆ. ನಮ್ಮ ಪೃಥ್ವಿಗೆ ಅದರದಾದಂಥ ಗುರುತ್ವಾಕರ್ಷಣೆ ಇರುವಂಥದ್ದು. ನಮ್ಮ ಪೃಥ್ವಿಯ ಗುರುತ್ವಾಕರ್ಷಣೆ ಇಲ್ಲ ಅಂದರೆ ಏನಾಗ್ತಿತ್ತು ಹೇಳಿ, ಈ ಧೂಳಿನ ಕಣಗಳೆಲ್ಲ ಆವಿಯಾಗಿ ಆಕಾಶ ಸೇರಿಬಿಡ್ತಾ ಇತ್ತು. ಹೌದಲ್ಲ. ನಮ್ಮ ಪೃಥ್ವಿಯ ಮೇಲೆ ಆದಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಅನಿಲಗಳು, ಧೂಳಿನ ಕಣಗಳು, ನೀರಾವಿ ಇರೋದಕ್ಕೆ ಮುಖ್ಯ ಕಾರಣನೇ ಗುರುತ್ವಾಕರ್ಷಣೆ. ನಮ್ಮ ಪೃಥ್ವಿಯ ಗುರುತ್ವಾಕರ್ಷಣೆ ಸ್ವಲ್ಪ ಕಡಿಮೆ ಇದ್ದಿದ್ರೂ ಈ ಧೂಳು, ನೀರಾವಿ ಎಲ್ಲ ಆಕಾಶಕ್ಕೆ ಸೇರಿರ್ತಿತ್ತು ಸ್ನೇಹಿತರೆ, ಬಾಹ್ಯಾಕಾಶಕ್ಕೆ ಸೇರಿರ್ತಿತ್ತು. ತಾವಿಲ್ಲಿ ಕಾಣುತ್ತೆ ನಿಮಗೆ, ನಮ್ಮ ಪೃಥ್ವಿ ಇದು ನೆಲ ಭಾಗ, ಪೃಥ್ವಿಯ ಮೇಲ್ಭಾಗ, ಇದು ನಮ್ಮ ವಾಯುಮಂಡಲ. ನೋಡಿ ಯಾವ ರೀತಿ ಮೇಲೆ ಹೋಗ್ತಾ 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 ಇಲ್ಲಿ ಗ್ರಾವಿಟಿ ಕಡಿಮೆ ಆಗ್ತಿದ್ದಂಗೆ ನೋಡಿ ಬಾಹ್ಯಾಕಾಶ ಸಿಗುತ್ತೆ ನಮಗೆ. ಇಲ್ಲಿ ಈ ಭಾಗದಲ್ಲಿ ಬಾಹ್ಯಾಕಾಶ ತಾವು ಇಲ್ಲಿ ಕಾಣಬಹುದು, ಗೊತ್ತಲ್ಲ. ಸೊ ಈ ರೀತಿ ನಮಗೆ ನಮ್ಮ ಪೃಥ್ವಿಯ ಸುತ್ತ ವಾಯುಮಂಡಲ ಇರೋದಕ್ಕೆ ಮೂರು ಕಾರಣಗಳು. ಒಂದು ತಂಪಾಗುವಿಕೆ, ಎರಡು ಗುರುತ್ವಾಕರ್ಷಣೆ, ಮತ್ತು ಮೂರು ಜ್ವಾಲಾಮುಖಿಗಳು. ಇದನ್ನು ತಾವು ಇಲ್ಲಿ ಗಮನಿಸಬೇಕು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ವಾಯುಮಂಡಲ ಅತಿ ಮುಖ್ಯವಾದಂಥ ಸಂಪನ್ಮೂಲ ಅಂತ ಹೇಳಿದೆ ನಾನು. ಯಾಕೆ ಆ ಥರ ಅಂದೆ ಅಂದರೆ ನೋಡಿ ನಮ್ಮ ವಾಯುಮಂಡಲ ನಮ್ಮ ಸೂರ್ಯನಿಂದ ಬರುವಂಥ, ನಮ್ಮ ನಕ್ಷತ್ರ ಸೂರ್ಯನಿಂದ ಬರುವಂಥ ಎಕ್ಸ್ರೇ UV ವಿಕಿರಣವನ್ನು ತಡೆಯುತ್ತದೆ, ಅದರಿಂದ ನಮ್ಮನ್ನು ರಕ್ಷಿಸುತ್ತದೆ ಸ್ನೇಹಿತರೆ. ಸೊ ನಮ್ಮ ವಾಯುಮಂಡಲ ನಮ್ಮ ಸೂರ್ಯನಿಂದ ಬರುವಂಥ UV ಕಿರಣಗಳು, ಎಕ್ಸ್ರೇ ಕಿರಣಗಳನ್ನ ತಡೆಯುತ್ತೆ. ಯಾವ ರೀತಿ ಅಂತೇಳಿ ನೋಡೋಣ. ಅದಲ್ಲದೆ ನಮ್ಮ ಬಾಹ್ಯಾಕಾಶದಿಂದ ಬರುವಂಥ ಉಲ್ಕೆಗಳು, ಶುದ್ಧಗ್ರಹಗಳು, ಧೂಮಕೇತುಗಳಿಂದ ಕೂಡ ನಮ್ಮನ್ನ ರಕ್ಷಣೆ ಕೊಡುತ್ತೆ ಸ್ನೇಹಿತರೆ ನಮ್ಮ ವಾಯುಮಂಡಲ. ಯಾಕೆಂದರೆ ಈ ಉಲ್ಕೆಗಳು, ಧೂಮಕೇತುಗಳು ನಮ್ಮ ವಾಯುಮಂಡಲ ಭೇದಿಸಿದಾಗ ವಾಯುಮಂಡಲದಲ್ಲಿ ಆಕ್ಸಿಜನ್ ಪ್ರಮಾಣ ಇರೋದ್ರಿಂದ ಅವೆಲ್ಲ ಬೆಂಕಿ ಎತ್ತಿ ಉರಿದೋಗುತ್ತೆ ಸ್ನೇಹಿತರೆ. ಈ ಕಾರಣದಿಂದ ನಮ್ಮ ವಾಯುಮಂಡಲ ನಮಗೆ ಒಂದು ರೀತಿಯ ರಕ್ಷಣೆ ಕೊಡುತ್ತೆ. ಅದಲ್ಲದೆ ನಮ್ಮ ಪೃಥ್ವಿಯ ಮೇಲಿರುವಂಥ ಎಲ್ಲ ನೀರು ಜಲಚಕ್ರದ ಮುಖಾಂತರ ಸ್ವಚ್ಛಗೊಳ್ಳುತ್ತೆ ಸ್ನೇಹಿತರೆ. ವಾಟರ್ ಸೈಕಲ್ ಅಂತ ಏನು ಕರಿತೀವಿ, ನಮ್ಮ ಪೃಥ್ವಿಯ ಮೇಲಿರುವಂಥ ನೀರೆಲ್ಲ ಜಲಚಕ್ರದ ಮುಖಾಂತರ ಹೋಗಿ ಸ್ವಚ್ಛಗೊಳ್ಳುತ್ತೆ. ತಾವು ಅದನ್ನು ಗಮನಿಸಬೇಕು. ಅದಲ್ಲದೆ ನಮಗೆ ನಮ್ಮ ಪೃಥ್ವಿಯ ಮೇಲಿರುವಂಥ ವಾಯುಮಂಡಲ ಹಲವಾರು ಮುಖ್ಯ ಅನಿಲಗಳು, ಲೈಕ್
ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಇವುಗಳನ್ನ ನಮ್ಮ ಜೀವಿಗಳಿಗೆ, ಪ್ರಾಣಿಗಳಿಗೆ ಕೊಡುತ್ತೆ ಸ್ನೇಹಿತರೆ. ಎಲ್ಲ ಸಸ್ಯ ಮತ್ತು ಪ್ರಾಣಿಗಳಿಗೂ ಈ ಅಗತ್ಯವಾದಂಥ ಅನಿಲಗಳೇನಿದೆ, ಆಕ್ಸಿಜನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಅವುಗಳು ನಮಗೆ ಸಿಗುತ್ತೆ. ಅಂದರೆ ನೀವು ಯೋಚನೆ ಮಾಡ್ಬೋದು, ನಮ್ಮ ಸಸ್ಯಗಳಿಗೆಲ್ಲ ಏನು ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು. ನಮಗೆಲ್ಲ ಏನು ಬೇಕು? ಎಲ್ಲ ಜೀವಿಗಳಿಗೂ ಆಕ್ಸಿಜನ್ ಬೇಕು. ಅದೆಲ್ಲ ನಮ್ಮ ವಾಯುಮಂಡಲದಲ್ಲಿ ಸಿಗ್ತಾ ಇದೆ. ಗೊತ್ತಾಯ್ತಲ್ಲ? ಸೊ ನಮ್ಮ ಜೀವಿಗಳ ವಿಕಾಸಕ್ಕೆ ಆಮ್ಲಜನಕ ಒದಗಿಸ್ತಾ ಇರೋದೇ ನಮ್ಮ ವಾಯುಮಂಡಲ. ಅದಲ್ಲದೆ ನಮ್ಮ ಪೃಥ್ವಿ ವಾಯುಮಂಡಲದಲ್ಲಿ ಹಲವಾರು ಹಸಿರುಮನೆ ಅನಿಲಗಳಿದೆ. ಈ ಹಸಿರುಮನೆ ಅನಿಲಗಳು ಅಂದರೆ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಓಝೋನ್ ಆಗಿರ್ಬೋದು, ಕ್ಲೋರೋಫ್ಲೋರೋಕಾರ್ಬನ್, ಹೈಡ್ರೋಫ್ಲೋರೋಕಾರ್ಬನ್, ಕರೆಕ್ಟ್, ನೈಟ್ರೋಜನ್ ಕಾಂಪೌಂಡ್ಸ್, ಇವೆಲ್ಲ ಏನಾಗುತ್ತೆ? ನಮ್ಮ ಸೂರ್ಯನಿಂದ ಬರುವಂಥ ಶಾಖವನ್ನು ಉಳಿಸ್ಕೊಳ್ಳುತ್ತೆ. ಆ ಕಾರಣದಿಂದ ನಮ್ಮ ಪೃಥ್ವಿಯ ತಾಪಮಾನ ಹೆಚ್ಚಾಗುತ್ತೆ. ಇದನ್ನು ನಾವು ಹಸಿರುಮನೆ ಪರಿಣಾಮ ಅಂತ ಕರಿತೀವಿ. ಸೊ ಈ ಕಾರಣದಿಂದ ನಮ್ಮ ಪೃಥ್ವಿ ವಾಯುಮಂಡಲ ನಮ್ಮನ್ನು ಒಂದು ರೀತಿ ತಾಪಮಾನವನ್ನು ಹೆಚ್ಚಿಸಿ ಒಂದು ಒಳ್ಳೆಯ ವಾತಾವರಣ ಕೊಡುತ್ತೆ ಸ್ನೇಹಿತರೆ. ಈ ಅನಿಲಗಳಿಲ್ಲ ಅಂದಿದ್ದರೆ, ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಹೇಳಿ? ಬರುವಂಥ ಸೂರ್ಯನ ಶಾಖ ಎಲ್ಲ ವಾಪಸ್ ಬಾಹ್ಯಾಕಾಶಕ್ಕೆ ಹಿಂತಿರುಗಿ ನಮ್ಮ ಪೃಥ್ವಿಯ ತಾಪಮಾನ ಕಡಿಮೆ ಆಗಿರ್ತಿತ್ತು. ಸೊ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ತುಂಬ ಮುಖ್ಯವಾದ ಅನಿಲ. ಎಲ್ಲ ಕಡೆ ಕಾರ್ಬನ್ ಡೈಆಕ್ಸೈಡ್ನ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ಗಳಲ್ಲಿ ಬೈದು ಕಾರ್ಬನ್ ಡೈಆಕ್ಸೈಡ್ ಅಂದರೆ ತುಂಬ ಕೆಟ್ಟ ಅನಿಲ ಇರ್ಬೋದು ಅಂತ ಒಂದು ಊಹೆ ಬಂದ್ಬಿಟ್ಟಿರುತ್ತೆ ಎಲ್ಲರಿಗೂ. ಆದರೆ ಕಾರ್ಬನ್ ಡೈಆಕ್ಸೈಡಿಂದನೇ ನಮಗೆ ಇವತ್ತಿನ ದಿವಸ ಆಹಾರ ಸಿಗ್ತಾ ಇರೋದು. ಕಾರ್ಬನ್ ಡೈಆಕ್ಸೈಡಿಂದನೇ ನಮಗೆ ಇವತ್ತು ನಮ್ಮ ತಾಪಮಾನ ಈ ರೀತಿ ಜೀವಿಗಳ ವಿಕಾಸಕ್ಕೆ ಸೂಕ್ತವಾದಂಥ ವಾತಾವರಣ ಇರೋದು. ತಿಳಿತಲ್ಲ? ದ್ವಿತೀಯ ಸಂಶ್ಲೇಷಣೆ ಅಂತ ಏನು ಕರಿತೀವಿ, ಫೋಟೋಸಿಂಥಸಿಸ್ ಆಗ್ತಾ ಇರೋದೇ ಕಾರ್ಬನ್ ಡೈಆಕ್ಸೈಡಿಂದ ಇರೋದ್ರಿಂದ. ಅದನ್ನು ನಾವು ಮರಿಬಾರ್ದು. ಸೊ ನಾವು ಇಲ್ಲಿ ಕ್ಲೈಮೇಟ್ ಚೇಂಜ್ ಬಗ್ಗೆನೂ ಮಾತಾಡ್ತೀವಿ ವಾಯುಗುಣಶಾಸ್ತ್ರದಲ್ಲಿ. ಇದು ವಾಯುಗುಣಶಾಸ್ತ್ರಕ್ಕೆ ಒಂದು ರೀತಿಯಾದ ಪರಿಚಯನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದೇ ರೀತಿ ನಾನು ಇಂಗ್ಲೀಷ್ನಲ್ಲಿ ಕೂಡ ನಮ್ಮ ವಾಯುಮಂಡಲದ ಉಪಯೋಗಗಳನ್ನ ಇಂಗ್ಲೀಷಲ್ಲಿ ಕೂಡ ಇಲ್ಲಿ ಬರ್ತಿದ್ದೇನೆ ನೋಡಿ. ಅವರ್ ಅಟ್ಮಾಸ್ಫಿಯರ್ ಏನಂತ ಕರಿತಾ ನೋಡಿ? ಜೀವರೇಖೆ ಅಂತ ಹೇಳಿ ಕರಿತಾ ಇದ್ದೀನಿ ನೋಡಿ. ಇದು ನಮ್ಮ ಎಕ್ಸ್ರೇ ಯುವಿಯಿಂದ ಪ್ರೊಟೆಕ್ಟ್ ಮಾಡ್ತಾ ಇದೆ ನಮ್ಮನ್ನ. ಮೀಟಿಯಾರ್, ಕಾಮೆಟ್ಸ್, ಆಸ್ಟ್ರಾಯ್ಡ್ಸಿಂದ ರಕ್ಷಣೆ ಕೊಡುತ್ತೆ. ಹಾಗೆ ನಮ್ಮ ಜಲಚಕ್ರದ ಮುಖಾಂತರ ನೀರನ್ನು ಸ್ವಚ್ಛಗೊಳಿಸುತ್ತೆ, ಅಗತ್ಯವಾದಂಥ ಅನಿಲಗಳನ್ನ ಒದಗಿಸುತ್ತೆ, ನಮಗೆ ಜೀವಿಗಳಿಗೆ ಬೇಕಾದಂಥ ಆಮ್ಲಜನಕ ಸಿಗುತ್ತೆ, ಮತ್ತು ಗ್ರೀನ್ ಹೌಸ್ ಗ್ಯಾಸಸ್ ಹಸಿರುಮನೆ ಅನಿಲಗಳಿಂದ ನಮ್ಮ ಪೃಥ್ವಿಯ ತಾಪಮಾನವನ್ನು ಹೆಚ್ಚಿಸಿ ಜೀವಿಗಳ ವಿಕಾಸಕ್ಕೆ ಸೂಕ್ತ ವಾತಾವರಣವನ್ನು ನಿರ್ಮಿಸಿದೆ ನಮ್ಮ ವಾಯುಮಂಡಲ. ಇದನ್ನು ತಾವು ಇಲ್ಲಿ ಮೊದಲು ಗಮನದಲ್ಲಿ ಇಟ್ಟುಕೊಳ್ಬೇಕು. ವಾಯುಮಂಡಲ ಅಂದ್ರೇನು, ಅದರ ಉಪಯೋಗಗಳೇನು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ಸೂರ್ಯವನ್ನು ಕಾಣ್ಬೋದು ನೀವು. ನಮ್ಮ ನಕ್ಷತ್ರ ಏನಿದೆ, ನಮ್ಮ ಪೃಥ್ವಿಯನ್ನು ಕೂಡ ತಾವು ಕಾಣ್ಬೋದು. ನಮ್ಮ ಪೃಥ್ವಿ ಏನಿದೆ, ನಮ್ಮ ಪೃಥ್ವಿಯ ಅಚ್ಚು ತಾವು ಇಲ್ಲಿ ಕಾಣಿಸಿ. ಇಲ್ಲಿ ಆಕ್ಸಿಸ್ನ ನಾನು ಪಾಯಿಂಟರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆಕ್ಸಿಸ್ ಆಫ್ ದಿ ಅರ್ತ್ ಅಂದರೆ ಈ ಪೃಥ್ವಿಯ ಅಚ್ಚಿನ ಸುತ್ತ ನಮ್ಮ ಪೃಥ್ವಿ ತಿರುಗ್ತಾ ಇದೆ. ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದೆ. ಹಂಗೆ ನಮ್ಮ ಪೃಥ್ವಿ ಎಷ್ಟು ಬಾಗಿದೆ ನೋಡಿ? 23 ಡಿಗ್ರಿ ಬಾಗಿದೆ. ಅದನ್ನು ತಾವು ಇಲ್ಲಿ ಕಾಣಬಹುದು. ಈ ಪೃಥ್ವಿ ಅಚ್ಚು ಏನಿದೆ ನೋಡಿ, ಆ ಪೃಥ್ವಿ ಅಚ್ಚು ನಮ್ಮ ಉತ್ತರದಲ್ಲಿ ಒಂದು ನಕ್ಷತ್ರ ಇದೆ, ಪೋಲರಿಸ್ ನಕ್ಷತ್ರ ಅಂತ. ಇದು ತುಂಬ ದೂರದಲ್ಲಿದೆ ಸ್ನೇಹಿತರೆ. ಇದು ಪೋಲರಿಸ್ ನಕ್ಷತ್ರ. ಇದು ಅರ್ಸಾ ಮೈನರ್ ಗುಂಪಿಗೆ ಸೇರುತ್ತೆ. ಇದನ್ನು ನಾವು ಉತ್ತರ ಧ್ರುವ ಅಂತೇಳಿ ಕರಿತೀವಿ. ಪೋಲರಿಸ್ ನಕ್ಷತ್ರ. ನಮ್ಮ ಪೃಥ್ವಿ ಅಚ್ಚು ಯಾವ ನಕ್ಷತ್ರದ ಕಡೆಗೆ ಬಾಗಿದೆ? ನಮ್ಮ ಪೃಥ್ವಿ ಅಚ್ಚು ಆಕಾಶದಲ್ಲಿ ಯಾವ ನಕ್ಷತ್ರದ ಕಡೆಗಿದೆ ಅಂದರೆ ಪೋಲರಿಸ್ ನಕ್ಷತ್ರದ ಕಡೆಗಿದೆ. ಇದು ಅರ್ಸಾ ಮೈನರ್ ಕಾನ್ಸ್ಟಲೇಷನಲ್ಲಿ 7 ನಕ್ಷತ್ರಗಳ ಗುಂಪು, ಅದು ಚಿಕ್ಕ ಗುಂಪು. ಅದರಲ್ಲಿ ಪೋಲರಿಸ್ ಅಂತ ಎಂಬ ನಕ್ಷತ್ರ ಇದೆ ಸ್ನೇಹಿತರೆ. ಅದರ ಕಡೆಗೆ ಬಾಗಿದೆ. ಎಷ್ಟು ಬಾಗಿದೆ? 23 ಡಿಗ್ರಿ ಬಾಗಿದೆ. ಇದನ್ನು ನಾವು ಉತ್ತರ ಧ್ರುವ ಅಂತ ಕರಿತೀವಿ. ಅದೇ ರೀತಿ ದಕ್ಷಿಣ ಧ್ರುವ ಅಂದರೆ ಯಾವುದು ಅಂದರೆ ನೋಡಿ, ಈ ಭಾಗ ನಾರ್ತ್ ಪೋಲ್. ಅದಕ್ಕೆ ಈ ಭಾಗಕ್ಕೆ ನಾರ್ತ್ ಪೋಲ್ ಅಂತ ಹೇಳಿ ಹೆಸರು ಬಂದಿರೋದು. ಗೊತ್ತಾಯ್ತಲ್ಲ? ಈ ಭಾಗಕ್ಕೆ ನಾರ್ತ್ ಪೋಲ್ ಅಂತ ಹೆಸರು ಏನಕ್ಕೆ ಬಂತು ಅಂದರೆ ಪೋಲರಿಸ್ ನಕ್ಷತ್ರದ ಕಡೆಗಿದೆ ಈ ಜಾಗಕ್ಕೆ ನಾರ್ತ್ ಪೋಲ್. ಅದರ ವಿರುದ್ಧ ದಿಕ್ಕಲ್ಲಿರೋದೇ ಸೌತ್ ಪೋಲ್. ಇನ್ನೊಂದು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನಮ್ಮ ಸೌತ್ ಪೋಲ್ ಯಾವ ನಕ್ಷತ್ರದ ಕಡೆಗಿದೆ ಅಂತ ಕೇಳ್ಬೋದು ನೋಡಿ. ನಮ್ಮ ಸೌತ್ ಪೋಲ್ ಕೂಡ ಒಂದು ನಕ್ಷತ್ರದ ಕಡೆಗೆ ಬಾಗಿದೆ. ಅದೇ ಸಿಗ್ಮಾ ಆಕ್ಟ್ಯಾಂಟಿಸ್. ಇದನ್ನು ಸೌತ್ ಸ್ಟಾರ್ ಅಂತ ಕರಿತೀವಿ ನೋಡಿ. ಸಿಗ್ಮಾ ಆಕ್ಟ್ಯಾಂಟಿಸ್ ಎಂಬ ನಕ್ಷತ್ರ ನಮ್ಮ ಸೌತ್ ಪೋಲ್ ಕಡೆಗಿದೆ, ದಕ್ಷಿಣ ಧ್ರುವದ ಕಡೆಗೆ. ಉತ್ತರ ಧ್ರುವ ಯಾವುದ್ರ ಕಡೆಗಿದೆ? ಪೋಲರಿಸ್ ನಕ್ಷತ್ರ. ನಾರ್ತ್ ಸ್ಟಾರ್. ಈ ನಾರ್ತ್ ಸ್ಟಾರ್ ತುಂಬ ಮುಖ್ಯ ಸ್ನೇಹಿತರೆ. ಯಾಕೆಂದರೆ ಉತ್ತರ ಗೋಲಾರ್ಧದ ಎಲ್ಲ ಕಡೆಯಿಂದಲೂ ನಮಗೆ ಇದು ಕಾಣುತ್ತೆ ನಾರ್ತ್ ಸ್ಟಾರ್. ಹಿಂದೆ ಕಾಡುಗಳಲ್ಲಿ ರಾತ್ರಿ ಹೊತ್ತು ಅಥವಾ ಸಮುದ್ರಗಳಲ್ಲಿ ನಮಗೆ ದಿಕ್ಕು ಯಾವುದು ಅಂತ ತಿಳಿಬೇಕಾದ್ರೆ ನಕ್ಷತ್ರ ನೋಡ್ತಾ ಇದ್ರು ಜನ. ಈಗೆಲ್ಲ ಮೊಬೈಲ್ ಫೋನ್ಗಳು, ಕಂಪಾಸ್ಗಳು, ಮ್ಯಾಪ್ಗಳೆಲ್ಲ ಬಂದಿದ ಮೇಲೆ ಈ ಥರ ನಕ್ಷತ್ರಗಳು ನೋಡೋದನ್ನು ಸ್ವಲ್ಪ ಕಮ್ಮಿ ಆಗಿದೆ. ಆದರೂ ಇವತ್ತಿನೂ ಕೂಡ ನಾವು ಉತ್ತರ ಗೋಲಾರ್ಧ ಯಾವ ಕಡೆ ಅಂದರೆ ನಾವು ನಕ್ಷತ್ರಗಳನ್ನ ನೋಡಿ ನಾವು ಹೇಳ್ಬೋದು. ಗೊತ್ತಾಯ್ತಲ್ಲ? ನಾರ್ತ್ ಸ್ಟಾರ್, ಪೋಲರಿಸ್ ಸ್ಟಾರ್. ಇದು ಸೌತ್ ಪೋಲ್ ಯಾವ ಕಡೆಗಿದೆ? ಸಿಗ್ಮಾ ಆಕ್ಟ್ಯಾಂಟಿಸ್.
ಓಕೆ, ಇಲ್ಲಿ ನಮ್ಮ ಸೂರ್ಯ ಕಾಣ್ತಾ ಇದೆ ನೋಡಿ. ಇಲ್ಲಿ ನಮ್ಮ ನಕ್ಷತ್ರ ಸೂರ್ಯ, ಆದಿತ್ಯ, ಸನ್, ಕರೆಕ್ಟಾ? ನೆಕ್ಸ್ಟ್ ನೋಡಿ, ಇದ್ರಲ್ಲಿ ನೋಡಿ, ಇವಾಗ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಇದು ನಮ್ಮ ಸೂರ್ಯ, ನಮ್ಮ ನಕ್ಷತ್ರ, ಇದು ನಮ್ಮ ಪೃಥ್ವಿ ಉತ್ತರ ಭಾಗದಲ್ಲಿ ನೋಡಿ ಪೋಲರಿಸ್ ನಕ್ಷತ್ರ ಇದ್ರೆ, ಹಂಗೆ ದಕ್ಷಿಣಕ್ಕೆ ಸಿಗ್ಮಾ ಆಕ್ಟಾಂಟಿಸ್. ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ. ಒಳ್ಳೊಳ್ಳೆ ಚಿತ್ರಗಳ ಮುಖಾಂತರ ನಿಮಗೆ ತೋರಿಸ್ತೀನಿ. ಇದು UPSC KPSC ಎಲ್ಲ ಎಕ್ಸಾಮ್ಸಲ್ಲೂ ಕೇಳ್ಬೋದು ಇದನ್ನ. ದಕ್ಷಿಣ ಧ್ರುವ ಯಾವ ನಕ್ಷತ್ರದ ಕಡೆಗಿದೆ ಗೊತ್ತಾಯ್ತಲ್ಲ? ಹಂಗೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನಮ್ಮ ಪೃಥ್ವಿಯ ದೈನಂದಿನ ಗತಿ ಗಮನಿಸಿ. ನಮ್ಮ ಸೂರ್ಯ ಇಲ್ಲಿದ್ದಾನೆ, ಹಂಗೆ ನಮ್ಮ ಪೃಥ್ವಿಯ ದೈನಂದಿನ ಗತಿ ನೋಡಿ. ಒಂದು ನಿಮಿಷ, ನಾನು ಇಲ್ಲಿ ಸನ್ ಅಂತ ಬರೀತೀನಿ ನೋಡಿ. ನಮ್ಮ ನಕ್ಷತ್ರ ಇದು ನಮ್ಮ ಪೃಥ್ವಿ, ಇದು ಅರ್ಥ ತಮ್ಮೆಲ್ಲರಿಗೂ ಇಲ್ಲಿ ಕಾಣ್ತಾ ಇದೆ. ಇದು ನೋಡಿ, ಈ ದೈನಂದಿನ ಗತಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇರೋದನ್ನ ತಾವು ಇಲ್ಲಿ ಗಮನಿಸಿ. ಪಶ್ಚಿಮದಿಂದ ಪೂರ್ವಕ್ಕೆ ಯಾವ ರೀತಿ ತಿರುಗ್ತಾ ಇದೆ. ಇದು ನಮ್ಮ ನಾರ್ತ್ ಪೋಲ್, ಉತ್ತರ ಧ್ರುವ, ಹೌದಲ್ಲ? ಇದು ನಮ್ಮ ಸೌತ್ ಪೋಲ್, ಈ ಭಾಗ ನೋಡಿ. ಗಮನಿಸಿ ಎಲ್ಲರೂ, ಇದು ದಿನ ಮತ್ತು ರಾತ್ರಿ ಗೊತ್ತಾಗುತ್ತಲ್ಲ ಎಲ್ಲರಿಗೂ? ಇದು ದಿನ ಮತ್ತು ರಾತ್ರಿ, ಈ ಕಡೆದು ರಾತ್ರಿ. ಅಂದ್ರೆ ನಮ್ಮ ಪೃಥ್ವಿ ದೈನಂದಿನ ಗತಿಯಿಂದ ನಮ್ಗೆ ಏನು ಸಿಗುತ್ತೆ ಅಂದ್ರೆ ದಿನ ಮತ್ತು ರಾತ್ರಿ ಸಿಗುತ್ತೆ. ನಮ್ಮ ಪೃಥ್ವಿಯ ಯಾವ ಭಾಗ ಸೂರ್ಯನ ಕಡೆಗಿದೆ ಅದು ದಿನ, ಇನ್ನೊಂದು ಭಾಗ ರಾತ್ರಿ, ನೈಟ್. ಅದನ್ನು ತಾವಿಲ್ಲಿ ಗಮನಿಸಬಹುದು. ಈ ಎರಡನ್ನು ಬೇರೆಪಡಿಸುವಂತ ರೇಖೆಗೆ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಥವಾ ಟರ್ಮಿನೇಟರ್ ಲೈನ್ ಅಂತ ಕರಿತೀವಿ. ನಾವು ಕಟ್ಕೊಳ್ಳಿ ಸ್ನೇಹಿತರೆ, ಟರ್ಮಿನೇಟರ್ ಲೈನ್ ಅಂದ್ರೆ ದಿನ ಮತ್ತು ರಾತ್ರಿಯನ್ನು ಬೇರ್ಪಡಿಸುವಂತ ರೇಖೆಯಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ತಾವು ಇಲ್ಲಿ ಗಮನಿಸಬೇಕು ಇದನ್ನ. ದಿನ ಮತ್ತು ರಾತ್ರಿಯನ್ನು ಬೇರ್ಪಡಿಸುವಂತ ರೇಖೆಗೆ ಏನಂತ ಕರೀತೀವಿ? ಟರ್ಮಿನೇಟರ್. ಟರ್ಮಿನೇಟರ್ ಅಂದ್ರೆ ಏನು? ದಿನ ಕೊನೆಗೊಂಡು ರಾತ್ರಿ ಶುರುವಾಗುವಂಥದ್ದು. ಅಂದ್ರೆ ನೀವು ಒಂದು ವಿಷಯ ಗಮನಿಸ್ಬೇಕಿಲ್ಲಿ, ನಮ್ಮ ಸೂರ್ಯ ನೋಡಿ ಅಲ್ಲೇ ಇದೆ, ನಮ್ಮ ಪೃಥ್ವಿ ತಿರುಗ್ತಾ ಇರೋದು. ಈ ರೀತಿ ಸೂರ್ಯೋದಯ ಸೂರ್ಯಾಸ್ತ ಅಂತ ಹೇಳಿ ತಪ್ಪು. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಪೃಥ್ವಿ ತಿರುಗೋದ್ರಿಂದ ನಮ್ಗೇನ್ ಅನ್ಸುತ್ತೆ? ಒಂದ್ ಕಡೆ ಸೂರ್ಯ ಹುಟ್ತಾ ಇದ್ದಾನೆ ಅಂದ್ರೆ ಇನ್ನೊಂದ್ ಕಡೆ ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ನೋ ಒಂದು ಅನುಭವ ಸಿಗುತ್ತೆ, ಹೌದಲ್ವಾ? ಸೊ ನಮ್ಮ ಪೃಥ್ವಿ ತಿರುಗೋದ್ರಿಂದ ನಮ್ಗೇನ್ ಅನುಭವ ಆಗುತ್ತೆ ಅಂದ್ರೆ, ಸೂರ್ಯ ಹುಟ್ತಾ ಇದ್ದಾನೆ, ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ ಅನ್ಸುತ್ತೆ ನಮ್ಗೆ. ಆದ್ರೆ ಸೂರ್ಯ ಹುಟ್ಟೋದಲ್ಲ, ಅದು ನಮ್ಮ ಪೃಥ್ವಿ ತಿರುಗೋದ್ರಿಂದ ನಮ್ಗೆ ಆಗುವಂತ ಅನುಭವ, ಗೊತ್ತಾಯ್ತಲ್ಲ? ಮತ್ತೆ ಇಲ್ಲಿ ನೋಡಿ, ದಿನ ಮತ್ತು ರಾತ್ರಿ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಗಮನಿಸಿ. ಈ ದಿನದ ಹೊತ್ತಲ್ಲಿ ನೋಡಿ, ಈ ಭಾಗಕ್ಕೆ ಬೆಳಕು ಬೀಳ್ತಾ ಇದೆ ನೋಡಿ, ನೇರವಾಗಿ ಸೂರ್ಯನಿಂದ ಬೆಳಕು ಬೀಳ್ತಾ ಇದೆ. ಈ ಭಾಗದಲ್ಲಿ ತಾವು ಗಮನಿಸಿ, ಯಾವಾಗ ಬೆಳಕು ಬೀಳುತ್ತೆ ಏನಾಗುತ್ತೆ ಗಮನಿಸಿ. ಈ ಭಾಗದಲ್ಲಿ ಬೆಳಕು ಬೀಳ್ತಿದ್ದಂಗೆ ಇಲ್ಲಿ ಬೆಳಕು, ದಿನ, ಲೈಟ್, ಬೆಳಕಿದೆ, ಲೈಟ್ ಇದೆ. ಇನ್ನೊಂದು ಕಡೆ ನೋಡಿ ಬೆಳಕಿಲ್ಲ, ಕತ್ಲೆ, ರಾತ್ರಿ, ಡಾರ್ಕ್ನೆಸ್. ಡಾರ್ಕ್ನೆಸ್ ಡಾರ್ಕ್ನೆಸ್ ಅಂದ್ರೇನು? ಬೆಳಕಿಲ್ದೇ ಇರೋದೆ ಕತ್ಲು. ಕತ್ಲು ಅಂದ್ರೇನು? ಬೆಳಕಿಲ್ದೇ ಇರೋದು ಕತ್ಲು. ನಾವು ಕಟ್ಕೊಳ್ಳಿ. ಸೊ ಬೆಳಗ್ಗೆ ಹೊತ್ತು ಏನಾಗುತ್ತೆ, ಈ ಥರ ಶಾಖನೂ ಬರ್ತಾ ಇದೆ, ಕರೆಕ್ಟಾಗಿ ಹೀಟ್ ಕೂಡ ಬರ್ತಾ ಇದೆ, ಸೂರ್ಯನಿಂದ ನಮಗೆ ಶಾಖ ಕೂಡ ಬರುತ್ತೆ. ಆ ಶಾಖ ಎಲ್ಲ ಬಿದ್ದು ಭೂಮಿಯ ತಾಪಮಾನ ಹೆಚ್ಚಾಗುತ್ತೆ, ಹೌದಲ್ವಾ? ಟೆಂಪರೇಚರ್ ಹೆಚ್ಚಾಗುತ್ತೆ. ಅದೇ ರಾತ್ರಿ ಹೊತ್ತು ಏನಾಗುತ್ತೆ? ರಾತ್ರಿ ಹೊತ್ತು ಸೂರ್ಯನಿಂದ ಬಂದಂಥ ಶಾಖ ಎಲ್ಲ ಹೊಟ್ಟೋಗುತ್ತೆ, ಭೂಮಿ ತಂಪಾಗುತ್ತೆ. ಆಗ ರಾತ್ರಿ ಹೊತ್ತು ನಮಗೆ ಚಳಿ ಆಗುತ್ತೆ, ಗೊತ್ತಾಯ್ತಲ್ವಾ? ಈಗ ಗೊತ್ತಾಗಿದೆ ಎಲ್ಲರಿಗೂ, ರಾತ್ರಿ ಹೊತ್ತು ಏನಕ್ಕೆ ನಮ್ಗೆ ಚಳಿ ಆಗುತ್ತೆ ಅಂದರೆ ಭೂಮಿಯ ತಾಪಮಾನ ಕಡಿಮೆ ಆಗೋಗುತ್ತೆ. ಯಾಕೆಂದರೆ ಆಗ ಭಾಗಕ್ಕೆ ಶಾಖ ಬೀಳ್ತಾ ಇಲ್ಲ. ಸೊ ಚಳಿ ಅಂದ್ರೇನು? ಶಾಖ ಇಲ್ದಿರದೆ ಚಳಿ, ಗೊತ್ತಾಯ್ತಲ್ಲ? ಅದಕ್ಕೆ ನೀವು ನೋಡಿರ್ಬೋದು, ಮಧ್ಯರಾತ್ರಿಯಿಂದ ಬೆಳಗಿನ ಜಾವ ನಮ್ಗೆ ಚಳಿ ಆಗುತ್ತೆ, ಗೊತ್ತಾಯ್ತಲ್ಲ? ಈ ಕಾರಣಕ್ಕೆ. ಓಕೆ, ಸೊ ತಾವು ಗಮನಿಸಿ. ಇದು ನೋಡಿ ವಾರ್ಷಿಕ ಗತಿ. ವಾರ್ಷಿಕ ಗತಿ ಅಂದರೆ ನಮ್ಮ ಪೃಥ್ವಿ ಸೂರ್ಯನ ಸುತ್ತ ಯಾವ ರೀತಿ ಪ್ರದಕ್ಷಿಣೆ ಆಗ್ತಾ ಇರೋದನ್ನು ಗಮನಿಸಿ. ಒಂದೆರಡು ನಿಮಿಷ ನಾನು ಇಲ್ಲಿ ಪಾಸ್ ಮಾಡ್ತಿದ್ದೀನಿ ನೋಡಿ. ಯಾವ ರೀತಿ ನಮ್ಮ ಪೃಥ್ವಿ ತಿರುಗ್ತಾ ಇದೆ. ದೈನಂದಿನ ಗತಿ ಇದೆ, ವಾರ್ಷಿಕ ಗತಿ ಇದೆ. ದೈನಂದಿನ ಗತಿ ಮತ್ತು ವಾರ್ಷಿಕ ಗತಿ ಅಂದರೆ ರೊಟೇಟ್ ಆಗ್ತಾನೆ ಸೂರ್ಯನ ಸುತ್ತ ಪ್ರದಕ್ಷಿಣೆ ಆಗ್ತಾ ಇರೋದು. ಅಂದರೆ ಒಂದು ಸತಿ ನಮ್ಮ ಪೃಥ್ವಿ ಸೂರ್ಯನ ಸುತ್ತ ಒಂದು ಸತಿ ಪ್ರದಕ್ಷಿಣೆ ಆಗ್ತಿರೋದು, ಅದು ಒಂದು ವರ್ಷ. ಇದನ್ನು ಒಂದು ಕಕ್ಷ ಮಾರ್ಗ ಅಂತ ಕರಿತೀವಿ. ನೀವೇನು ಕಾಣ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೃಥ್ವಿಯ ಕಕ್ಷ ಮಾರ್ಗ, ಆರ್ಬಿಟ್. ಸೂರ್ಯನ ಸುತ್ತ ಯಾವ ರೀತಿ ಕಕ್ಷ ಮಾರ್ಗ ಇದೆ ನೋಡಿ, ಗೋಲಾಕಾರದ ವಿರುದ್ಧ ಪ್ರದಕ್ಷಿಣೆಯ ಕಕ್ಷ ಮಾರ್ಗ, ಆಯ್ತಾ? ಸನ್ ನಿಧಾನಕ್ಕೆ ತಿರುಗ್ತಾ ಇರೋದು ಸಹ ನೀವಲ್ಲಿ ಕಾಣ್ಬೋದು, ಸನ್ ನಿಧಾನಕ್ಕೆ ತಿರುಗ್ತಾ ಇರೋದು. ಓಕೆ, ಹಾಗೆ ನಮ್ಮ ಅರ್ತ್ ನೋಡಿ, ಅರ್ತ್ ಕೂಡ ತಿರುಗ್ತಾ ತಿರುಗ್ತಾ ಸೂರ್ಯನ ಸುತ್ತ ಪ್ರದಕ್ಷಿಣೆ ಆಗ್ತಾ ಇದ್ದಾನೆ, ಇಲ್ಲಿ ನೋಡಿ, ಅದನ್ನು ಗಮನಿಸಿ. ಸೊ ನಮ್ಮ ಅರ್ತ್ ಏನಿದೆ, ಒಂದ್ಸತಿ ರೊಟೇಟ್ ಆದ್ರೇನು ಒಂದು ದಿನ, ಕರೆಕ್ಟ್ ಅಲ್ಲ? 24 ಗಂಟೆ ತೊಗೊಳುತ್ತೆ ಅಪ್ರಾಕ್ಸಿಮೇಟ್ಲಿ.
ಅದೇ ನಮ್ಮ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಬೇಕು ಅಂದರೆ 365 ಸತಿ ತಿರುಗಬೇಕದು. ಎಷ್ಟು ಸತಿ ತಿರುಗಬೇಕು? 360 ಸತಿ ತಿರುಗಿರುತ್ತೆ. ಅದಕ್ಕೆ ನಮಗೆ 365 ದಿವಸಗಳು. ಗೊತ್ತಾಯ್ತಲ್ಲ ಎಲ್ಲರಿಗೂ? ನಮ್ಮ ಪೃಥ್ವಿ ಸೂರ್ಯನ ಸುತ್ತ ಗೋಲಾಕಾರದ ವಿರುದ್ಧ ಕಕ್ಷ ಮಾರ್ಗದಲ್ಲಿ ಪ್ರದಕ್ಷಿಣೆ ಹಾಕುತ್ತದೆ. ಸೂರ್ಯನ ಸುತ್ತ ಒಂದು ಸತಿ ತಿರುಗೋದಕ್ಕೆ, ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಲಿಕ್ಕೆ 365 ಸತಿ ತಿರುಗಿರುತ್ತೆ. ನಮ್ಮ ಅಂದರೆ ಸ್ಪಿನ್ 365 ಸತಿ ಸ್ಪಿನ್ ಆಗಿರುತ್ತೆ ಅರ್ಥ. ಅದಕ್ಕೆ ನಮಗೆ 365 ದಿವಸಗಳು. ಗೊತ್ತಾಯ್ತಲ್ಲ? ಒಂದು ವರ್ಷದಲ್ಲಿ ನಮಗೆ 365 ದಿವಸ ಏನಕ್ಕೆ ಅಂದರೆ ಈ ಕಾರಣಕ್ಕೆ. ವಾರ್ಷಿಕ ಗತಿ ಗೊತ್ತಾಯ್ತಲ್ಲ ಎಲ್ಲರಿಗೂ? ಹಾಂ, ನೋಡಿ, ವಾರ್ಷಿಕ ಗತಿ ವಿರುದ್ಧ ಪ್ರದಕ್ಷಿಣೆಯ ಗೋಲಾಕಾರದ ಕಕ್ಷ ಮಾರ್ಗ ಆಗೋದ್ರಿಂದ ಕೆಲವು ಕಡೆ ಸೂರ್ಯನಿಗೆ ಹತ್ರ ಬಂದಿರ್ತಾನೆ ನೋಡಿ, ಅದನ್ನ ನೀಚ ಸ್ಥಾನ ಅಂತ ಕರಿತೀವಿ. ಪೆರಿಲಿಯನ್, ಪೆರಿ ಅಂದರೆ ನಿಯರ್ ಅಂತ, ನಿಯರ್. ಹೀಲಿಯೋ ಅಂದರೆ ಸನ್ ಅಂತ ನೋಡಿ, ಸನ್, ಹೀಲಿಯೋ, ನಿಯರ್ ಸನ್. ಸೂರ್ಯನಿಗೆ ಹತ್ತಿರವಾಗಿ ಬಂದಿರೋದನ್ನ ನೀಚ ಸ್ಥಾನ. ಕನ್ನಡದವ್ರು ಯಾರು ಇದ್ರೆ ಪ್ಲೀಸ್ ದಯವಿಟ್ಟು ನೋಡಿ. ಕೆಲವುದಕ್ಕೆ ನಾನು ಅನುವಾದ ಮಾಡಿದ್ದೀನಿ, ಕೆಲವುದಕ್ಕೆ ಅನುವಾದ ಮಾಡೋಕ್ಕಾಗಿಲ್ಲ. ನಾವು ಅನಿಮೇಷನ್ ಮಾಡೋದ್ರಲ್ಲಿ ಸಮಯ ತಗೊಂಡಿದ್ದೇನೆ, ಆ ಕಾರಣಕ್ಕೋಸ್ಕರ. ಹಾಗೆ ದೂರ ಹೋದಾಗ ನೋಡಿ, ಎಫಿಲಿಯನ್, ಫಾರ್ ಸನ್ ಅಂತ, ಸನ್ ಇಂದ ದೂರ ಅಂತ. ಅಪ್ರಾಕ್ಸಿಮೇಟ್ ಆಗಿ ನಾವು ಕಟ್ಕೊಳ್ಳಿ ನೋಡಿ, 152 ದಶಲಕ್ಷ ಕಿಲೋಮೀಟರ್ಗಳು, 147.8 ಬರುತ್ತೆ ದಶಲಕ್ಷ ಕಿಲೋಮೀಟರ್ಗಳು. ಅಪ್ರಾಕ್ಸಿಮೇಟ್ ಆಗಿ ನೀವು ನಾವು ಕಟ್ಕೊಳ್ಳಿ. ಸೊ ಉಚ್ಚ ಸ್ಥಾನ ಎಷ್ಟಿರು, ನೀಚ ಸ್ಥಾನ ಎಷ್ಟು? ಉಚ್ಚ ಸ್ಥಾನ ಅಂದ್ರೆ ದೂರ, ಪೃಥ್ವಿ ಮತ್ತು ಸೂರ್ಯನ ಮಧ್ಯೆ ಅಂತರ ಹೆಚ್ಚಿರೋದು. ನೀಚ ಸ್ಥಾನ ಅಂದ್ರೆ ಅಂತರ ಕಮ್ಮಿ ಇರೋದು. ಸರಾಸರಿ ಅಂತರ ಎಷ್ಟಿರುತ್ತೆ ನೋಡಿ, ಗಮನಿಸಿ ಅದನ್ನ. ಇಲ್ಲಿ ನೋಡಿ, ಸರಾಸರಿ ಅಂತರ ನೋಡಿ 150 ದಶಲಕ್ಷ ಕಿಲೋಮೀಟರ್ಗಳು. ಎರಡನ್ನ ಆ್ಯಡ್ ಮಾಡಿ ಡಿವೈಡ್ ಬೈ 2, ಎರಡನ್ನ ಆ್ಯಡ್ ಮಾಡಿ ಅಪ್ರಾಕ್ಸಿಮೇಟ್ ಆಗಿ ಡಿವೈಡ್ ಬೈ 2 ಮಾಡಿದ್ರೆ ಕೇಳ್ತಾರೆ. ಸೊ ಸರಾಸರಿ ಅಂತರ ಎಷ್ಟಿರುತ್ತದೆ? ಅದನ್ನು ನಾವು ಖಗೋಳ ವಿಜ್ಞಾನದ ಘಟಕ, ಖಗೋಳ ವಿಜ್ಞಾನದ ಘಟಕ ಅಂತ ಹೇಳಿ ಕರಿತೀವಿ. ಆಸ್ಟ್ರೋನಾಮಿಕಲ್ ಯೂನಿಟ್, ಆಸ್ಟ್ರೋನಾಮಿಕಲ್ ಯೂನಿಟ್ 1 AU ಅಂದರೆ ಎಷ್ಟು ಬರುತ್ತೆ ಅಂದರೆ 150 ದಶಲಕ್ಷ ಕಿಲೋಮೀಟರ್ಗಳು. ಇದನ್ನು ನೆನಪಿಟ್ಕೊಳ್ಳಿ. ಅಂದರೆ ನಮ್ಮ ಸೂರ್ಯನಿಂದ ನಮ್ಮ ಅಂತರ ಎಷ್ಟು ಅಂದರೆ 1 AU ಅನ್ಬೇಕು ನೀವು. 1 AU ಅಂದರೆ ಎಷ್ಟು ಬರುತ್ತೆ? 150 ದಶಲಕ್ಷ ಕಿಲೋಮೀಟರ್ಗಳು. ಆಯ್ತಾ? ಇದನ್ನು ತಾವು ಇಲ್ಲಿ ಗಮನಿಸಬೇಕು. ಅಂದರೆ ನಮ್ಮ ಸೌರವ್ಯೂಹದೊಳಗೆ ನಾವು ಯಾವುದೇ ಒಂದು ನಮ್ಮ ಗ್ರಹಗಳ ಮಧ್ಯ ಅಂತರ ನೋಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀವಿ. ಖಗೋಳ ವಿಜ್ಞಾನದ ಘಟಕ ಹೇಳ್ತೀವಿ. ಸೂರ್ಯನಿಂದ ಜುಪಿಟರ್, ಸೂರ್ಯನಿಂದ ಯುರೇನಸ್, ನೆಪ್ಟ್ಯೂನ್ ಅಂತರ ಹೇಳಬೇಕಾದ್ರೆ ನಾವು AU ಯೂನಿಟ್ನ ಬಳಸ್ತೀವಿ ಸ್ನೇಹಿತರೆ. ಇದನ್ನು ನಾವು ಸೋಲಾರ್ ಸಿಸ್ಟಮ್ ಕ್ಲಾಸಲ್ಲೂ ನೋಡಿದ್ದೀವಿ. ಅದನ್ನು ನಾನು ಇನ್ನೊಂದು ಬಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಕ್ಕೆ. ಸ್ನೇಹಿತರೆ, ನಾನು ಇನ್ನು ಮುಂದೆ ಹಲವಾರು ತರಗತಿಗಳನ್ನ ಮಾಡ್ತೀನಿ. ಎಲ್ಲ ಥರ ಮಾಹಿತಿಯನ್ನು ಹೆಚ್ಚಾಗಿ ಕೊಡ್ತೀನಿ ಸ್ನೇಹಿತರೆ. ನೀವೇನು ಮಾಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಇದನ್ನು ನೋಡೋದ್ರಿಂದ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ. ಆಯಿತಾ? ಇಲ್ಲಿ ನೋಡಿ, ಸೂರ್ಯನಿಂದ ನಮಗೆ ಬರುವಂಥ ಬೆಳಕು, ಸೂರ್ಯ ಇದೆ, ಅದರಿಂದ ನಮಗೆ ಬರುವಂಥ ಬೆಳಕು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ನೋಡೋಣ. ನಮಗೆಲ್ಲರಿಗೂ ಹೋಗ್ತದೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಹೌದಾ? ನಮಗೆ ಈಗ ಟೈಮ್ ಬೇಕು. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಹೌದಲ್ಲ? ಡಿಸ್ಟೆನ್ಸ್ ಎಷ್ಟು ನೋಡಿದ್ವಲ್ಲ, 150 ಮಿಲಿಯನ್. ಮಿಲಿಯನ್ ಅಂದರೆ ದಶಲಕ್ಷ ಅಂದರೆ 60. ಕಿಲೋಮೀಟರ್, ಕಿಲೋ ಅಂದ್ರೆ ಏನು? 30 ಮೀಟರ್ ಬಂತು ನೋಡಿ. ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಎಷ್ಟು? ಯಾಕೆಂದರೆ ಬೆಳಕಿನ ಬಗ್ಗೆ ಮಾತಾಡ್ತಾರೆ ನಾವು. ಬೆಳಕಿನ ವೇಗ ಗೊತ್ತಿದೆ ಎಲ್ಲರಿಗೂ, 3 × 10⁸ ಮೀಟರ್ ಪರ್ ಸೆಕೆಂಡ್. ನೋಡಿ, ಎರಡನ್ನು ಕ್ಯಾನ್ಸಲ್ ಮಾಡೋಣ. ಮೀಟರ್ ಕ್ಯಾನ್ಸಲ್ ಆಗುತ್ತೆ ಈಗ, ಯಾಕೆಂದರೆ ಮೇಲ್ಗಡೆ ಮೀಟರ್ ಇದೆ, ಕೆಳಗಡೆ ಮೀಟರ್ ಇದೆ. ಅವೆರಡು ಯೂನಿಟ್ ಕ್ಯಾನ್ಸಲ್ ಆಗಿದ್ರೆ ಇಲ್ಲಿ ನೋಡಿ, ಇದನ್ನು ಕ್ಯಾನ್ಸಲ್ ಮಾಡ್ತೀನಿ, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಹೌದಾ? ಸೆಕೆಂಡ್ಸ್ ಕೆಳಗಡೆ ನೋಡಿ, ಮೀಟರ್ ಪರ್ ಸೆಕೆಂಡ್ ಅಂತ ಮೇಲ್ಗಡೆ ಬರ್ತೀಗ. ನೆಕ್ಸ್ಟ್ ಗಮನಿಸಿ ಎಲ್ಲರಿಗೆ ಏನಾಗುತ್ತೆ, ಇದನ್ನ ಇಲ್ಲಿ ಮಲ್ಟಿಪ್ಲೈ ಇಲ್ಲಿ ಮಾಡಿ. 150 ಆಯಿತು ಇಂಟು 10⁻, ಇಲ್ಲಿ ನೋಡಿ 6 + 3 9 ಆಯ್ತಲ್ವಾ? ಕೆಳಗಡೆ ಡಿವೈಡ್ ಬೈ 3 × 10⁸ ಸೆಕೆಂಡ್ಸ್ ಬಂತು. ಸೆಕೆಂಡ್ಸ್ ಕೆಳಗಡೆಯಿಂದ ಮೇಲೆ ಹೋಗಿದೆ. ಹೌದಾ? ಇಲ್ಲಿ ನೋಡಿ, ಇಲ್ಲಿ 10 ಮೇಲೆ 9 ಇದೆ, ಇದರಲ್ಲಿ 10 ಮೇಲೆ 8 ಇದೆ ನೋಡಿ. 10⁻9, 10⁸. ಇವೆರಡನ್ನ ಮೇಲ್ಗಡೆ ತೊಗೊಂಡೋಗೋಣ. ಹಾಗೆ ಇಲ್ಲಿ ಇದು ಮಾಡಿ ನೋಡಿ, ಇಲ್ಲಿ ಎಷ್ಟು? 50 ಬರುತ್ತೆ ಇಲ್ಲಿ. ಕರೆಕ್ಟಾ? 150 ಡಿವೈಡ್ ಬೈ 3. ಸೊ ಕರೆಕ್ಟಾಗಿ ಎಷ್ಟು ಬರ್ತಾ ಇದೆ ನೋಡಿ? 500 ಸೆಕೆಂಡ್ಗಳು ಬಂತಾ ಎಲ್ಲರಿಗೂ? ಏಕೆಂದರೆ ಇಲ್ಲಿ ಮೇಲ್ಗಡೆ ಹೋದಾಗ 10⁻9 - 8 1 0 ಬರುತ್ತೆ. 50 ಆಯಿತು, 500 ಸೆಕೆಂಡ್. 500 ಸೆಕೆಂಡ್ ಟೈಮ್ ತೊಗೊಳುತ್ತೆ. ಸೂರ್ಯನಿಂದ ಬರುವಂಥ ಬೆಳಕು 500 ಸೆಕೆಂಡ್. ಇದನ್ನು 60 ಮೇಲೆ ಡಿವೈಡ್ ಬೈ 60 ಮಾಡಿ ಮಿನಿಟಲ್ಲಿ ಬರುತ್ತೆ. 8.3 ಅಪ್ರಾಕ್ಸಿಮೇಟ್ಲಿ
ಮಿನಿಟ್ಸ್. ಓಕೆ, ನಾವು ಕಟ್ಕೊಳ್ಳಿ 8.3 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಸೂರ್ಯನಿಂದ ಹೊರಟು ಅಂದ್ಕೊಳ್ಳಿ. ಕರೆಕ್ಟಾ? ಈಗ ಬೆಳಕು ಬರ್ತಾ ಇರೋದಲ್ಲ, ಈಗ ಬೆಳಕೇನು ನಮ್ಮ ಭೂಮಿ ಮೇಲೆ ರೀಚ್ ಆಗ್ತಿದೆ, ಅದು 8 ನಿಮಿಷದಿಂದ ಹೊರಟಿದೆ ಸನ್ನಿಂದ ಅಂತ ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ ಈ ರೀತಿ ಇದನ್ನು ಕೇಳ್ತಾರೆ, ಸೂರ್ಯನಿಂದ ಬೆಳಕು ಎಷ್ಟು ಸಮಯದಲ್ಲಿ ಭೂಮಿಗೆ ರೀಚ್ ಆಗುತ್ತೆ ಅಂತ. ತಾವು ಇದನ್ನು ಗಮನಿಸಬೇಕು. ಇದು ಒಂದು. ನೆಕ್ಸ್ಟ್ ನೋಡಿ, ತಾವು ಇಲ್ಲಿ ಗಮನಿಸಿ, ನಮ್ಮ ಪೃಥ್ವಿ ಬಾಗುವಿಕೆ ಇಲ್ಲದಿದ್ದರೆ ಏನಾಗುತ್ತಿತ್ತು ಅದನ್ನು ನೋಡೋಣ. ನಮ್ಮ ಪೃಥ್ವಿ ಈ ಥರ ಇದ್ರೆ ನೋಡಿ, ಸೂರ್ಯನ ಕಿರಣಗಳು ನೇರವಾಗಿ ಈಕ್ವೇಟರ್ ಮೇಲೆ ಬೀಳುತ್ತೆ. ಅವಾಗ ಅದನ್ನು ನಾವು ಈಕ್ವಿನಾಕ್ಸ್ ಅಂತ ಕರಿತೀವಿ. ಈಕ್ವಿನಾಕ್ಸ್ ಅಂದಾಗ ಏನಾಗುತ್ತೆ, ದಿನ ಮತ್ತು ರಾತ್ರಿ ಸಮ ಆಗೋಗುತ್ತೆ. ನಮ್ಮ ಪೃಥ್ವಿ ಏನಾದರೂ ಬಾಗುವಿಕೆ ಇಲ್ಲದಿದ್ದರೆ ವರ್ಷ ಪೂರ್ತಿ ನಮಗೇನಾಗ್ತಿತ್ತು, ದಿನ ಮತ್ತು ರಾತ್ರಿ ಸಮ ಇರ್ತಿತ್ತು. 12 ಗಂಟೆ ದಿನ, 12 ಗಂಟೆ ರಾತ್ರಿ ಎಲ್ಲ ಕಡೆ. ಏನು ವಾತಾವರಣದಲ್ಲಿ ಬದಲಾವಣೆಗಳೇ ಇರ್ತಿರಲಿಲ್ಲ. ಅದನ್ನು ಗಮನಿಸಿ ಇಲ್ಲಿ, ಗೊತ್ತಾಯ್ತಲ್ಲ? ಓಕೆ, ವರ್ಷ ಪೂರ್ತಿ ದಿನ ಮತ್ತು ರಾತ್ರಿ ಸಮ ಇರ್ತಿತ್ತು. ಈಗ ಬಾಗುವಿಕೆ ಇದೆ ನೋಡಿ, ಬಾಗುವಿಕೆ ಇರೋದ್ರಿಂದ ಈ ಥರ ಓರೆ ಆಗಿರೋದ್ರಿಂದ ನೋಡಿ, ಸೂರ್ಯನ ಕಿರಣಗಳು ನಮ್ಮ ಯಾವುದೋ ಒಂದು 23 ಡಿಗ್ರಿ ಬಾಗಿರೋದ್ರಿಂದ ಕರ್ಕಟ ಸಂಕ್ರಾಂತಿ ಇಲ್ಲಾಂದ್ರೆ ಮಕರ ಸಂಕ್ರಾಂತಿ ಮೇಲೆ ಬೀಳುತ್ತೆ. ಕರ್ಕಟ ಸಂಕ್ರಾಂತಿ ಅಥವಾ ಮಕರ ಸಂಕ್ರಾಂತಿ ಮೇಲೆ ಬಿದ್ದಾಗ ನಮಗೆ ಈ ಥರ ಬೇಸಿಗೆಗಾಲ, ಚಳಿಗಾಲ ಆಗುತ್ತೆ ನೋಡಿ. ಸೂರ್ಯ ಈಗ ಉತ್ತರ ಗೋಲಾರ್ಧಕ್ಕಿದ್ದಾರೆ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ಉತ್ತರದಲ್ಲಿ ಜಾಸ್ತಿ ಶಾಖ ಬೀಳ್ತಾ ಇರೋದ್ರಿಂದ ನಮಗೆ ಇಲ್ಲಿ ಬೇಸಿಗೆ, ಉತ್ತರಕ್ಕೆ ಬೇಸಿಗೆ, ಉತ್ತರಕ್ಕೆ. ದಕ್ಷಿಣಕ್ಕೆ ಅವಾಗ ಕಡಿಮೆ ಶಾಖ ಬೀಳ್ತಾ ಇರೋದ್ರಿಂದ ಅದನ್ನು ನಾವು ಚಳಿಗಾಲ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಬಾಗುವಿಕೆ ಇರೋದ್ರಿಂದ ನಮಗೆ ಬೇಸಿಗೆ, ಚಳಿ ಈ ಥರ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇರೋದು ತಾವು ಗಮನಿಸ್ಬೇಕೆಲ್ಲರೂ ಸ್ನೇಹಿತರೆ. ಇದನ್ನು ಬಾಗುವಿಕೆ ಇಲ್ಲದಿದ್ದರೆ ಏನಾಗ್ತಿತ್ತು, ದಿನ ಮತ್ತು ರಾತ್ರಿ ಸಮ ಆಗಿರೋದು ಎಲ್ಲ ಕಡೆ. ಈಗ ಪೃಥ್ವಿಯ ಬಾಗುವಿಕೆ ಇರೋದ್ರಿಂದ ಏನಾಗುತ್ತೆ, ನಮಗೆ ಸೂರ್ಯ ಉತ್ತರಕ್ಕೂ ಮತ್ತು ದಕ್ಷಿಣಕ್ಕೂ ಹೋಗ್ತಾನೆ. ಎಷ್ಟು ಹೋಗ್ತಾನೆ? 23 ಡಿಗ್ರಿವರೆಗೂ ಹೋಗ್ತಾನೆ. ಅಲ್ಲಿವರೆಗೂ ಸೂರ್ಯನ ಕಿರಣಗಳು ನೇರವಾಗಿರುತ್ತೆ. ಇಲ್ಲಿಂದ ಮೇಲೆ ಭಾಗಕ್ಕೆಲ್ಲ ಓರೆ ಕಿರಣಗಳು ಬೀಳುತ್ತೆ. ಗೊತ್ತಾಯ್ತಲ್ಲ? ಸೊ ಸೂರ್ಯನ ಕಿರಣಗಳು ನೇರವಾಗಿ ಎಲ್ಲಿವರೆಗೂ ಬೀಳುತ್ತೆ ಅಂದರೆ ವರ್ಷ ಪೂರ್ತಿ ಕರ್ಕಟ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ಮಧ್ಯ. ಅದರಿಂದ ಮೇಲೆ ಮತ್ತು ಅದರಿಂದ ಕೆಳಗಡೆ ಓರೆ ಕಿರಣಗಳಿರುತ್ತೆ. ಮತ್ತು ಬಾಗುವಿಕೆ ಇಲ್ಲದಿದ್ದರೆ ನಮಗೆ ಋತುಗಳು ಇರ್ತಿರಲಿಲ್ಲ. ಬಾಗುವಿಕೆ ಇಲ್ಲದಿದ್ದರೆ ಋತುಗಳು ಯಾವುದೂ ಇರ್ತಾನೆ ಇರಲಿಲ್ಲ. ವರ್ಷ ಪೂರ್ತಿ 12 ಗಂಟೆ ದಿನ ರಾತ್ರಿ ಸಮ ಇರ್ತಿತ್ತು. ಗೊತ್ತಾಯ್ತಲ್ಲ? ನಾವು ಕಟ್ಕೊಳ್ಳಿ, ಬಾಗುವಿಕೆ ಇರೋದ್ರಿಂದ ನಮಗೆ ಬೇಸಿಗೆ, ಚಳಿ ಅಂತೆಲ್ಲ ಇಲ್ಲಿ ಋತುಗಳಿರೋದು. ಅದನ್ನು ನೋಡೋಣ. ಈಗ ಇಲ್ಲಿ ಗಮನಿಸಿ, ಈಗ ಸೂರ್ಯನ ಕಿರಣಗಳು ನೋಡಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅದ್ರ ಮೇಲೆ ಬೀಳ್ತಾ ಇದೆ. ಕರ್ಕಟ ಸಂಕ್ರಾಂತಿ, ಈ ಕರ್ಕಟ ಸಂಕ್ರಾಂತಿ ನೋಡಿ ಭಾರತದ ಮುಖಾಂತರ ಪಾಸ್ ಆಗುತ್ತೆ. ಭಾರತ ಉತ್ತರ ಗೋಲಾರ್ಧದಲ್ಲಿರುವ ದೇಶ. ನಮ್ಮ ಭಾರತದಲ್ಲಿ 8 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತೆ ಕರ್ಕಟ ಸಂಕ್ರಾಂತಿ. ಸೊ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇದೆ ನೋಡಿ, ಅವಾಗ ಏನಾಗುತ್ತೆ, ನಮಗೆ ಅವಾಗ ಬೇಸಿಗೆ, ಉತ್ತರ ಗೋಲಾರ್ಧದಲ್ಲಿ ಬೇಸಿಗೆ ಇರುತ್ತೆ. ದಕ್ಷಿಣ ಗೋಲಾರ್ಧದಲ್ಲಿ ಓರೆ ಕಿರಣಗಳು ಬೀಳೋದ್ರಿಂದ ನಮಗೆ ದಕ್ಷಿಣ ಗೋಲಾರ್ಧದಲ್ಲಿ ಕಡಿಮೆ ಶಾಖ ಬೀಳೋದ್ರಿಂದ ಚಳಿಗಾಲ ಇರುತ್ತೆ. ಗೊತ್ತಾಯ್ತಲ್ಲ? ಉತ್ತರದಲ್ಲಿ ನೇರವಾಗಿ ನೋಡಿ ನಮ್ಮ ಸೂರ್ಯನ ಕಿರಣಗಳು ಇಲ್ಲೇ ಬೀಳ್ತಾ ಇದೆ, ಈ ಥರ ನೇರವಾದ ಕಿರಣಗಳು. ಅದಕ್ಕೆ ನಮಗೆ ಕರ್ಕಟ ಸಂಕ್ರಾಂತಿ ಮೇಲೆ ಬೇಸಿಗೆ ಇದ್ದರೆ ಬೇಸಿಗೆನಲ್ಲಿ ಏನಾಗುತ್ತೆ, ದಿನ ಜಾಸ್ತಿ ಇರುತ್ತೆ, ರಾತ್ರಿ ಕಡಿಮೆ ಇರುತ್ತೆ. ಅದನ್ನೇ ನಾವು ಸಾಲ್ ಸ್ಟೈಸ್ ಅಂತ ಕರೆಯೋದು. ಸಾಲ್ ಅಂದರೆ ಸನ್, ಸ್ಟೈಸ್ ಅಂದರೆ ವ್ಯತ್ಯಾಸ. ನಾವು ಕಟ್ಕೊಳ್ಳಿ ಸ್ನೇಹಿತರೆ, ಸಾಲ್ ಸ್ಟೈಸ್. ಸಾಲ್ ಅಂದರೆ ಸನ್, ಸ್ಟೈಸ್ ಅಂದರೆ ವ್ಯತ್ಯಾಸ. ಆಯ್ತಾ? ಹಂಗೆ ಇಲ್ಲಿ ದಕ್ಷಿಣ ಗೋಲಾರ್ಧದಲ್ಲಿ ನೋಡಿ ಓರೆ ಕಿರಣಗಳು ಬೀಳ್ತಾ ಇದೆ ಹಿಂಗೆ. ಓಕೆ, ಅವಾಗ ಏನಾಗುತ್ತೆ, ಕಡಿಮೆ ಶಾಖ ಬಿದ್ದಾಗ ಏನಾಗುತ್ತೆ, ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಚಳಿಗಾಲ. ಚಳಿಗಾಲದಲ್ಲಿ ಏನಾಗುತ್ತೆ, ದಿನ ಕಮ್ಮಿ, ರಾತ್ರಿ ಜಾಸ್ತಿ. ಇದನ್ನು ನಾವು ವಿಂಟರ್ ಸಾಲಿಸ್ಟೈಸ್ ಅಂತ ಕರೆಯೋದು. ವಿಂಟರ್ ಸಾಲಿಸ್ಟೈಸ್. ಸಾಲ್ ಅಂದರೆ ಸನ್, ಸ್ಟೈಸ್ ಅಂದರೆ ವ್ಯತ್ಯಾಸ. ಓಕೆ, ಚಳಿಗಾಲ ಕನ್ನಡದಲ್ಲಿ, ಮೇಲ್ಗಡೆ ಉತ್ತರ ಗೋಲಾರ್ಧದಲ್ಲಿ ಬೇಸಿಗೆಗಾಲ. ಕನ್ನಡದಲ್ಲಿ ನೋಡಿ ಬೇಸಿಗೆಗಾಲ, ಚಳಿಗಾಲ. ಗೊತ್ತಾಯ್ತಲ್ಲ? ಪೃಥ್ವಿಯ ಬಾಗುವಿಕೆಯಿಂದ ನಮ್ಗೆ ಯಾವ ರೀತಿ ಋತುಗಳೆಲ್ಲ ಸಿಗ್ತಾ ಇದೆ ಅಂತ. ಹಂಗೆ ಸೂರ್ಯನಿಂದ ಬೀಳುವಂಥ ಶಾಖ ಕೂಡ ಆ್ಯಂಗಲ್ ಚೇಂಜ್ ಆಗುತ್ತೆ ಸ್ನೇಹಿತರೆ. ಓಕೆ, ಈ ಭಾಗದಲ್ಲಿ ಜಾಸ್ತಿ ಶಾಖ ಬೀಳುತ್ತೆ ಉಷ್ಣವಲಯದಲ್ಲಿ. ಧ್ರುವೀಯ ಪ್ರದೇಶ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಶಾಖ ಕಡಿಮೆ ಆಗುತ್ತೆ. ಅದನ್ನು ನೋಡೋಣ ಈಗ. ಹಂಗೆ ಈ ಕಡೆ ನೋಡಿ, ನಮ್ಮ ಪೃಥ್ವಿ ಯಾವ ಭಾಗದ ಮೇಲೆ ಸೂರ್ಯನ ಕಿರಣಗಳಿದೆ ಈಗ ನೋಡಿ, ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿಯ ಮೇಲೆ ನೇರವಾದ ಕಿರಣಗಳು ಬೀಳ್ತಾ ಇದೆ. ಮಕರ ಸಂಕ್ರಾಂತಿ ನೋಡಿ 23 ಡಿಗ್ರಿ ದಕ್ಷಿಣ ಮಕರ. ಇಲ್ಲಿ ನೋಡಿ ಮಕರ 23 ಡಿಗ್ರಿ ದಕ್ಷಿಣದ ಮೇಲೆ ಬೀಳ್ತಾ ಇದೆ. ಅವಾಗ ಇಲ್ಲಿ ಜಾಸ್ತಿ ಶಾಖ ಬೀಳೋದ್ರಿಂದ ದಕ್ಷಿಣ ಗೋಲಾರ್ಧದಲ್ಲಿ ಬೇಸಿಗೆ. ನೋಡಿ ಆ್ಯಂಗಲ್, ನೋಡಿ ಆ್ಯಂಗಲ್ ಆಫ್ ಇನ್ಸುಲೇಷನ್ ಅಂತ ಏನು ಕರಿತೀವಿ. ಸೌರಜನ್ಯ ಶಾಖ ಯಾವ ಕೋನದಲ್ಲಿ ಬೀಳ್ತಾ ಇದೆ, ಸೌರಜನ್ಯ ಶಾಖ ಯಾವ ಕೋನದಲ್ಲಿ ಬೀಳ್ತಾ ಇದೆ ಅಂತ ತೋರಿಸ್ತಾ ಇದೀವಿ. ಹಂಗೆ ದಕ್ಷಿಣ ಗೋಲಾರ್ಧ ಅವಾಗ ಬೇಸಿಗೆ ಇರುತ್ತೆ, ಬೇಸಿಗೆಗಾಲ. ಉತ್ತರ ಗೋಲಾರ್ಧದಲ್ಲಿ ಚಳಿಗಾಲ ಇರುತ್ತೆ, ವಿಂಟರ್.
ಗೊತ್ತಾಯ್ತಲ್ಲ? ಈ ರೀತಿ ನಮಗೆ ಇದು ಅರ್ಥ ಆಗ್ಬಿಟ್ರೆ ಪೃಥ್ವಿಯ ಬಾಗುವಿಕೆ ನಮಗೆ ಋತುಗಳು ಅರ್ಥ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಇದು ನಮ್ಮ ಸೂರ್ಯ ಮಧ್ಯದಲ್ಲಿ. ಸೂರ್ಯನ ಮಧ್ಯದಲ್ಲಿ ಬರೆಯೋಣ. ಇಲ್ಲಿ ಸನ್, ಇಲ್ಲಿ ನೋಡಿ, ಇದು ನಮ್ಮ ಪೃಥ್ವಿ. ಇದು ನಮ್ಮ ಪೃಥ್ವಿಯ ಯಾವ ಭಾಗಕ್ಕೆ ಸೂರ್ಯನ ನೇರ ಕಿರಣಗಳು ಬೀಳ್ತಾ ಇದೆ ಗಮನಿಸಿ. ಈಗ ಪೃಥ್ವಿ ಈ ರೀತಿ ಬಾಗಿದೆ. ಯಾವ ತಿಂಗಳಿದು? ಡಿಸೆಂಬರ್ ತಿಂಗಳು ಅಂತ ತಗೋಣ. ಡಿಸೆಂಬರ್ 22ಕ್ಕೆ, ಡಿಸೆಂಬರ್ 22ನೇ ತಾರೀಕು ಸೂರ್ಯನ ಕಿರಣಗಳು ನಮಗೆ ಮಕರ ಸಂಕ್ರಾಂತಿ ಮೇಲೆ ಬೀಳುತ್ತೆ. ಅದನ್ನು ಗಮನಿಸಿ. ಮಕರ ಸಂಕ್ರಾಂತಿ ಇಲ್ಲಿದೆ, ದಕ್ಷಿಣ ಗೋಲಾರ್ಧ. ಅವಾಗ ದಕ್ಷಿಣ ಗೋಲಾರ್ಧದಲ್ಲಿ ಬೇಸಿಗೆ, ಜಾಸ್ತಿ ಶಾಖ ಬೀಳ್ತಾ ಇರುತ್ತೆ ಇಲ್ಲಿ, ಅದಕ್ಕೆ ಬೇಸಿಗೆ. ಉತ್ತರಕ್ಕೆ ಓರೆ ಕಿರಣಗಳು ಬೀಳ್ತಾ ಇರುತ್ತೆ ನೋಡಿ, ಹಿಂಗೆ ಸ್ಲ್ಯಾಂಟ್ ರೇಸ್ ಬೀಳ್ತಾ ಇರುತ್ತೆ, ಹಿಂಗೆ ಸ್ಲ್ಯಾಂಟ್ ರೇಸ್. ಅವಾಗ ಏನಾಗುತ್ತೆ? ಡಿಸ್ಟ್ರಿಬ್ಯೂಟ್ ಆಗೋಗುತ್ತೆ. ಇವಾಗ ನೀವು ಒಂದು ಟಾರ್ಚ್ ಇಟ್ಕೊಂಡು ಒಂದು ಕಡೆಗೆ ಇಟ್ಕೊಂಡ್ರೆ ಜಾಸ್ತಿ ಬೆಳಕಲ್ಲಿ ಹೋಗ್ತಾ ಇರುತ್ತೆ, ಮೇಲ್ಗಡೆಗೆ ನೋಡಿ ಹಿಂಗೆ ಓರೆ ಹೋಗ್ತಾ ಇರುತ್ತೆ. ಆ ಥರ ಉತ್ತರಕ್ಕೆ ಕಡಿಮೆ ಶಾಖ ಹೋಗ್ತಾ ಇದೆ ನೋಡಿ. ಆವಾಗ ನಮಗೆ ಏನಾಗುತ್ತೆ? ಉತ್ತರಕ್ಕೆ ಚಳಿಗಾಲ. ಅವಾಗ ಚಳಿಗಾಲದಲ್ಲಿ ಏನಾಗುತ್ತೆ? ಹಿಮ ಎಲ್ಲ ಬೀಳುತ್ತೆ, ಹೌದಾ? ಎಲ್ಲ ಕಡೆ ಹಿಮ ಎಲ್ಲ ಬಿದ್ದು ಉತ್ತರದಲ್ಲಿ ಹಿಮಾಲಯ ಭಾಗ ಆಗಿರ್ಬೋದು, ಓಕೆ, ಸೈಬೀರಿಯಾ ಆಗಿರ್ಬೋದು, ಆ ಭಾಗದಲ್ಲೆಲ್ಲ ಹಿಮ ಬೀಳ್ತಾ ಇರುತ್ತೆ. ಕೆನಡಾ, ಕರೆಕ್ಟಾ, ಗ್ರೀನ್ಲ್ಯಾಂಡ್, ಯುರೋಪ್ ಭಾಗ, ನಮ್ಮ ಹಿಮಾಲಯ ಪರ್ವತಗಳು, ಇವೆಲ್ಲ ಏನಾಗುತ್ತೆ? ಹಿಮದಿಂದ ಕವಿದಿರುತ್ತೆ. ಎಷ್ಟೋ ಭಾಗ ಹಿಮ ಬಿದ್ದಿರುತ್ತೆ ನಮಗೆ. ಅವಾಗ ನೀವೇನ ಈಗ ಜಮ್ಮು ಕಾಶ್ಮೀರ, ಲಡಾಖ್ಗೆಲ್ಲ ಹೋದರೆ ಹಿಮ ನೋಡ್ಬೋದು, ಆಯಿತಾ? ಇನ್ನು ಚಳಿಗಾಲದಲ್ಲಿ ನಾವು ಫೆಬ್ರವರಿ ಆದ್ರೂ ಸ್ವಲ್ಪ ಚಳಿಗಾಲ ಇನ್ನೂ ಮುಗ್ದಿಲ್ಲ. ಉತ್ತರ ಗೋಲಾರ್ಧದಲ್ಲಿ ನಾವು ದಕ್ಷಿಣ ಭಾಗದಲ್ಲಿದ್ದೀವಿ, ಭಾರತದ ದಕ್ಷಿಣ ಭಾಗದಲ್ಲಿದ್ದೀವಿ, ಕರೆಕ್ಟಾ? ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ದಕ್ಷಿಣದಲ್ಲಿ ಅಷ್ಟು ನಮಗೆ ಚಳಿ ಆಗಲ್ಲ. ಆದರೆ ಉತ್ತರ ಭಾರತದಲ್ಲಿ ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಸೊ ನಮಗೆಲ್ಲ ತುಂಬ ಚಳಿಯಿಂದ ಹೊರಗಡೆ ಬರ್ತಾ ಇದ್ದಾರೆ ಅವ್ರು ನಿಧಾನಕ್ಕೆ ಈಗ, ಆಯಿತಾ? ಡಿಸೆಂಬರ್ ನಾವು ಕಟ್ಕೊಳ್ಳಿ, ಡಿಸೆಂಬರ್ ಜನವರಿಲೆಲ್ಲ ನಾನು ಮಾತಾಡ್ತಾ ಇರೋದು ಡಿಸೆಂಬರ್ ಭಾಗಕ್ಕೆ. ಆವಾಗ ಉತ್ತರದಲ್ಲಿ ಫುಲ್ ಹಿಮ ಬಿದ್ದಿರುತ್ತೆ, ಎಲ್ಲ ಹಿಮ ಬಿದ್ದಿರುತ್ತೆ. ಏನು ಗಿಡಗಳು ಬೆಳೆಯೋದಕ್ಕೆ ಸಾಧ್ಯ ಆಗಲ್ಲ ಆವಾಗ, ಎಲ್ಲ ಹಿಮ ಇರೋದ್ರಿಂದ. ಅದೇ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚಿಗೆ ನೋಡಿ, ಸೂರ್ಯನ ಕಿರಣಗಳು ಈಕ್ವೇಟರ್ ಮೇಲೆ ಬೀಳ್ತಾ ಇದೆ ನೋಡಿ. ಅಂದರೆ ಸೂರ್ಯ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾನೆ? ದಕ್ಷಿಣದಿಂದ ಉತ್ತರಕ್ಕೆ ಬರ್ತಾ ಇದ್ದಾನೆ. ಆದರೆ ಯಾವಾಗ ಸೂರ್ಯ ಈಕ್ವೇಟರ್ ಮೇಲೆ ಬರ್ತಾನೆ ಅವಾಗ ದಿನ ಮತ್ತು ರಾತ್ರಿ ಸಮ ಆಗುತ್ತೆ. ಇದನ್ನೇ ನಾವು ಈಕ್ವಿನಾಕ್ಸ್ ಅಂತ ಕರೆಯೋದು. ಈಕ್ವಿನಾಕ್ಸ್ ಅಂದರೆ ಏನು ಹೇಳಿದ್ವಿ ಆಗಲೇ? ದಿನ ಮತ್ತು ರಾತ್ರಿ ಸಮ ಆಗೋದನ್ನ ಈಕ್ವಿನಾಕ್ಸ್. ಪೃಥ್ವಿ ಬಾಗಿದೆ, ಆದರೆ ಅದರ ಜಾಗ ನೋಡಿ ಬದಲಾಗಿದೆ. ಈಗ ಈಕ್ವೇಟರ್ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇದೆ. ದಿನ ಮತ್ತು ರಾತ್ರಿ ಸಮ, 12 ಗಂಟೆ ದಿನ, 12 ಗಂಟೆ ರಾತ್ರಿ. ಆದರೆ ಸೂರ್ಯ ಯಾವ ಕಡೆಗೆ ಹೋಗ್ತಾ ಇದ್ದಾನೆ? ಉತ್ತರಕ್ಕೆ ಹೋಗ್ತಾ ಇದ್ದಾನೆ. ಈಗ ಫೆಬ್ರವರಿ, ಮಾರ್ಚ್ ಅಲ್ವಾ? ಮಾರ್ಚ್ 21 ಅಂತ ಅನ್ಕೊಳ್ಳಿ. ಮಾರ್ಚ್ 21 ಆದ್ರೆ ಸೂರ್ಯ ಉತ್ತರ ಗೋಲಾರ್ಧಕ್ಕೆ ಬರೋದ್ರಿಂದ ಎಲ್ಲ ಹಿಮ ಕರಗುತ್ತೆ. ನಮಗೆ ಉತ್ತರದಲ್ಲಿರುವಂಥ ಎಲ್ಲ ಹಿಮ ಕರಗಿದಾಗ ಏನಾಗುತ್ತೆ? ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾಗುತ್ತೆ. ಬಿಸಿಲು ಬೀಳ್ತಾ ಇರೋದ್ರಿಂದ ಏನಾಗುತ್ತೆ? ಎಲ್ಲ ಗಿಡಗಳು ಚಿಗುರುತ್ತೆ. ಮತ್ತೆ ಅದನ್ನೇ ಸ್ಪ್ರಿಂಗ್ ಅಂತ ಕರೆಯೋದು. ಸ್ಪ್ರಿಂಗ್, ವಸಂತ ಋತು. ನಮ್ಮ ಕನ್ನಡದಲ್ಲಿ ವಸಂತ ಋತು ಶುರುವಾಗ್ತಾ ಇದೆ ಈಗ. ಸ್ಪ್ರಿಂಗ್ ಅಥವಾ ವರ್ನಲ್, ಅದಕ್ಕೆ ಇನ್ನೊಂದು ಪದನೇ ವರ್ನಲ್. ನಾವು ಕಟ್ಕೊಳ್ಳಿ, ವರ್ನಲ್, ಸ್ಪ್ರಿಂಗ್ ಅಥವಾ ವರ್ನಲ್. ನಮಗೆ ಉತ್ತರ ಗೋಲಾರ್ಧದಲ್ಲಿ ಏನಾಗುತ್ತೆ? ಎಲೆಗಳೆಲ್ಲ ಚಿಗುರಕ್ಕೆ ಶುರುವಾಗುತ್ತೆ. ಎಲ್ಲ ಮಣ್ಣಲ್ಲಿ ಮೇಲಿದ್ದಂಥ ಹಿಮ ಕರಗೋದ್ಮೇಲೆ ಎಲೆಗಳು, ಗಿಡಗಳೆಲ್ಲ ಮತ್ತೆ ಚಿಗುರ್ತವೆ. ಅದನ್ನು ವಸಂತ ಋತು ಅಂತ ಕರಿತೀವಿ. ನಾವೀಗ ವಸಂತ ಋತು ಎಂಟರ್ ಆಗ್ತಾ ಇದ್ದೀವಿ ಈಗ, ಆಯ್ತಾ? ಹಂಗೆ ದಕ್ಷಿಣ ಗೋಲಾರ್ಧದಲ್ಲಿ ನೋಡಿ ಏನಾಗೋಗುತ್ತೆ? ಇಲ್ಲಿ ಈ ಭಾಗ, ದಕ್ಷಿಣ ಗೋಲಾರ್ಧ ಈ ಭಾಗದಲ್ಲಿ ನಾನು ಒಂದು ಲೇಸರ್ ಪಾಯಿಂಟರ್ ಮುಖಾಂತರ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿದೆ ನಾನು. ದಕ್ಷಿಣ ಗೋಲಾರ್ಧ ಭಾಗದಲ್ಲಿ ಮಾರ್ಚಲ್ಲಿ ನೋಡಿ ಸೂರ್ಯನ ಕಿರಣಗಳು ಕಮ್ಮಿ ಆಗುತ್ತೆ. ಯಾವಾಗ ಸೂರ್ಯನ ಕಿರಣಗಳು ಕಮ್ಮಿ ಆಗುತ್ತೆ? ಫೋಟೋಸಿಂಥಸಿಸ್ ಪ್ರಮಾಣ ಕಮ್ಮಿಯಾಗಿ ಅಲ್ಲಿರೋ ಗಿಡಗಳೇನಾಗುತ್ತೆ? ಎಲೆಗಳೆಲ್ಲ ಏನಾಗುತ್ತೆ? ನೀರನ್ನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತವೆ ಗಿಡಗಳೆಲ್ಲ. ಸೊ ಎಲೆಗಳೆಲ್ಲ ಉದುರಕ್ಕೆ ಶುರು ಆಗುತ್ತೆ. ಅವಾಗ ಫೋಟೋಸಿಂಥಸಿಸ್ ಪ್ರಮಾಣ ಕಡಿಮೆ ಆದ ತಕ್ಷಣ ನೀವು ಗಮನಿಸಬೇಕು, ಯಾವಾಗ ಸನ್ಲೈಟ್ ಕಡಿಮೆ ಆಗುತ್ತೆ ಅವಾಗ ಗ್ರೀನ್ ಪಿಗ್ಮೆಂಟೇಷನ್ ಹೊಟ್ಟೋಗುತ್ತೆ, ಹಸಿರು ಬಣ್ಣ ಹೊಟ್ಟೋಗುತ್ತೆ. ಕ್ಲೋರೋಫಿಲ್ ಕಡಿಮೆ ಆಗುತ್ತಲ್ಲ ಅದಕ್ಕೆ. ಕ್ಲೋರೋಫಿಲ್ ಯಾವಾಗ ಬ್ರೇಕ್ ಡೌನ್ ಆಗುತ್ತೆ ನಮಗೆ ಹಸಿರು ಬಣ್ಣದಿಂದ ಕೆಂಪು ಬಣ್ಣ ಆಗುತ್ತೆ ಎಲೆಗಳೆಲ್ಲ. ಅದನ್ನು ನಾವು ಆಟಮ್ ಅಂತ ಕರೆಯೋದು. ಆ ಬಣ್ಣ ಬದಲಾವಣೆಗೆ ಆಟಮ್ ಅಂತ ಕರಿತೀವಿ. ಶರತ್ ಋತು ಅಂತ ಕರಿತೀವಿ ಕನ್ನಡದಲ್ಲಿ. ಹಂಗೆ ಎಷ್ಟೋ ಗಿಡಗಳು ನೀರನ್ನ ಉಳಿಸೋಕ್ಕೋಸ್ಕರ ಏನಾಗುತ್ತೆ? ಎಲೆಗಳನ್ನ ಉದುರಿಸ್ಬಿಡುತ್ತೆ. ಫಾಲ್ ಅಂತ ಕರಿತೀವಿ ನಾವು, ಗೊತ್ತಾಯ್ತಲ್ಲ? ಸೊ ಗಿಡಗಳೇನು ಮಾಡ್ತಾ ಇದ್ದಾವೆ? ಚಳಿಗೆ ಪ್ರಿಪೇರ್ ಆಗ್ತಾ ಇದ್ದಾವೆ, ಗೊತ್ತಾಯ್ತಲ್ಲ? ಒಂದು ಕಡೆ ಎಲೆ ಚಿಗುರ್ತಾ ಇದ್ರೆ ಉತ್ತರ ಗೋಳದಲ್ಲಿ ಎಲೆ ಚಿಗುರುತ್ತೆ, ಯಾಕೆಂದರೆ ನೀರು, ಬಿಸಿಲು, ಶಾಖ ಎಲ್ಲ ಹೆಚ್ಚಾಗೋದ್ರಿಂದ ಎಲೆಗಳು ಚಿಗುರುತ್ತವೆ. ಈ ಕಡೆಗೆ ಈ ಗೋಲಾರ್ಧದಲ್ಲಿ ಬಿಸಿಲು ಕಡಿಮೆ ಆಗ್ತಾ ಇದೆ, ಕ್ಲೋರೋಫಿಲ್ ಪ್ರಮಾಣ ಕಡಿಮೆ ಆಗ್ತಾ ಇದೆ,
ಫೋಟೋಸಿಂಥಸಿಸ್ ಬ್ರೇಕ್ ಡೌನ್ ಆಗಿ ಬಣ್ಣ ಬದಲಾಗುತ್ತೆ, ಹಸಿರಿಂದ ಕೆಂಪಿಗೆ, ಝ್ಯಾಂಥೋಫಿಲ್ ಅಂತ ಕರಿತೀವಿ ನಾವು ಅದನ್ನು. ಹಂಗೆ ನೀರನ್ನ ಉಳಿಸೋಕ್ಕೋಸ್ಕರ ಗಿಡಗಳು ಎಲೆಗಳನ್ನ ಉದುರಿಸ್ಬಿಡುತ್ತೆ, ಅದು ಫಾಲ್. ಇದು 2 ಋತು ನೋಡಿ ಆಯಿತು. ನೆಕ್ಸ್ಟ್ ಬನ್ನಿ ಇಲ್ಲಿಗೆ. ಅವಾಗ ನೋಡಿ ಜೂನ್ ತಿಂಗಳಲ್ಲಿ ಏನಾಗುತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತೆ ಉತ್ತರ ಗೋಲಾರ್ಧಕ್ಕೆ. ನಮ್ಮ ಪೃಥ್ವಿ ನೋಡಿ ಯಾವ ರೀತಿ ಸೂರ್ಯನ ಕಡೆಗೆ ಬಾಗಿದೆ ಈಗ. ಅವಾಗ ಸೂರ್ಯನ ಕಿರಣಗಳು ನೇರವಾಗಿ ಉತ್ತರ ಗೋಲಾರ್ಧಕ್ಕೆ ಬೀಳುತ್ತೆ. ಅವಾಗ ಏನಾಗುತ್ತೆ ನೋಡಿ, ಉತ್ತರ ಗೋಲಾರ್ಧಕ್ಕೆ ಬಿದ್ದಾಗ ಉತ್ತರ ಗೋಲಾರ್ಧದಲ್ಲಿ ಸೆಕೆ. ಅದಕ್ಕೆ ನಮಗೆ ಜೂನಲ್ಲಿ ಹೆಂಗಿರುತ್ತೆ ನೋಡಿ, ಮೇ ಜೂನಲ್ಲಿ ಸೆಕೆ, ಕರೆಕ್ಟ್ ಅಲ್ಲ? ಮೇ ಜೂನಲ್ಲಂತೂ ನಮಗೆ ತಡೆಯೋಕ್ಕಾಗಲ್ಲ. ಸೊ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗ ಅಂತೂ ಫುಲ್ ಅದೊಂದು ದಗೆ ಅನ್ಬೋದು, ಅದನ್ನು ಹೀಟ್ ವೇವ್ ಹೆಚ್ಚಾಗೋಗುತ್ತೆ ಆಗ. ಸೊ ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಕರ್ಕಟ ಸಂಕ್ರಾಂತಿ ಮೇಲೆ ಬಿದ್ದಾಗ ಉತ್ತರ ಗೋಲಾರ್ಧ ಫುಲ್ ಕಾಯುತ್ತೆ, ಅದು ಬೇಸಿಗೆ. ನಮಗೆ ಉತ್ತರ ಗೋಲಾರ್ಧ ಬೇಸಿಗೆಗಾಲ. ಅದೇ ದಕ್ಷಿಣ ಗೋಲಾರ್ಧ ಅವಾಗ ಏನಾಗುತ್ತೆ, ಕಡಿಮೆ ಶಾಖ ಬೀಳುತ್ತೆ. ಇದು ನೋಡೋಣ ಆಮೇಲೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಒಂದು ನಿಮಿಷ ಇದು ಬರೋಣ. ಇಲ್ಲಿದು ನಾವು ಇದನ್ನು ಮುಗಿಸಿ. ದಕ್ಷಿಣ ಗೋಲಾರ್ಧಕ್ಕೆ ಏನಾಗುತ್ತೆ ನೋಡಿ, ದಕ್ಷಿಣ ಗೋಲಾರ್ಧಕ್ಕೆ ಕಡಿಮೆ ಶಾಖ ಬೀಳುತ್ತೆ, ಅವಾಗ ಚಳಿ ಗೊತ್ತಾಯ್ತಲ್ಲ. ದಕ್ಷಿಣ ಗೋಲಾರ್ಧಕ್ಕೆ ಚಳಿಗಾಲ ಅವಾಗ ಈ ಜೂನ್ನಲ್ಲಿ. ನಮಗೆ ಬೇಸಿಗೆ ಇದ್ರೆ ಉತ್ತರಕ್ಕೆ, ದಕ್ಷಿಣಕ್ಕೆ ಚಳಿಗಾಲ, ಯಾಕೆಂದರೆ ಕಡಿಮೆ ಶಾಖ ಬೀಳ್ತಾ ಇರುತ್ತೆ. ಹೇಳಿದ್ನಲ್ಲ ಆಗಲೇ, ಚಳಿ ಅಂದ್ರೇನು, ಶಾಖ ಇಲ್ಲದೆ ಇರೋದೇ ಚಳಿ. ಕಡಿಮೆ ಶಾಖ ಬಿದ್ದಾಗ ಏನಾಗುತ್ತೆ, ಭೂಮಿ ತಂಪಾಗುತ್ತೆ, ಚಳಿ ಆಗುತ್ತೆ, ಆಯ್ತಲ್ಲ. ಇದನ್ನ ನಾವು ಕಟ್ಕೊಡಿ. ಹಂಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಬನ್ನಿ. ಸೆಪ್ಟೆಂಬರ್ ಬರ್ತಿದ್ದಂಗೆ ಏನಾಗುತ್ತೆ, ಮತ್ತೆ ಸೂರ್ಯನ ಕಿರಣಗಳು ಈಕ್ವೇಟರ್ ಮೇಲೆ ಬೀಳುತ್ತೆ. ಸೂರ್ಯನ ಕಿರಣಗಳು ಈಕ್ವೇಟರ್ ಮೇಲೆ. ಯಾವಾಗ ಈಕ್ವೇಟರ್ ಮೇಲೆ ಬೀಳ್ತಾ ಇದೆ ನೋಡಿ, ಅದನ್ನು ಗಮನಿಸಿ. ಎಲ್ಲಿಂದ ಬರ್ತಾ ಇದ್ದಾನೆ ಸೂರ್ಯ? ಇವಾಗ ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತಾ ಇದ್ದಾನೆ ಸೂರ್ಯ, ಉತ್ತರದಿಂದ ದಕ್ಷಿಣಕ್ಕೆ. ಅವಾಗ ಏನಾಗುತ್ತೆ, ಉತ್ತರ ಗೋಲಾರ್ಧದಲ್ಲಿ ಎಲ್ಲ ಕಡೆ ಏನಾಗುತ್ತೆ, ಸೂರ್ಯನ ಕಿರಣಗಳು ಕಡಿಮೆ ಆಗ್ತಾ ಹೋದಂಗೆ ಕ್ಲೋರೋಫಿಲ್ ಬ್ರೇಕ್ ಡೌನ್ ಆಗುತ್ತೆ, ಫೋಟೋಸಿಂಥಸಿಸ್ ರೇಟ್ ಕಮ್ಮಿ ಆಗುತ್ತೆ, ಝ್ಯಾಂಥೋಫಿಲ್ಸ್ ಪ್ರಮಾಣ ಹೆಚ್ಚಾಗುತ್ತೆ, ಕಲರ್ ರೆಡ್ ಆಗುತ್ತೆ, ಎಲೆಗಳಲ್ಲಿ ಬಣ್ಣ ಬದಲಾಗುತ್ತೆ. ಗೊತ್ತಾಯ್ತಾ? ಎಷ್ಟೋ ಮರಗಳು ಎಲೆಗಳನ್ನು ಉದುರಿಸುತ್ತೆ ಮಾಯಿಶ್ಚರ್ ಕನ್ಸರ್ವ್ ಮಾಡೋಕ್ಕೋಸ್ಕರ. ಓಕೆ, ಡೆಸಿಡಿಯಸ್ ಪ್ಲಾಂಟ್ಸ್ ಎಸ್ಪೆಷಲಿ, ಅದನ್ನೇ ನಾವು ಆಟಮ್ ಅಂತ ಕರೀತೀವಿ, ಫಾಲ್ ಅಂತ ಕರೀತೀವಿ. ಗೊತ್ತಾಯ್ತಲ್ಲ. ಉತ್ತರ ಗೋಲಾರ್ಧ ಫಾಲ್ ಸೀಸನ್ಗೆ ಹೋಗುತ್ತೆ, ನಾವು ಕಟ್ಕೊಡಿ. ಅದೇ ದಕ್ಷಿಣ ಗೋಲಾರ್ಧ ಏನಾಗುತ್ತೆ, ಸೂರ್ಯನ ಶಾಖ ಬರ್ತಾ ಇರೋದ್ರಿಂದ ಚಳಿಗಾಲದಲ್ಲಿ ಇಲ್ಲಿ ವಿಂಟರಲ್ಲಿ ಬಿದ್ದಿರುತ್ತಲ್ಲ ಸ್ನೋ, ಅದೆಲ್ಲ ಕರಗಕ್ಕೆ ಶುರು ಆಗುತ್ತೆ. ಮಣ್ಣಿನ ತಾಪಮಾನ ಹೆಚ್ಚಾಗಿ ಮತ್ತೆ ಉಷ್ಣಾಂಶ ಹೆಚ್ಚಾಗಿ ಎಲೆಗಳು ಮತ್ತೆ ಚಿಗುರಕ್ಕೆ ಶುರು ಆಗುತ್ತೆ, ಗಿಡಗಳು ಚಿಗುರಕ್ಕೆ. ಅದು ವಸಂತ ಋತು. ದಕ್ಷಿಣ ಗೋಲಾರ್ಧದಲ್ಲಿ ವಸಂತ ಋತು ಬರುತ್ತೆ. ಸೆಪ್ಟೆಂಬರ್ಗೆ ಉತ್ತರಕ್ಕೆ ಆಟಮ್ ಆದರೆ ದಕ್ಷಿಣಕ್ಕೆ ಸ್ಪ್ರಿಂಗ್, ನಾವು ಕಟ್ಕೊಳ್ಳಿ. ಇದು ಬದಲಾವಣೆ. ಅದಾದ್ಮೇಲಿಂದ ನೋಡಿ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ಮತ್ತೆ ಏನಾಗುತ್ತೆ, ಸೂರ್ಯ ದಕ್ಷಿಣ ಗೋಲಾರ್ಧದಲ್ಲಿದ್ದಾನೆ ಈಗ ಸಂಪೂರ್ಣವಾಗಿ. ದಕ್ಷಿಣ ಗೋಲಾರ್ಧದಲ್ಲಿ ಬೇಸಿಗೆ, ದಕ್ಷಿಣ ಗೋಲಾರ್ಧ ಫುಲ್ ಬೇಸಿಗೆ ಇರುತ್ತವಾಗ. ಉತ್ತರ ಗೋಲಾರ್ಧ ಮತ್ತೆ ಚಳಿ. ಆಯ್ತಾ? ನಾನು ಒಂದು ಗ್ರಾಫ್ ಬರೆದು ನಿಮಗೆ ತೋರಿಸ್ಕೊಡ್ತೀನಿ, ನೀವು ಅದನ್ನು ನಕಟ್ಕೊಂಡ್ರೆ ಸಾಕು. ಇಲ್ಲಿ ನೋಡಿ, ನಾವು ಫಸ್ಟು ಬೇಸಿಗೆ ಅಂದರೆ ಗೊತ್ತು ನಿಮಗೆ, ಸಮ್ಮರ್ ಹಾಟ್ ಅಂತ, ಅದರದ್ದು ಅಪೋಸಿಟೇ ಚಳಿಗಾಲ ವಿಂಟರ್. ಇದೆರಡು ನಾವು ಕಟ್ಕೊಳ್ಳಿ. ಒಂದು ಗೋಲಾರ್ಧದಲ್ಲಿ ಬೇಸಿಗೆ ಇದ್ದರೆ ಇನ್ನೊಂದು ಗೋಲಾರ್ಧದಲ್ಲಿ ಚಳಿ ಇರುತ್ತೆ, ಅದನ್ನ ನಾವು ಕಟ್ಕೊಳ್ಳಿ. ನೀವು ಇದನ್ನು ಗೊತ್ತಾಯ್ತಲ್ಲ. ಬೇಸಿಗೆ ಅಂದ್ರೇನು, ಹಾಟ್ ಅಂತ. ಈ ಮೇಲೆ ಬರಿತಾ ಇದೆ ನೋಡಿ. ಚಳಿ ಅಂದರೆ ಕೋಲ್ಡ್ ಅಂತ, ವಿಂಟರ್. ಆಯ್ತಾ? ಇದು ಎರಡು. ಹಂಗೆ ಇನ್ನೊಂದೆರಡು ಋತು ಹೇಳಿದ್ನಲ್ಲ, ಅದು ಸ್ಪ್ರಿಂಗ್, ವಸಂತ ಋತು. ಸ್ಪ್ರಿಂಗ್ ಅಂದರೆ ಎಲೆಗಳು ಚಿಗುರಂಥದ್ದು. ಇನ್ನೊಂದು ಆಟಮ್, ಎಲೆಗಳು ಹಸಿರು ಬಣ್ಣ ಹೋಗಿ ಕೆಂಪು ಬಣ್ಣ ಆಗೋದನ್ನು ಆಟಮ್ ಅಂತ ಕರಿತೀವಿ. ಓಕೆ. ಸ್ಪ್ರಿಂಗ್ ಅಂದ್ರೇನು, ಬೆಳವಣಿಗೆ. ಆಟಮ್ ಅಂದ್ರೇನು, ಎಲೆಗಳೆಲ್ಲ ಉದುರುತ್ತೆ, ಫಾಲ್. ನೋಡಿ, ಇವೆರಡು ಅಪೋಸಿಟ್. ಒಂದು ಕಡೆ ಎಲೆಗಳು ಚಿಗುರಿದ್ರೆ ಇನ್ನೊಂದು ಕಡೆ ಉದುರುತ್ತಾ ಇರುತ್ತೆ. ಆಯ್ತಾ? ಫಸ್ಟ್ ಇವೆರಡು ನಾವು ಕಟ್ಕೊಳ್ಳಿ. ಸ್ಪ್ರಿಂಗ್ ಅಂದ್ರೇನು, ಆಟಮ್ ಅಂದ್ರೇನು ಅಂತ. ಈಗ ಗ್ರಾಫ್ ಹೆಂಗೆ ಅಂದರೆ, ಚಳಿಗಾಲದಿಂದ ಶುರು ಮಾಡಿದ್ರೆ ನಾವು ಚಳಿಗಾಲ ಮುಗಿತಿದ್ದಂಗೆ ಸ್ಪ್ರಿಂಗ್ ಬರುತ್ತೆ, ಇದನ್ನ ಕಟ್ಕೊಳ್ಳಿ. ಒನ್ ಸ್ಪ್ರಿಂಗ್ ಉಷ್ಣಾಂಶ ಹೆಚ್ಚಾಗುತ್ತೆ ಇಲ್ಲಿ ಸ್ವಲ್ಪ. ಓಕೆ. ಚಳಿಗಾಲದಲ್ಲಿ ಏನು ತುಂಬ ಚಳಿ ಇರುತ್ತೆ, ಉಷ್ಣಾಂಶ ಕಡಿಮೆ ಇರುತ್ತೆ, ಅದು ಹೋಗ್ತಾ ಇಲ್ಲಿ ಸ್ಪ್ರಿಂಗಲ್ಲಿ ಟೆಂಪರೇಚರ್ ಹೆಚ್ಚಾಗುತ್ತೆ. ಆಯಿತಾ? ಸ್ಪ್ರಿಂಗಲ್ಲಿ ಸ್ವಲ್ಪ ಹೆಚ್ಚಾಗುತ್ತೆ ಅಷ್ಟೇ. ಬೇಸಿಗೆ ಬರ್ತಿದ್ದಂಗೆ ಏನಾಗುತ್ತೆ, ಇನ್ನೂ ಹೆಚ್ಚಾಗೋಗುತ್ತೆ. ಇಲ್ಲಿ ನೋಡಿ, ಇದು ಗ್ರಾಫ್ 2. ಉಷ್ಣಾಂಶ ಇಲ್ಲಿ ಬೇಸಿಗೆನಲ್ಲೇನು ಉಷ್ಣಾಂಶ ಅತಿ ಹೆಚ್ಚು. ಈ ಗ್ರಾಫ್ ನಾವು ಕಟ್ಕೊಂಡ್ರೆ ನಿಮಗೆಲ್ಲ ಸುಲಭ. ಸಮರ್ ಮುಗಿತಿದ್ದಂಗೆ ಏನಾಗುತ್ತೆ ನೋಡಿ, ನೆಕ್ಸ್ಟ್ ಆಟಮ್, ಮೂರನೇದು. ಇದು ಉಷ್ಣಾಂಶ ಮತ್ತೆ ಕಡಿಮೆ ಆಗುತ್ತೆ ಇಲ್ಲಿ ಆಟಮ್ನಲ್ಲಿ. ಓಕೆ. ಅದಾದ್ಮೇಲೆ ಕೊನೆಗೆ ಚಳಿಗಾಲಕ್ಕೆ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ. ಈ ಗ್ರಾಫ್ ನಾವು ಕಟ್ಕೊಂಡ್ರೆ ನೀವೆಲ್ಲರೂ, ಇದು ವಿಂಟರಿಂದ ಶುರು ಮಾಡ್ಬೇಕು ನಾವು. ಎಲ್ಲಿಂದ ಶುರು ಮಾಡ್ತಾ ಇದೀವಿ? ವಿಂಟರ್, ಚಳಿಗಾಲದಿಂದ. ಇದು ಚಳಿಗಾಲದಿಂದ ವಸಂತ ಋತು ಬರುತ್ತೆ. ನಾವು ಈಗ ಚಳಿಗಾಲದಿಂದ ವಸಂತ ಋತುಗೆ ಹೋಗ್ತಾ ಇದ್ದೀವಿ. ಅಂದರೆ
ವಸಂತ ಋತು ಮುಗಿದ್ಮೇಲೆ ಬೇಸಿಗೆ ಬರುತ್ತೆ, ಬೇಸಿಗೆ ಆದಮೇಲೆ ಆಟಮ್, ಶರತ್ ಋತು, ಅದಾದ್ಮೇಲಿಂದ ಚಳಿಗಾಲ. ನೆನಪಿಟ್ಕೊಳ್ಳಿ. ಈಗ ನೋಡಿ ಆನಿಮೇಷನ್ ನೋಡೋಣ. ಈಗ ಇಲ್ಲಿ ನೋಡಿ, ಉತ್ತರದಲ್ಲಿ ಯಾವ ರೀತಿ ಇದೆ, ದಕ್ಷಿಣದಲ್ಲಿ ಯಾವ ರೀತಿ ಇದೆ ಗಮನಿಸ್ತಾ ಹೋಗಿ. ಎಲ್ಲ ಋತುಗಳು ಹೆಂಗೆ ಚೇಂಜ್ ಆಗ್ತಾವೆ ನೋಡಿ. ಈಗ ಸೂರ್ಯ ಇದರ ಮಧ್ಯದಲ್ಲಿ ಪೃಥ್ವಿ ಪ್ರದಕ್ಷಿಣೆ ಆಗ್ತಾ ಇರೋದನ್ನು ಗಮನಿಸಿ ಎಲ್ಲರೂ. ಇಲ್ಲಿಂದ ಶುರು ಮಾಡಿ. ಈಗ ನೋಡಿ ಕರೆಕ್ಟಾ, ಉತ್ತರದಲ್ಲಿ ಚಳಿಗಾಲ, ದಕ್ಷಿಣದಲ್ಲಿ ಬೇಸಿಗೆ, ಹಿಂಗೆ ಹೋಗ್ತಾ ಇದೆ ನೋಡಿ. ಈಕ್ವಿನಾಕ್ಸ್ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಬಂತು ನೋಡಿ. ಉತ್ತರದಲ್ಲಿ ಬೇಸಿಗೆ, ದಕ್ಷಿಣದಲ್ಲಿ ಚಳಿ. ಮತ್ತೆ ಬನ್ನಿ ಈ ಕಡೆಗೆ, ಉತ್ತರದಲ್ಲಿ ಆಟಮ್. ಓಕೆ, ಹಂಗೆ ಹೋಗ್ತಾ ನೋಡಿ. ಇಲ್ಲಿ ಮತ್ತೆ ಬಂತು, ಉತ್ತರದಲ್ಲಿ ಚಳಿಗಾಲ ಆದರೆ ದಕ್ಷಿಣದಲ್ಲಿ ಬೇಸಿಗೆ. ಈ ಥರ ಬದಲಾಗ್ತಾ ಹೋಗುತ್ತೆ ಋತುಗಳು ನಮಗೆ. ಸೊ ನಮ್ಮ ಋತುಗಳು ಆಗೋದಕ್ಕೆ ಮುಖ್ಯ ಕಾರಣಗಳೇನು ಅಂತ ಕೇಳ್ತಾರೆ ಅನ್ಕೊಳ್ಳಿ. ಸೀಸನ್ಸ್, ನೀವು ಎರಡು ವಿಷಯ ಹೇಳಬೇಕು. ಒಂದು, ಪೃಥ್ವಿಯ ಬಾಗುವಿಕೆ, ಟಿಲ್ಟ್ ಆಫ್ ದಿ ಅರ್ತ್, ಪೃಥ್ವಿಯ ಬಾಗುವಿಕೆ. ಟಿಲ್ಟ್ ಆಫ್ ದಿ ಅರ್ತ್, ಪೃಥ್ವಿಯ ಬಾಗುವಿಕೆ ಮೇನ್ ಕಾರಣ. ಎರಡನೇದು ವಾರ್ಷಿಕ ಗತಿ, ರೆವಲ್ಯೂಷನ್. ನಮ್ಮ ಪೃಥ್ವಿ ಸೂರ್ಯನ ಸುತ್ತ ಪ್ರದಕ್ಷಿಣೆ ಆಗ್ತಾ ಇರೋದು. ಆಯ್ತಾ, ಟಿಲ್ಟ್, ಬಾಗುವಿಕೆ ಮತ್ತು ಪ್ರದಕ್ಷಿಣೆ ಆಗ್ತಾ ಇರೋದೇ ನಮಗೆ ಋತುಗಳಿಗೆ ಕಾರಣ. ಸ್ನೇಹಿತರೆ ನೆನಪಿಟ್ಕೊಳ್ಳಿ, ಇದು ಉತ್ತರ ಗೋಲಾರ್ಧ, ದಕ್ಷಿಣ ಗೋಲಾರ್ಧ ಎರಡಕ್ಕೂ ಹೇಳಿದ್ದೀನಿ. ತಾವು ಒಂದೆರಡು ಸತಿ 3 ಸತಿ ತಾಳ್ಮೆಯಿಂದ ನೋಡಿ ಇದು ಅರ್ಥ ಆಗುತ್ತೆ. ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವು ಮಾನ್ಸೂನ್, ಸೈಕ್ಲೋನ್ ಎಲ್ಲ ಅರ್ಥ ಮಾಡ್ಕೋಬೋದು. ಆಯ್ತಾ, ಇಲ್ಲಿ ನೋಡಿ ಎಲ್ಲದಕ್ಕೂ ಒಂದೊಂದು ಚಿತ್ರ ಕೊಟ್ಟಿದ್ದೀನಿ. ಬೇಸಿಗೆ ಅಂದರೆ ಹೆಂಗಿರುತ್ತೆ ನೋಡಿ, ಸಖತ್ತು ಬಿಸಿಲಿರುತ್ತೆ, ಹೌದಾ. ಹಾಗೆ ಸ್ಪ್ರಿಂಗ್ ಯಾವ ರೀತಿ ಇರುತ್ತೆ ನೋಡಿ, ಗ್ರೋತ್, ಎಲ್ಲ ಕಡೆ ಹಸಿರು ಹೂಗಳು ಬಿಡುವಂಥದ್ದು ವಸಂತ ಋತುವಿನಲ್ಲಿ. ಆಯಿತಾ, ಹಾಗೆ ಚಳಿಗಾಲ ನೋಡಿ, ಎಲ್ಲ ಹಿಮ ಹೆಂಗಿರುತ್ತೆ, ಹಿಮ ಇರುತ್ತೆ. ಹಾಗೆ ಆಟಮ್ನಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ಎಲೆಗಳೆಲ್ಲ ಬಣ್ಣ ಯಾವ ರೀತಿ ಬದಲಾಗೋಗಿರುತ್ತೆ. ಹಸಿರು ಬಣ್ಣ ಎಲ್ಲ ಹೋಗಿ ಕೆಂಪು ಅಥವಾ ಈ ರೀತಿ ಏನು ಕಿತ್ತಾಳೆ ಬಣ್ಣ ಅಂತ ಕರಿತೀವಿ ನಾವು, ಕಿತ್ತಾಳೆ ಹಣ್ಣು ಆರೆಂಜ್ ಬಣ್ಣ ಆಗೋಗುತ್ತೆ. ಆಯ್ತಾ, ಕೆಂಪು ಅಥವಾ ಕಿತ್ತಾಳೆ ಬಣ್ಣ ಆಗೋಗುತ್ತೆ. ತಾವು ಇದನ್ನು ಗಮನಿಸಿ. ಇಲ್ಲಿ ನೋಡಿ, ನಾನು ಭಾರತದಲ್ಲಿ 6 ಋತುಗಳು ಅಂತ ಹೇಳ್ತೀವಿ ನಾವು, ಅದನ್ನ ಇಲ್ಲಿ ವಿವರಣೆ ಕೊಟ್ಟಿದ್ದೀನಿ ನೋಡಿ. ಮೊದಲನೇದು ವಸಂತ ಋತು, ಯಾವಾಗ ಫೆಬ್ರವರಿ ಮತ್ತು ಏಪ್ರಿಲ್ ಭಾಗ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಬರ್ತಿದ್ದಂಗೆ. ಹಂಗೆ ಏಪ್ರಿಲ್, ಮೇ, ಜೂನ್ ಸಖತ್ ಸೆಕೆ ಇರುತ್ತೆ. ಗ್ರೀಷ್ಮ, ಅದನ್ನು ನಾವು ಸಮ್ಮರ್ ಅಂತ ಕರಿತೀವಿ, ಸ್ಪ್ರಿಂಗ್, ಸಮ್ಮರ್. ಮಳೆಗಾಲ ಶುರು ಆಗ್ತಾ ಇರುತ್ತೆ, ಮಾನ್ಸೂನ್, ವರ್ಷ. ಅದಕ್ಕೆ ನಮಗೆ ನೋಡಿ ಜೂನ್, ಜುಲೈ, ಆಗಸ್ಟಲ್ಲಿ ಮಳೆ ಜಾಸ್ತಿ ಇರುತ್ತೆ, ಗೊತ್ತಿಲ್ಲ. ಜುಲೈ, ಆಗಸ್ಟ್ ಭಾಗದಲ್ಲಿ ಮಳೆ ಜಾಸ್ತಿ. ಹಂಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಶರತ್ ಋತು, ಆಟಮ್ ಬರುತ್ತೆ. ಹಂಗೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಪ್ರೀ ವಿಂಟರ್, ಶಿಶಿರ ಋತು, ಫಾಲ್ ಅಂತ ಕರಿತೀವಿ, ಎಲೆಗಳೆಲ್ಲ ಉದುರೋಗುತ್ತೆ, ಇಲ್ಲಿ ಶಿಶಿರ ಋತು. ಕೊನೆಗೆ ಡಿಸೆಂಬರ್, ಜನವರಿ, ಫೆಬ್ರವರಿ ವಿಂಟರ್, ಚಳಿಗಾಲ, ಹೇಮಂತ ಋತು. ಸೊ ಭಾರತದಲ್ಲಿ ಎಷ್ಟು ಋತುಗಳಿದೆ ಅಂದರೆ 6, 6 ಸೀಸನ್ಸ್, 6 ಋತು. ಇವೆಲ್ಲ ಹೆಸರುಗಳು ಸ್ನೇಹಿತರೆ ನೋಡ್ಬೋದು. ನಿಮ್ಮ ಫ್ರೆಂಡ್ಸ್ ಹೆಸರೆಲ್ಲ ಇರುತ್ತೆ ಈ ಥರ, ಆಯಿತಾ. ನಿಮ್ಮ ಹೆಸರು, ಫ್ರೆಂಡ್ಸ್ ಹೆಸರೆಲ್ಲ ಇವೆಲ್ಲ ಇರುತ್ತೆ. ಋತು ಅಂತಲೂ ಕರೀತಾರೆ ಎಷ್ಟೊಂದು ಜನನ. ಈ ರೀತಿ ಹೆಸರುಗಳು ಯಾವುದು, ಸೀಸನ್ಸ್ ಯಾವುದು ಅಂತ ಹೇಳಿದ್ದೀನಿ ನಾನು. ನೆಕ್ಸ್ಟ್ ಗಮನಿಸಿ, ನೋಡಿ ಯಾವ ರೀತಿ ಬದಲಾಗ್ತಾ ಇದೆ ನೋಡಿ ಎಲ್ಲ ಋತುಗಳು. ಒಂದೇ ಜಾಗದಲ್ಲಿ ನಾವು ನಿಂತು ತೆಗೆದಿರೋಂಥ ಚಿತ್ರ ಇದು. ಒಂದೇ ವರ್ಷ ಆ ಜಾಗದಲ್ಲಿ ಯಾವ ರೀತಿ ಮರಗಳು ಬದಲಾಗುತ್ತೆ ನೋಡಿ. ಆಯ್ತಾ, ಗಮನಿಸಿ. ಚಳಿಗಾಲ ಇದರಿಂದ ನೋಡಿ, ಸ್ಪ್ರಿಂಗ್, ವಸಂತ ಋತು. ಇಲ್ಲಿ ನೋಡಿ ಬೇಸಿಗೆ, ಆಮೇಲೆ ಮತ್ತೆ ಆಟಮ್, ಯಾವ ರೀತಿ ಚಳಿಗಾಲ. ಇನ್ನೊಂದು ಜಾಗ ನೋಡಿ, ಇನ್ನೊಂದು ಜಾಗದಲ್ಲೂ ಹಂಗೆ ಮಾಡಿದ್ದೀವಿ ನಾವು. ಇವಾಗ ನೋಡಿ ಬೇಸಿಗೆಗಾಲ ಬರ್ತಿದೆ ನೋಡಿ ಯಾವ ರೀತಿ ಆಗುತ್ತೆ. ಮತ್ತೆ ನೋಡಿ ಆಟಮ್ ಸೀಸನ್, ಇದು ಚಳಿಗಾಲ ನೋಡಿ. ಈಗ ಚಳಿ. ಮತ್ತೆ ನೋಡಿ ಸ್ಪ್ರಿಂಗ್, ವಸಂತ ಋತು, ಬೇಸಿಗೆ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ ಎಲ್ಲ ಎಲೆಗಳು. ಹಾಗೆ ಆಟಮ್ ನೋಡಿ, ಬಣ್ಣ ಬದಲಾಗಿದೆ ಆಟಮಲ್ಲಿ, ಎಲ್ಲ ಎಲೆ ಉದುರೋಗಿದೆ ನೋಡಿ, ವಿಂಟರ್. ಗೊತ್ತಲ್ಲ ನೋಡಿ ಸ್ನೇಹಿತರೆ. ಸೊ ಇವಾಗೇನು ಗೊತ್ತಾಯ್ತು ನಮಗೆ ಅಂದರೆ, ನಮ್ಮ ಸೂರ್ಯ ಕರ್ಕಟ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ಮೇಲೆ ಇರ್ತಾನೆ ವರ್ಷ ಪೂರ್ತಿ. ಒಂದು ವರ್ಷದಲ್ಲಿ 1 ಇಯರ್, ಒಂದು ವರ್ಷದಲ್ಲಿ ನಾವು ಗಮನಿಸಿದ್ರೆ ನಮ್ಮ ಸೂರ್ಯ ಮಕರ ಸಂಕ್ರಾಂತಿಯಿಂದ ಹೊರಟು ಮತ್ತೆ ಮಕರ ಸಂಕ್ರಾಂತಿಗೆ ಒಂದು ವರ್ಷ ಏನಿದೆ ಅದನ್ನು ಗಮನಿಸಿ, ಆಯ್ತಾ. ಇಲ್ಲಿ ನೋಡಿ
ಮಕರ ಸಂಕ್ರಾಂತಿಯಿಂದ ಹೊರಡ್ತಾ ಇದ್ದಾನೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23 ಇವೆರಡು ದಿನ ಸೂರ್ಯ ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಇರ್ತಾನೆ, ಈಕ್ವೇಟರ್ ಮೇಲೆ ಸಮಭಾಜಕ ವೃತ್ತದ ಮೇಲೆ ಇರ್ತಾನೆ. ಇದನ್ನು ಕೇಳ್ತಾರೆ, ಈಕ್ವಿನಾಕ್ಸ್ ಅಂತ ಕರಿತೀವಿ ನಾವು ಇದನ್ನು. ಈ ಕಂಡೀಷನ್ ನಾವು ಈಕ್ವಿನಾಕ್ಸ್, ಅವತ್ತಿನ ದಿವಸ ದಿನ ಮತ್ತು ರಾತ್ರಿ ಸಮ ಇರುತ್ತೆ, ದಿನ ಮತ್ತು ರಾತ್ರಿ ಸಮ. ಗೊತ್ತಾಯ್ತಲ್ಲ, ಮಾರ್ಚ್ 21 ಸೆಪ್ಟೆಂಬರ್ 23. ಹಂಗೆ ಇಲ್ಲಿ ನೋಡಿ ಮೇಲ್ಗಡೆ ಜೂನ್ ಬಂದಾಗ ನಮಗೆ ಬೇಸಿಗೆ ತುಂಬ. ಮೊದಲ ಜೂನ್ ನಮ್ಮ ಭಾರತದ ಮುಖಾಂತರ ಹೋಗ್ತಾ ಇದೆ ನೋಡಿ, ಕರ್ಕಟ ಸಂಕ್ರಾಂತಿ ಭಾರತದ ಮುಖಾಂತರ ಹೋಗೋದ್ರಿಂದ ನಮಗೆ ಅವತ್ತಿನ ದಿವಸ ಸೆಕೆ ಇರುತ್ತೆ, ಮೇ ಜೂನಲ್ಲಿ. ಸೊ ಇದೆಲ್ಲ ನಿಮಗೆ ಇದರಿಂದ ಗೊತ್ತಾಯ್ತು, ಗ್ರಾಫಿಂದ ಗೊತ್ತಾಯ್ತು. ಹೀಗೆ ಜೂನ್, ಇದನ್ನೇ ನಾವು ಡಿಸೆಂಬರ್ ಜನವರಿನಲ್ಲಿ ಮಕರ ಸಂಕ್ರಾಂತಿ ಅಂತ ಕರಿತೀವಿ ಹಬ್ಬ. ಇವಾಗ ನಾವು ಜನವರಿನಲ್ಲಿ ಆಚರಿಸೋದಲ್ಲ, 14-15 ಮಕರ ಸಂಕ್ರಾಂತಿ ದಿವಸ ಸೂರ್ಯ ಉತ್ತರಕ್ಕೆ ಹೊರಡ್ತಾನೆ, ಅದನ್ನು ಉತ್ತರಾಯಣ ಅಂತ ಕರಿತೀವಿ. ಉತ್ತರಾಯಣ ನೋಡಿ, ಈಗ ಉತ್ತರಕ್ಕೆ ಬರ್ತಾ ಇದ್ದಾನೆ, ಫೆಬ್ರವರಿನಲ್ಲಿದ್ದೀವಿ ಈಗ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಹಂಗೆ ಜುಲೈ ತಿಂಗಳಲ್ಲಿ ವಾಪಸ್ ಹೊರಡ್ತಾನೆ, ದಕ್ಷಿಣಾಯನ. ಸೂರ್ಯ ದಕ್ಷಿಣ ಕಡೆ ಹೋಗ್ತಾನೆ, ಅದು ದಕ್ಷಿಣಾಯನ. ಆಯ್ತಾ, ಉತ್ತರಾಯಣ, ದಕ್ಷಿಣಾಯನ, ಇದನ್ನ ಗಮನಿಸ್ಬೇಕು. ಆಯ್ತಾ ತಾವೆಲ್ಲರೂ, ಆಯ್ತಾ. ನೆಕ್ಸ್ಟ್ ಈ ಚಿತ್ರ ನೋಡಿ, ಎಡಗಡೆ ನಾವು ಒಂದೇ ಜಾಗದಲ್ಲಿ ವರ್ಷ ಪೂರ್ತಿ ಸಂಜೆ ಸೂರ್ಯಾಸ್ತದ ಚಿತ್ರ ಇದು, ಸನ್ಸೆಟ್ ಆಗ್ತಾ ಇರೋದನ್ನ ನೀವು ಇಲ್ಲಿ ಗಮನಿಸ್ಬೋದು. ಒಂದೇ ಜಾಗದಲ್ಲಿ ತೆಗೆದಂಥ ಚಿತ್ರ ಇದು ನೋಡಿ. ಡಿಸೆಂಬರ್ನಲ್ಲಿ ಆ ಜಾಗದಲ್ಲಿ ಎಲ್ಲಿದೆ ನೋಡಿ ಸೂರ್ಯ, ಅದೇ ಜಾಗದಲ್ಲಿ ಸೆಂಟರ್ ಆಗಿ ಇಟ್ಕೊಂಡು ತೆಗೆದಿರೋ ಫೋಟೋ ಇದು ನೋಡಿ, ಸೂರ್ಯ ಎಲ್ಲಿದ್ದಾನೆ. ಜನವರಿ ನೋಡಿ, ಉತ್ತರಾಯಣ ನೋಡಿ, ಉತ್ತರಾಯಣ ಗೊತ್ತಾಗ್ತಾ ಇದೆ ಕರೆಕ್ಟಾ, ಇದ್ರ ಉತ್ತರಾಯಣ ಗಮನಕ್ಕೆ ಬರಲಿ. ಜನವರಿ, ಫೆಬ್ರವರಿ, ಮಾರ್ಚ್ ನೋಡಿ, ಮಾರ್ಚ್ ಗಮನಿಸಿ, ಇಲ್ಲಿ ಮಾರ್ಚ್, ಈ ಲೈನ್ ನಾವು ಕಟ್ಕೊಳ್ಳಿ, ಮಾರ್ಚ್ ಇದು ಈಕ್ವೇಟರ್ ಮೇಲಿದೆ ಈಗ ಸೂರ್ಯ, ಈಕ್ವೇಟರ್ ಮೇಲೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್ ನೋಡಿ, ಜೂನಲ್ಲಿ ಉತ್ತರ ಗೋಲಾರ್ಧದಲ್ಲಿ ಇದ್ದಾನೆ ಸೂರ್ಯ, ಅದನ್ನು ಮಾರ್ಕ್ ಮಾಡಿ ಇದು. ಆಯ್ತಾ, ಆಯ್ತಾ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನೋಡಿ, ಸೆಪ್ಟೆಂಬರ್ ಮಾರ್ಕ್ ಮಾಡಿ, ಇದು ಈಕ್ವೇಟರ್ ಇದು, ಸೆಪ್ಟೆಂಬರ್ ಮತ್ತು ಮಾರ್ಚ್. ದೆನ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇಲ್ಲಿ ನೋಡಿ, ಗೊತ್ತಾಯ್ತಲ್ಲ. ಈ ರೀತಿ ತಾವು ಇದನ್ನು ಗಮನಿಸಬೇಕು. ಒಂದು ವರ್ಷ ಯಾವ ರೀತಿ ಕಾಣುತ್ತೆ ನೋಡಿ, ಅದನ್ನೇ ನಾನು ಇಲ್ಲಿ ಗ್ರಾಫಲ್ಲಿ ತೋರಿಸಿರೋದು. ಇದು ಸೂರ್ಯಾಸ್ತ ಆಗುವಾಗ ನಾವು ಮಾಡಿರೋಂಥದ್ದು, ತಾವು ಇಲ್ಲಿ ಗಮನಿಸ್ಬೋದು. ಒಂದೇ ಜಾಗದಲ್ಲಿ ತೆಗೆದಿರೋಂಥ ಚಿತ್ರ ಇದು, ಉತ್ತರಾಯಣ, ದಕ್ಷಿಣಾಯನ, ಗೊತ್ತಾಯ್ತಲ್ಲ ಎಲ್ಲರಿಗೂ. ಇನ್ನೊಂದು, ಆಕಾಶದಲ್ಲಿ ಸೂರ್ಯ ನತ್ತಿ ಮೇಲಿದ್ದಾಗ ತೆಗೆದಿರೋದು ನೋಡಿ. ಒಂದು ವರ್ಷ ಪ್ರತಿದಿನ ಒಂದೇ ಜಾಗದಲ್ಲಿ ನೋಡಿ, ಒಂದೇ ಜಾಗದಲ್ಲಿ ಒಂದು ವರ್ಷ ಪೂರ್ತಿ ಮಧ್ಯಾಹ್ನ 12 ಗಂಟೆ ನೂನ್ 12 PM ನೀವು ಆಕಾಶದಲ್ಲಿ ಸೂರ್ಯ ಎಲ್ಲಿದ್ದಾನೆ ಅಂತ ಗುರುತಾಕಿದ್ರೆ ಈ ರೀತಿ 8 ನಂಬರ್ ಇದೆ ನೋಡಿ, ಆ ಆಕಾರದಲ್ಲಿ ಒಂದು ಚಿತ್ರ ಬರುತ್ತೆ. ಅಂದರೆ ವರ್ಷ ಪೂರ್ತಿ ಒಂದೇ ಜಾಗದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸೂರ್ಯ ಎಲ್ಲಿದ್ದಾನೆ ಅದನ್ನು ನಾವು ಗುರುತಾಕಿದ್ರೆ, ಅದನ್ನೆಲ್ಲ ಸೇರಿಸಿದ್ರೆ ವರ್ಷ ಪೂರ್ತಿ ಈ 8 ಆಕಾರದಲ್ಲಿ 365 ದಿವಸ ಹಿಂಗೆ ಕಾಣುತ್ತೆ ನೋಡಿ. 365 ಡಾಟ್ ಇದೆ ಇದರಲ್ಲಿ. ಎಷ್ಟು ಡಾಟ್ ಇದೆ ಇದರಲ್ಲಿ? 365 ಡಾಟ್ಸ್ ಇದೆ. ಸಂದು ಲೊಕೇಶನ್ ತೋರಿಸ್ತಾ ಇದೆ. ಅದನ್ನೆಲ್ಲ ಸೇರಿಸಿದ್ರೆ ಅನಲಿಮ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ತಾರೆ, ಅನಲಿಮ ಅಂದ್ರೆ ಏನು? ಅನಲಿಮ ಅಂದರೆ 8 ಶೇಪ್ ಡಯಾಗ್ರಾಮ್. ಓಕೆ, 8 ಶೇಪ್ಡ್ ಡಯಾಗ್ರಾಮ್. ಓಕೆ, 8 ಶೇಪ್ ಡಯಾಗ್ರಾಮ್, 8ನೇ ನಂಬರ್ ರೀತಿ ಬರುವಂಥ ಒಂದು ಚಿತ್ರ ಅನಲಿಮ ಅಂದರೆ. ಇದನ್ನು UPSC ಎಕ್ಸಾಮಲ್ಲಿ ಕೇಳ್ತಾರೆ, ತಾವೆಲ್ಲರೂ ನೆನಪಿಟ್ಕೊಳ್ಳಿ. KPSC ಇನ್ನೂ ಕೇಳ್ಬೋದು, PSI ನಲ್ಲಿ ಕೇಳ್ಬೋದು. ಯಾಕೆಂದರೆ ಈ ಥರದ್ದೇನೆ ಹುಡುಕ್ತಾ ಇರ್ತಾರೆ ಅವರು. ನಿಮ್ಗೆ ಗೊತ್ತಿರಲ್ಲ ಅಂದ ತಕ್ಷಣ ಏನಾಗುತ್ತೆ, ಕೇಳಲ್ಲ ಅಂತಲ್ಲ, ಆಯ್ತಲ್ಲ. ಎಕ್ಸಾಮ್ಗಳಲ್ಲಿ ಇದನ್ನ ಆಲ್ರೆಡಿ ಪೇಪರ್ ಸೆಟ್ ಆಗೋಗಿದೆ, ಇದು ಕೇಳ್ತಾರೆ, ಇದನ್ನು ಗೊತ್ತಲ್ಲ. ಸೊ ನಾನು ಹೇಳಿದ್ದೀನಿ ನೋಡಿ, ಮತ್ತೆ ಎಕ್ಸಾಮಲ್ಲಿ ಬಂದಾಗ ನೀವು ನನಗೆ ಕಮೆಂಟ್ ಹಾಕಬೇಕು, ಸರ್ ನೀವು ಹೇಳಿದ ಕ್ವಶನ್ ಬಂದಿದೆ ಅಂತ. ಗೊತ್ತಾಯ್ತಲ್ಲ. ಇದುವರೆಗೂ ಯಾರೂ ಮಾಡ್ತಾ ಇಲ್ಲ ಇದನ್ನು. ನನ್ನ ಕ್ಲಾಸ್ ನೋಡಿ ಬೇರೆಯವ್ರು ಮಾಡ್ಬೋದು. ಓಕೆ, ಇಲ್ಲ ಅಂದರೆ ಇದನ್ನು ಎಕ್ಸಾಮ್ ಬಂದಮೇಲೆ ಮಾಡ್ಬೋದು, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಸೌರಜನ್ಯ ಶಾಖ ಮತ್ತು ಭೂವಿಕಿರಣ. ನಮ್ಮ ಸೂರ್ಯನಿಂದನೇ ನಮಗೆಲ್ಲ ಬೆಳಕು ಬರ್ತಾ ಇರೋದು. ನಮ್ಮ ಸೂರ್ಯನೇ ನಮಗೆ ಬೆಳಕು ಮತ್ತು ನೈಸರ್ಗಿಕ ಬೆಳಕು ಶಾಖ ಕೊಡ್ತಾ ಇರುವಂಥ ನಕ್ಷತ್ರ.
ಸನ್ ಇಸ್ ಅವರ್ ಸ್ಟಾರ್, ಪೇರೆಂಟ್ ಸ್ಟಾರ್, ಮದರ್ ಸ್ಟಾರ್, ಸೋರ್ಸ್ ಆಫ್ ಲೈಟ್ ಆ್ಯಂಡ್ ಹೀಟ್ ಎನರ್ಜಿ. ನಮಗೆಲ್ಲ ಬೆಳಕು ಶಾಖ ನೈಸರ್ಗಿಕವಾಗಿ ಸಿಗ್ತಾ ಇರೋದೇ ನಮ್ಮ ನಕ್ಷತ್ರ ಸೂರ್ಯನಿಂದ. ನಮ್ಮ ಸೂರ್ಯನಿಂದ ಏನು ಶಾಖ ಬರ್ತಾ ಇದೆಯಲ್ಲ ನಮ್ಮ ಪೃಥ್ವಿ ಕಡೆಗೆ, ಅದನ್ನು ನಾವು ಸೌರಜನ್ಯ ಶಾಖ ಅಂತ ಕರಿತೀವಿ. ಇನ್ಸುಲೇಷನ್ ಕೇಳಿರ್ತಾರ ಪದನ ಎಲ್ಲರೂ, ಅಂದರೆ ಇನ್ಕಮಿಂಗ್ ಅಂತ. ಇನ್ಕಮಿಂಗ್ ಅಂದರೆ ಸೂರ್ಯನಿಂದ ಬರ್ತಾ ಇರೋದು, ಸೋಲಾರ್ ರೇಡಿಯೇಷನ್. ಇದರ ಶಾರ್ಟ್ ಫಾರ್ಮೇ ಇನ್ಸುಲೇಷನ್, ಆಯ್ತಾ? ಇದರ ಶಾರ್ಟ್ ಫಾರ್ಮೇ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಅಂತ ಕರಿತೀವಿ, ಇನ್ಸುಲೇಷನ್. ಕನ್ನಡದಲ್ಲಿ ಸೌರಜನ್ಯ ಶಾಖ. ಇದು ಯಾವ ರೀತಿ ಇರುತ್ತೆ ಅಂದರೆ ನೋಡಿ, ನಾವು ಸ್ಕೂಲ್ನಲ್ಲಿ ಸನ್ ರೇಸ್ ಅಂತ ಇದ್ವಿ, ಹೌದಾ? ಅದಷ್ಟೇ, ಸನ್ ರೇಸ್ನೇ ಈ ಥರ ಕರೀತಾರೆ. ಇದು ಯಾವ ರೀತಿಯಪ್ಪ ಅಂದರೆ ಶಾರ್ಟ್ ವಿಕಿರಣ ಸ್ನೇಹಿತರೆ. ಇದು ಶಾರ್ಟ್ ವೇವ್ ಲೆಂತ್ ಇರುತ್ತೆ, ಶಾರ್ಟ್ ವೇವ್ ಲೆಂತ್. ಇದರ ವೇವ್ ಲೆಂತ್ ತುಂಬ ಕಮ್ಮಿ ಇರುತ್ತೆ. ಯಾವ್ಯಾವ್ದು ಬರ್ತಾ ಇರುತ್ತೆ ಸರ್ ಅಂದರೆ, ಎಕ್ಸ್ರೇ ಬರುತ್ತೆ ಸೂರ್ಯನಿಂದ, ನಮಗೆ ಅಲ್ಟ್ರಾ ವೈಲೆಟ್ ಬರುತ್ತೆ ಸೂರ್ಯನಿಂದ, ವಿಸಿಬಲ್ ವಿಕಿರಣ ಬರುತ್ತೆ ನೋಡಿ, ವಿಸಿಬಲ್ ಮತ್ತು ನಿಯರ್ ಇನ್ಫ್ರಾರೆಡ್ ವಿಕಿರಣಗಳು ಬರುತ್ತೆ ಸೂರ್ಯನಿಂದ. ನಾವು ಕಟ್ಕೊಳ್ಳಿ, ಇದನ್ನ ಯಾರು ಹೇಳಲ್ಲ ಯಾವ್ದು ಬರ್ತಾ ಇದೆ ಅಂತ, ಇದನ್ನ ಒಂದೇ ಕಡೆ ಹೇಳಿದೆ ನಾನು. ಸೂರ್ಯನಿಂದ ಬರ್ತಾ ಇರೋದಿಷ್ಟು ಎಕ್ಸ್ರೇ, ಯು ವಿ, ವಿಸಿಬಲ್, ಇನ್ಫ್ರಾರೆಡ್. ನೀವು ಕೇಳ್ಬೋದು ಸರ್ ಗಾಮ ಬರೋದಿಲ್ವಾ ಅಂತ. ಇಲ್ಲ, ಸೂರ್ಯನಲ್ಲಿ ಗಾಮ ಉತ್ಪಾದನೆ ಆಗುತ್ತೆ, ಆದರೆ ಗಾಮ ಬರಲ್ಲ. ಸೂರ್ಯನ ಕೇಂದ್ರ ಭಾಗದಲ್ಲಿ ಗಾಮ ಉತ್ಪಾದನೆ ಆದರೂ ಅದು ಬರೋದಿಲ್ಲ ನಮಗೆ ಬರ್ತಾ ಇರೋದು ಎಕ್ಸ್ರೇ, ಯು ವಿ, ವಿಸಿಬಲ್ ಮತ್ತು ನಿಯರ್ ಇನ್ಫ್ರಾರೆಡ್, ಆಯ್ತಾ? ವಿಸಿಬಲ್ ವಿಕಿರಣನೇ ನಾವು ಬಿಳಿ ಬಣ್ಣ ವಿಗ್ಬಿಯಾರ್ ಅಂತ ಕರೆಯೋದು. 400 ನ್ಯಾನೋಮೀಟರ್ ವೇವ್ಲೆಂತಿಂದ 700 ನ್ಯಾನೋಮೀಟರ್ ವೇವ್ಲೆಂತ್ವರೆಗೂ ನಮಗೆ ವಿಸಿಬಲ್ ಲೈಟ್ ಇರುತ್ತೆ. ಇದನ್ನೇ ನಾವು ವಿಬ್ಗ್ಯಾರ್ ಅಂತ ಕರೆಯೋದು, ಆಯ್ತಾ? ನಾವು ಕಟ್ಕೊಳ್ಳಿ ಸ್ನೇಹಿತರೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ವರೆಗೂ ಬರ್ತೀನಿ ನೋಡಿ. ಅದನ್ನೊಂದ್ಸತಿ ಝೂಮ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಕಾಣಲಿ ಅಂತ ನೋಡಿ. ಇಲ್ಲಿ 400ರಿಂದ 700 ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ 7 ಬಣ್ಣವನ್ನು ಸೇರಿದ್ರೆ ವೈಟ್ ಲೈಟ್. ಇದೇ ವಿಸಿಬಲ್ ಲೈಟ್. ನಮ್ಗೆ ಹೊರಗಡೆ ನೋಡಿ, ದಿನದೊತ್ತಲ್ಲಿ ಹೊರಗಡೆ ನೋಡಿದ್ರೆ ಅದು ನಮಗೆ ವೈಟ್ ಲೈಟ್, ಅದು ವಿಸಿಬಲ್ ಲೈಟ್. 400 ನ್ಯಾನೋಮೀಟರ್ಗಿಂತ ಕಡಿಮೆ ಇರುತ್ತೆ ಯು ವಿ ಎಕ್ಸ್ರೇ. ಇದು ರೆಡ್ ಆದಮೇಲೆ ನೋಡಿ ಇನ್ಫ್ರಾರೆಡ್, ವೈಲೆಟ್ಗಿಂತ ಮುಂಚೆ ಅಲ್ಟ್ರಾ ವೈಲೆಟ್. ಈ ರೀತಿ ನಾವು ಕಟ್ಕೊಳ್ಬೇಕು ನೀವು, ಆಯ್ತಾ? ವೈಲೆಟ್ಗಿಂತ ಈ ಕಡೆ ಕಡಿಮೆ ಅಲ್ಟ್ರಾ ವೈಲೆಟ್, ಎಕ್ಸ್ರೇ, ರೆಡ್ ಆದಮೇಲೆ ನಿಯರ್ ಇನ್ಫ್ರಾರೆಡ್, ಆಯ್ತಾ? ನಾವು ಕಟ್ಕೊಳ್ಳಿ. ಇದು ಸೂರ್ಯನಿಂದ ಬರ್ತಾ ಇರೋದಲ್ಲ, ಶಾರ್ಟ್ ವೇವ್ ವಿಕಿರಣಗಳು, ಶಾರ್ಟ್ ವೇವ್. ಇದೇನಾಗುತ್ತೆ, ಶಾರ್ಟ್ ವೇವ್ ವಿಕಿರಣ ಬಂದಾಗ ನಮ್ಮ ವಾಯುಮಂಡಲನ ಭೇದಿಸಿ ಒಳಗೆ ಬರ್ತಾ ಇದೆ ನೋಡಿ, ಭೂಮಿ ತಾಪಮಾನ ಹೆಚ್ಚಾಗುತ್ತೆ. ಇದು ದಿನ. ಇದು ರಾತ್ರಿ, ಹೌದಾ? ನಮ್ಮ ದಿನದ ಕಡೆ ನೋಡಿ, ಸೂರ್ಯನ ಶಾಖ ಬಿದ್ದಾಗ ಉಷ್ಣಾಂಶ ಹೆಚ್ಚಾಗುತ್ತೆ, ಭೂಮಿ ಕಾಯುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಭೂಮಿ ಅದೇ ಉಳಿಸ್ಕೊಳ್ಳಲ್ಲ, ವಾಪಸ್ ಕಳಿಸುತ್ತೆ. ಅದನ್ನು ಹೊರ ವಿಕಿರಣ ಅಂತ ಕರಿತೀವಿ ಸ್ನೇಹಿತರೆ, ಭೂ ವಿಕಿರಣ ಅಂತ ಕರಿತೀವಿ. ಭೂಮಿಯಿಂದ ಹೊರಗಡೆ ಹೋಗ್ತಾ ಇರೋದು, ಇದನ್ನು ನಾವು ಔಟ್ ಗೋಯಿಂಗ್ ಅಂತ ಕರಿತೀವಿ. ಯಾಕೆ ಔಟ್ ಗೋಯಿಂಗ್? ಯಾಕಂದ್ರೆ ಭೂಮಿಯಿಂದ ಹೋಗ್ತಾ ಇದೆ. ಭೂ ವಿಕಿರಣ ಇದು ಸ್ವಲ್ಪ ವೇವ್ಲೆಂತ್ ಜಾಸ್ತಿ ಇರುತ್ತೆ. ಫಾರ್ ಇನ್ಫ್ರಾರೆಡ್ ವಿಕಿರಣ ಇರುತ್ತೆ, ಅಥವಾ ಲಾಂಗ್ ವೇವ್ ವಿಕಿರಣ ಇರುತ್ತೆ. ಲಾಂಗ್ ವೇವ್ ವಿಕಿರಣ ಇರುತ್ತೆ. ಗೊತ್ತಾಯ್ತಲ್ಲ, ಲಾಂಗ್ ವೇವ್ ಲೆಂತ್ ಇರುತ್ತೆ. ಇದ್ರ ಬಗ್ಗೆ ತಿಳಿಯೋಣ ಮುಂದಕ್ಕೆ ಹೋಗ್ತಾ ಗ್ರೀನ್ ಹೌಸ್ ಗ್ಯಾಸಸ್ ಎಲ್ಲ ಬರುತ್ತೆ ನೆಕ್ಸ್ಟ್. ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡಿ, ನಮ್ಮ ಸೂರ್ಯನಿಂದ ಬರುವಂತ ಬೆಳಕು ನಮ್ಮ ವಾಯುಮಂಡಲದ ಮೇಲೆ ಏನು ಬೀಳುತ್ತಲ್ಲ, ಸೂರ್ಯನ ಶಾಖ ಬಂದು ನಮ್ಮ ವಾಯುಮಂಡಲದ ಮೇಲೆ ಏನು ಬೀಳ್ತಾ ಇದೆ ಶಾಖ, ಅದನ್ನು ನಾವು ಸೋಲಾರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ತಾವಿಲ್ಲಿ ಗಮನಿಸಿ, ಸೂರ್ಯನಿಂದ ಬರುವಂತ ಬೆಳಕೆಲ್ಲ ಬಂದು ನಮ್ಮ ವಾಯುಮಂಡಲದ ಮೇಲ್ಭಾಗದಲ್ಲಿ ಬೀಳುತ್ತೆ, ಆಯ್ತಾ? ಆ ವಾಯುಮಂಡಲ ಮೇಲ್ಭಾಗದಲ್ಲಿ ಎಷ್ಟು ಶಾಖ ಬೀಳುತ್ತೆ, ಯಾಕೆಂದ್ರೆ ಇದು ಬಾಹ್ಯಾಕಾಶ, ಸ್ಪೇಸ್ ಇದು. ಅದನ್ನ ನಾವು ಸೋಲಾರ್ ಕಾನ್ಸ್ಟೆಂಟ್, ಓಕೆ, ಸೋಲಾರ್ ಸ್ಥಿರ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇಲ್ಲಿ ನೋಡಿ, 1373 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಅಷ್ಟು ಶಾಖ ಬೀಳುತ್ತೆ. ಅದನ್ನ ಸೋಲಾರ್ ಕಾನ್ಸ್ಟೆಂಟ್. ನಮ್ಮ ವಾಯುಮಂಡಲದ ಮೇಲೆ ಎಷ್ಟು ಸೂರ್ಯನ ಶಾಖ ಬೀಳುತ್ತೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ, ಅದನ್ನ ಸೋಲಾರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅದು ಬಿದ್ದಿದ್ದೆಲ್ಲ ಒಳಗೆ ಬರಲ್ಲ,
ಹೌದಾ? ಯಾಕೆಂದ್ರೆ ನಮ್ಮ ಆಕಾಶದಲ್ಲಿ ಮೋಡಗಳಿದೆ, ಧೂಳಿದೆ, ಕರೆಕ್ಟಾ? ಹಂಗೆ ನಮ್ಮ ವಾಯುಮಂಡಲದಲ್ಲಿ ಮೋಡಗಳಿದೆ, ಧೂಳು, ಮೋಡಗಳು ಇವೆಲ್ಲ ಏನ್ ಮಾಡುತ್ತೆ, ಬರೋಂಥ ಶಾಖನ ವಾಪಸ್ಸು ಪ್ರತಿಫಲನ ರಿಫ್ಲೆಕ್ಟ್ ಮಾಡಿಬಿಡುತ್ತೆ. ಸೊ ಭೂಮಿಗೆ ಬಂದು ರೀಚ್ ಆಗೋದು ಎಷ್ಟು ಇದೆಯಲ್ಲ ಶಾಖ, ಅದನ್ನ ಸೋಲಾರ್ ಫ್ಲಕ್ಸ್ ಅಂತ ಕರಿತೀವಿ. ಸೊ ನಮ್ಮ ಭೂಮಿಯ ವಾಯುಮಂಡಲದ ಮೇಲೆ ಬೀಳೋದು ಶಾಖ ಸೋಲಾರ್ ಕಾನ್ಸ್ಟೆಂಟ್. ಅದಾದ್ಮೇಲೆ ಎಷ್ಟು ಶಾಖ ಬಂದು ಭೂಮಿ ಮೇಲೆ ಬೀಳುತ್ತೆ ಅದನ್ನು ನಾವು ಸೋಲಾರ್ ಫ್ಲಕ್ಸ್ ಅಂತ ಕರಿತೀವಿ. ಸೋಲಾರ್ ಫ್ಲಕ್ಸ್. ಈ ಸೋಲಾರ್ ಫ್ಲಕ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಮ್ಮ ವಾಯುಮಂಡಲದಲ್ಲಿ ಯಾವ ರೀತಿ ಮೋಡಗಳಿದೆ, ನೀರಾವಿ ಇದೆ, ಧೂಳಿದೆ, ಕರೆಕ್ಟಾಗಿ ಕೆಲವೊಮ್ಮೆ ನೀವು ನೋಡಿರ್ತೀರ ಮಂಜು ಮುಚ್ಚಿರುತ್ತೆ, ಅದು ಮತ್ತು ತುಂಬ ಧೂಳಿರುತ್ತೆ, ಅದೆಲ್ಲ ಸೂರ್ಯನ ಶಾಖವನ್ನು ವಾಪಸ್ಸು ಪ್ರತಿಫಲನಗೊಳಿಸುತ್ತೆ. ಸೋಲಾರ್ ಫ್ಲಕ್ಸ್ ಕಮ್ಮಿ ಆಗುತ್ತೆ, ಹೌದಲ್ಲ? ಸೋಲಾರ್ ಫ್ಲಕ್ಸ್ ಕಮ್ಮಿ ಆಗುತ್ತೆ. ಅದಲ್ಲದೆ ಸೋಲಾರ್ ಫ್ಲಕ್ಸ್ ಅಲ್ಲದೆ ನಮ್ಮ ಭೂಮಿಯ ಮೇಲೆ ಬಿದ್ದಾಗ ಕೆಲವಷ್ಟು ಬೆಳಕು ವಾಪಸ್ ಹಿಂತಿರುಗುತ್ತೆ, ಅದನ್ನು ಆಲ್ಬಿಡೋ ಅಂತ ಕರಿತೀವಿ ನಾವು. ಆಲ್ಬಿಡೋ ಪ್ರತಿಫಲನಾಂಕ ಅಂತ ಕರಿತೀವಿ. ಆಲ್ಬಿಡೋ ಅಂದರೆ ಎಷ್ಟು ಶಾಖ ಭೂಮಿಯ ಮೇಲೆ ಬಿದ್ದು ವಾಪಸ್ ಹಿಂತಿರುಗುತ್ತೆ, ಭೂಮಿ ಹೀರ್ಕೊಳ್ಳೋಕ್ಕಿಂತ ಮುಂಚೆನೆ, ಭೂಮಿಯ ಶಾಖನ ಹೀರ್ಕೊಳ್ಳೋಕ್ಕಿಂತ ಮುಂಚೆನೆ ವಾಪಸ್ ಪ್ರತಿಫಲನಗೊಳ್ಳುತ್ತಲ್ಲ, ಅದನ್ನು ನಾವು ಆಲ್ಬಿಡೋ ಅಂತ ಕರಿತೀವಿ. ಅದನ್ನು ನೋಡೋಣ. ಆಲ್ಬಿಡೋ ನೋಡಿ. ಸೊ ಏನಾಗುತ್ತೆ ನೋಡಿ, ಪ್ರತಿಫಲನಾಂಕ ಅಂದರೆ ಭೂಮಿಯ ಮೇಲೆ ಬೀಳುವಂಥ ಶಾಖ ಎಷ್ಟು ವಾಪಸ್ ಹಿಂತಿರುಗುತ್ತೆ, ನಮ್ಮ ಭೂಮಿ ಹೀರ್ಕೊಳ್ಳೋಕ್ಕಿಂತ ಮುಂಚೆ ಎಷ್ಟು ವಾಪಸ್ ಹಿಂತಿರುಗುತ್ತೆ. ಅಂದರೆ ಮೋಡಗಳಿಂದನೇ ಜಾಸ್ತಿ ನೋಡಿ, ಅತಿ ಹೆಚ್ಚು ಪ್ರತಿಫಲನಾಂಕ ಇರೋದು ಮೋಡಗಳಿಂದ. ಹಂಗೆ ಹಿಮ ಬಿದ್ದಿರುತ್ತಲ್ಲ, ಅದು ಸ್ನೋ ನೋಡಿ, ಸ್ನೋ, ಗ್ಲೇಷಿಯರ್ ಅಂತೀವಲ್ಲ, ಅವುಗಳಿಂದ ಪ್ರತಿಫಲನಾಂಕ ಜಾಸ್ತಿ ಇರುತ್ತೆ, 50ರಿಂದ 90% ಅಷ್ಟು. ಮೋಡಗಳು ನೋಡಿ 70ರಿಂದ 80% ಅಷ್ಟು. ಗೊತ್ತಾಯ್ತಲ್ಲ? ಅಂದರೆ ಈ ಪ್ರತಿಫಲನಾಂಕ ಏನಿದೆ ಆಲ್ಬಿಡೋ, ಅದು 0 to 1 ವೇರಿ ಆಗುತ್ತೆ ಸ್ನೇಹಿತರೆ. 0 to 1. ಯಾವುದು ಬಿಳಿ ವಸ್ತುಗಳಿದೆ, ವೈಟ್ ಮೋಡಗಳು, ಹಿಮ ನದಿಗಳು, ಅವೆಲ್ಲ ಪ್ರತಿಫಲನಾಂಕ ಜಾಸ್ತಿ, ಅಂದರೆ ಬಿದ್ದಿದ್ದೆಲ್ಲ ಹಿಂತಿರುಗುತ್ತೆ ಆಕಾಶಕ್ಕೆ. ಕಪ್ಪು ವಸ್ತುಗಳಿದೆಲ್ಲ ನೋಡಿ, ತಾರ್ ರೋಡು, ನಮ್ಮ ಮನೆಗಳ ಮೇಲೆ ಮೇಲ್ಚಾವಡಿ, ಕರೆಕ್ಟ್ ಅಂಚು, ರಸ್ತೆಗಳು, ಅವೆಲ್ಲ ಕಪ್ಪಗಿರುತ್ತಲ್ಲ, ಅದೆಲ್ಲ ಏನಾಗುತ್ತೆ, ಆಲ್ಬಿಡೋ ಕಮ್ಮಿ, ಅಂದರೆ ಶಾಖನ ಹೀರಿಕೊಳ್ಳುತ್ತೆ. ಅದಕ್ಕೆ ಸ್ನೇಹಿತರೆ ನಾವು ಬೇಸಿಗೆಗಾಲದಲ್ಲೆಲ್ಲ ಕಪ್ಪು ಬಟ್ಟೆ ಹಾಕಬಾರ್ದು. ಬೇಸಿಗೆಗಾಲದಲ್ಲಿ ಕಪ್ ಶರ್ಟ್, ಕಪ್ ಪ್ಯಾಂಟ್ ಹಾಕೊಂಡು ಹೋದ್ರೆ ಏನಾಗುತ್ತೆ ಹೊರಗಡೆ, ಅದ್ರ ಮೇಲೆ ಕೋಟ್ ಬೇರೆ ಹಾಕೋತಾರೆ ಜನ, ಶಾಖ ಎಲ್ಲ ಹೀರ್ಕೊಳ್ಳುತ್ತೆ. ಅದಕ್ಕೆ ನಮ್ಮ ಜನಗಳೆಲ್ಲ ಏನು ಮಾಡ್ತಾರೆ, ಬಿಳಿ ಶರ್ಟು ಬಿಳಿ ಪಂಚೆ ಹಾಕೋತಾರೆ, ಯಾಕೆಂದರೆ ಶಾಖ ಬಿದ್ದಿದ್ದೆಲ್ಲ ರಿಫ್ಲೆಕ್ಟ್ ಆಗುತ್ತೆ, ಸ್ವಲ್ಪ ತಂಪಾಗಿರುತ್ತೆ ಅವ್ರಿಗೆ. ಗೊತ್ತಾಯ್ತಲ್ಲ? ಯಾಕೆ ಈ ರೀತಿ ಬಟ್ಟೆ ಧರಿಸ್ತಾರೆ, ಕವಚ ಧರಿಸ್ತಾರೆ ಅಂತ ತಾವು ಗಮನಿಸಬೇಕು. ಅದಕ್ಕೆ ನಮಗೆ ಎಷ್ಟೋ ಕಡೆ ಏನು ಮಾಡ್ತಾ ಇದ್ದಾರೆ, ತಾರ್ ರೋಡ್ನ ತೆಗೆದುಬಿಟ್ಟು ಸಿಮೆಂಟ್ ರೋಡ್ ಮಾಡ್ತಾ ಇದ್ದಾರೆ, ವೈಟ್ ಟಾಪಿಂಗ್ ಅಂತಾರೆ ಅದನ್ನು, ಕರೆಕ್ಟಾ? ಅದೆಲ್ಲ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಶಾಖನ ಹಿಂತಿರುಗಿಸೋಣ ಅಂತ, ಪ್ರತಿಫಲನಾಂಕ ಹೆಚ್ಚಿಸೋಣ ಅಂತ. ಆವರೇಜ್ ನಮ್ಮ ಪೃಥ್ವಿಯ ಪ್ರತಿಫಲನಾಂಕ 0.31 ಇದೆ, 0.31 ಅಥವಾ 31% ಇದೆ. ಈಗ ಪ್ರತಿಫಲನಾಂಕ ಪೃಥ್ವಿದು ಎಷ್ಟು, 0.31 ಅಥವಾ 31%, ಆಯ್ತಾ? ಸೊ ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಹಂಗೆ ನೀರು ಅಷ್ಟೇ, ನೀರಿದು ಪ್ರತಿಫಲನಾಂಕ ಜಾಸ್ತಿ. ಅದೇ ನೀರು ತ್ಯಾಜ್ಯಗೊಂಡಾಗ ಕೊಳಚೆ ನೀರು ಇರುತ್ತಲ್ಲ, ಅದ್ರದ್ದು ಪ್ರತಿಫಲನಾಂಕ ಕಮ್ಮಿ, 0 ಆಗ್ಬಿಡುತ್ತೆ. ಕಪ್ಪು ಇರುತ್ತೆ ನೋಡಿ ನೀರು, ಕೊಳಚೆ ನೀರು, ಅದರದ್ದು ಪ್ರತಿಫಲನಾಂಕ ಕಮ್ಮಿ. ಸ್ವಚ್ಛವಾದ ನೀರದು ಪ್ರತಿಫಲನಾಂಕ ಜಾಸ್ತಿ. ಗೊತ್ತಾಯ್ತಲ್ಲ? ಸೊ ಈ ರೀತಿ ಸ್ನೇಹಿತರೆ ನಮಗೆ ಪ್ರತಿಫಲನಾಂಕ ಅಂದರೆ ಸೂರ್ಯನಿಂದ ಬರುವಂಥ ಎಷ್ಟು ಬೆಳಕು ಶಾಖ ವಾಪಸ್ ಹಿಂತಿರುಗುತ್ತೆ, ದ ಅಮೌಂಟ್ ಆಫ್ ಲೈಟ್ ರಿಫ್ಲೆಕ್ಟೆಡ್ ಬ್ಯಾಕ್ ಬಿಫೋರ್ ಇಟ್ ಈಸ್ ಅಬ್ಸಾರ್ಬ್ಡ್ ಬೈ ದಿ ಅರ್ತ್ ಸರ್ಫೇಸ್, ಆಯ್ತಾ? ಇವಾಗ ನೋಡಿ, ಸೊ ಇದೆಲ್ಲ ನೋಡಿ ಕೊನೆಗೆ ಭೂಮಿಗೆ ಮೇಲೆ ಬಂದು ರೀಚ್ ಆಗೋದು ಎಷ್ಟು, ಕಡಿಮೆ ಆಗುತ್ತೆ, ಸೋಲಾರ್ ಫ್ಲಕ್ಸ್ ಕಡಿಮೆ ಆಗುತ್ತೆ. ಈ ಭಾಗ ನೋಡಿ, ಆದ್ರೂ ಕರ್ಕಟ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿ ನೋಡಿ, ಭಾರತ ಇಲ್ಲೇ ಇದೆ ನೋಡಿ, ಭಾರತ ಕರ್ಕಟ ಸಂಕ್ರಾಂತಿ ಪಾಸ್ ಆಗ್ತದೆ, ಈ ಭಾಗದಲ್ಲಿ ಜಾಸ್ತಿ ಬೆಳಕು ಬೀಳ್ತಾ ಇದೆ. ಹತ್ತತ್ರ ನೋಡಿ 340 ವ್ಯಾಟ್ ಅಷ್ಟು ಶಾಖ ಇಲ್ಲೇ ಬೀಳುತ್ತೆ, ಪರ್ ಸ್ಕ್ವೇರ್ ಮೀಟರ್ ಬೀಳುತ್ತೆ ಶಾಖ. ಅದಕ್ಕೆ ನಮಗೆ ಇದನ್ನು ಉಷ್ಣವಲಯ ಅಂತ ಕರೀತೀವಿ ನಾವು. ಉಷ್ಣ ಅಂದರೆ ಸಖತ್ ಜಾಸ್ತಿ ಶಾಖ ಇರುತ್ತೆ, ಆಯ್ತಾ? ಇದನ್ನು ಟಾರಿಡ್ ವಲಯ ಅಂತ ಕೂಡ ಕರಿತೀವಿ, ಟಾರಿಡ್. ಅದಾದ್ಮೇಲೆ ನೋಡಿ ಈ ಭಾಗನ ಉಪ ಉಷ್ಣ ವಲಯ ಅಂತ ಕರಿತೀವಿ ನಾವು, ಸಬ್ ಟ್ರಾಪಿಕಲ್ ನೋಡಿ ಸ್ನೇಹಿತರೆ. ಟ್ರಾಪಿಕಲ್ ಭಾಗದಲ್ಲಿ ಏನಾಗುತ್ತೆ, ಬಿಸಿಲು ಬಿದ್ದಾಗ ಅಲ್ಲಂಗೆ ನೀರಾವಿ ಮೇಲೆ ಹೋಗಿ ಮೋಡಗಳಾಗಿ ಮಳೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಮಗೆ ಟ್ರಾಪಿಕ್ಸ್ ಅಲ್ಲಿ ಅವಾಗ ಮಳೆ ಬೀಳೋದ್ರಿಂದ ಸ್ವಲ್ಪ ಉಷ್ಣಾಂಶ ಕಡಿಮೆ ಆಗುತ್ತೆ. ಅದು ಸಬ್ ಟ್ರಾಪಿಕ್ ಇದೆ ನೋಡಿ ಈ ಭಾಗ, ಇಲ್ಲಿ ಜಾಸ್ತಿ ನಮಗೆ ಮಳೆ ಕಮ್ಮಿ, ಅಂದರೆ ಬಿಸಿಲು ಜಾಸ್ತಿ ಇರುತ್ತೆ, ಮಳೆ ಕಡಿಮೆ ಈ ಭಾಗದಲ್ಲಿ. ನಾನು ಹೇಳ್ತೀನಿ ಏನಕ್ಕೆ ಅಂತ. ಸೊ ಆ ಕಾರಣದಿಂದ ನೋಡಿ, ಇವಾಗ ಬಿಸಿಲು ಜಾಸ್ತಿ ಇರುತ್ತೆ, ನೀರಾವಿ ಕೊರತೆ ಇದೆ ಈ ಭಾಗದಲ್ಲೆಲ್ಲ.
ಸೊ ಮೋಡಗಳಾಗೋದಿಲ್ಲ, ಮಳೆ ಆಗೋದಿಲ್ಲ. ಸೊ ಅದಕ್ಕೆ ಉಷ್ಣಾಂಶ ಅತಿ ಹೆಚ್ಚಿರೋದ್ರಲ್ಲಿ ಉಪ ಉಷ್ಣವಲಯದಲ್ಲಿ. ನಾವು ಕಟ್ಕೊಳ್ಳಿ, ಉಷ್ಣವಲಯ ಟಾರಿಡ್ ಅಂತ ಕರಿತೀವಿ. ಉಪ ಉಷ್ಣವಲಯ ಇದು 23 ಡಿಗ್ರಿಯಿಂದ 30ಕ್ಕೆ ನಾವು 23 ಡಿಗ್ರಿ ಇಂದ 30ರವರೆಗೆ ಉಪ ಉಷ್ಣವಲಯ ಅಂತ ಕರಿತೀವಿ. ಆಯ್ತಾ? ಅದ್ರ ಮೇಲ್ಗಡೆ ನೋಡಿ ಶಾಖ ತುಂಬಾ ಕಡಿಮೆ ಇರೋದ್ರಿಂದ ಇದನ್ನು ಟೆಂಪರೇಟ್ ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ಸಮಶೀತೋಷ್ಣ ವಲಯ ಅಂತ ಕರಿತೀವಿ, ಟೆಂಪರೇಟ್ ಭಾಗ. ಯಾಕೆಂದ್ರೆ ಇಲ್ಲಿ ನಮಗೆ ಓರೆ ಕಿರಣಗಳು ಬೀಳುತ್ತೆ ಸೂರ್ಯನಿಂದ. ನೋಡಿ, ಓರೆ ಕಿರಣಗಳು, ಅವಾಗ ಏನಾಗುತ್ತೆ, ಸ್ವಲ್ಪ ತಾಪಮಾನ ಕಡಿಮೆ ಆಗುತ್ತೆ. ಇನ್ನು ಧ್ರುವ ಪ್ರದೇಶಕ್ಕೆ ಹೋದಾಗ ನೋಡಿ, ಬಿಸಿಲೇ ಇಲ್ಲ, ಬಿಸಿಲೇ ಕಮ್ಮಿ. ಇಲ್ಲಿ ಧ್ರುವೀಯ ಪ್ರದೇಶಗಳಲ್ಲಿ ಬಿಸಿಲು ತುಂಬಾ ಕಮ್ಮಿ. ಈ ಕಾರಣದಿಂದ ಏನಾಗೋಗುತ್ತೆ, ನಮಗೆ ಈ ಧ್ರುವ ಪ್ರದೇಶದಲ್ಲಿ ಉಷ್ಣಾಂಶ ತುಂಬಾ ಕಡಿಮೆ ಇರೋದ್ರಿಂದ ಇದನ್ನು ಯಾವಾಗಲೂ ಚಳಿ ಇರುತ್ತೆ, ಫ್ರಿಜಿಡ್ ಅಂತ ಕರಿತೀವಿ. ಶೀತ ವಲಯ. ಪೋಲಾರ್ ಭಾಗಗಳನ್ನ ನಾವು ಶೀತ ವಲಯ ಅಂತ ಕರಿತೀವಿ, ಯಾಕೆಂದ್ರೆ ಯಾವಾಗಲೂ ಚಳಿ ಇರುತ್ತೆ, ಉಷ್ಣಾಂಶ ತುಂಬಾ ಕಮ್ಮಿ ಇರುತ್ತೆ. ಫ್ರಿಜಿಡ್ ಝೋನ್. ಗೊತ್ತಾಯ್ತಲ್ಲ? ಸೊ ನಾನು ಇನ್ನೂ ಎಷ್ಟೋ ವಿಷಯಗಳು ಹೇಳ್ತೀನಿ. ಧ್ರುವ ಪ್ರದೇಶದಲ್ಲಿ ಯಾಕೆ 6 ತಿಂಗಳು ಬೆಳಕು 6 ತಿಂಗಳು ಕತ್ಲೆ ಇರುತ್ತೆ ಅದನ್ನು ಹೇಳ್ಕೊಡ್ತೀನಿ. ತಾಳ್ಮೆ ಇರಲಿ ಎಲ್ಲರಿಗೂ. ಈಗ ನೋಡಿ, ನಮ್ಮ ಪೃಥ್ವಿ ಬಾಗುವಿಕೆ ಇರೋದ್ರಿಂದ ಎಲ್ಲ ಕಡೆಗೂ ಸಮವಾಗಿ ಶಾಖ ಹಂಚಿಕೆ ಆಗಲ್ಲ. ಉಷ್ಣವಲಯದಲ್ಲಿ ಜಾಸ್ತಿ, ಉಪ ಉಷ್ಣವಲಯದಲ್ಲಿ, ಸಮಶೀತೋಷ್ಣ ವಲಯದಲ್ಲಿ ಕಮ್ಮಿ, ಧ್ರುವ ಪ್ರದೇಶದಲ್ಲಿ ತುಂಬ ಕಮ್ಮಿ. ಅದಕ್ಕೆ ಅದನ್ನು ಶೀತವಲಯ ಅಂತ ಕರೆಯೋದು ಧ್ರುವ ಪ್ರದೇಶಗಳನ್ನ. ನೋಡಿ, ಎಲ್ಲ ಗ್ರಹಗಳದ್ದು ಪ್ರತಿಫಲನಾಂಕ ಕೊಟ್ಟಿದೆ ನೋಡಿ ಇಲ್ಲಿ. ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ನಮ್ಮ ಪೃಥ್ವಿ ಪ್ರತಿಫಲನಾಂಕ ಎಷ್ಟು? ಪೃಥ್ವಿಯ ಪ್ರತಿಫಲನಾಂಕ 0.31. ಇದು ನೋಡಿ ನಮ್ಮ ಅರ್ಥ. ಹಂಗೆ ಬಾಕಿ ಗ್ರಹಗಳು ನೋಡಿ, ಮರ್ಕ್ಯೂರಿ ನೋಡಿ 0.12, ವೀನಸ್ ನೋಡಿ 0.59, ಮಾರ್ಸ್ ನೋಡಿ 0.15. ಒಳ ಗ್ರಹಗಳಲ್ಲಿ ಇದೆ, ವೀನಸ್ಸೇ ದೊಡ್ಡದಿದೆ ನೋಡಿ, ಹೈಯೆಸ್ಟ್ ವೀನಸ್. ಅದಕ್ಕೆ ನಮಗೆ ವೀನಸ್ ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಅಂತ ಹೇಳಿ ಕಾಣೋದು ಸ್ನೇಹಿತರೆ. ಬೆಳಗಿನ ಜಾವ ಅಥವಾ ಸಂಜೆ ಹೊತ್ತು ಕಾಣುತ್ತೆ ನಮಗೆ. ವೀನಸ್ ಒಂದು ಗ್ರಹ, ಅದನ್ನು ಸ್ಟಾರ್ ಅಂತ ಏನಕ್ಕೆ ಕರಿತಾ ಇದ್ದಾರೆ ಈಗ ಅಂದರೆ, ಅದು ಪ್ರತಿಫಲನಾಂಕ ಜಾಸ್ತಿ ಇರೋದ್ರಿಂದ ನಮಗೆ ರಾತ್ರಿ ಹೊತ್ತು ಅಥವಾ ಬೆಳಗಿನ ಜಾವ ಕಾಣುತ್ತೆ ಒಂಥರ. ಗೊತ್ತಾಯ್ತಲ್ಲ? ಆ ಕಾರಣದಿಂದ ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ನಾವು ಕಟ್ಕೊಳ್ಳಿ, ಆದರೆ ಅದು ಸ್ಟಾರ್ ಅಲ್ಲ, ಅದೊಂದು ಗ್ರಹ. ಅದರ ಪ್ರತಿಫಲನಾಂಕ ಜಾಸ್ತಿ ಇರೋದ್ರಿಂದ ನಮಗೆ ಕಾಣುತ್ತೆ. ನಾವು ಕಟ್ಕೊಳ್ಳಿ. ಹಂಗೆ ಜುಪಿಟರ್ ನೋಡಿ, ಪ್ರತಿಫಲನಾಂಕ ಜಾಸ್ತಿ ಇದೆ, ಜುಪಿಟರ್ ಮತ್ತು ಸ್ಯಾಟರ್ನ್. ಗೊತ್ತಾಯ್ತಲ್ಲ? ಹಂಗೆ ಯುರೇನಸ್ ಮತ್ತು ನೆಪ್ಟ್ಯೂನ್. ಸೊ ಇಷ್ಟರಲ್ಲಿ ಅತಿ ಹೆಚ್ಚು ಪ್ರತಿಫಲನಾಂಕ ಇರೋದೇ ಅದು ವೀನಸ್. ಇದನ್ನು ಕೇಳ್ತಾರೆ. ವೀನಸ್ ಅತಿ ಕಡಿಮೆ ಇರೋದು ಮರ್ಕ್ಯೂರಿ ಅತಿ ಕಡಿಮೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ನಾವು ಕಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಮ್ಮ ವಾಯುಮಂಡಲದಲ್ಲಿರುವಂಥ ಅನಿಲಗಳು. ವಾಯುಮಂಡಲದಲ್ಲಿ ಕಂಡುಬರುವಂಥ ಅನಿಲಗಳು ಯಾವುದು? ಸೊ ನಾವು ಹೇಳಿದೆ, ನಮ್ಮ ವಾಯುಮಂಡಲದಲ್ಲಿ ಅನಿಲಗಳಿದೆ, ಧೂಳಿನ ಕಣಗಳಿದೆ, ನೀರಾವಿ ಇದೆ ಅಂತ. ಅದರಲ್ಲಿ ಮೊದಲನೇದು ಅನಿಲಗಳು. ಓಕೆ, ಈ ಅನಿಲಗಳಲ್ಲಿ ಅತಿ ಹೆಚ್ಚು ಸಿಗದೆ ನಮಗೆ ನೈಟ್ರೋಜನ್. ನೋಡಿ, ನೈಟ್ರೋಜನ್ ಎಷ್ಟಿದೆ ಅಂದರೆ 78% ಅಷ್ಟಿದೆ. 78.08%. ಹಂಗೆ ಆಕ್ಸಿಜನ್ ನೋಡಿ 20.95 ಅಥವಾ 99 ಅಂತ ಕರೀತಾರೆ. ಈಗ ನಾಪಿಟ್ಕೊಳ್ಳಿ, 21% ಅಂತ ನಾಪಿಟ್ಕೊಳ್ಳಿ ಎಲ್ಲರೂ. 21% ಆಕ್ಸಿಜನ್ ಇದೆ. ಇವೆರಡು ಸೇರಿದ್ರೆ ನೋಡಿ 99% ಇಲ್ಲೇ ಆಗೋಗ್ತದೆ ನೋಡಿ, 99% ಇಲ್ಲೇ ಆಗೋಯ್ತು. ಸೊ ನೈಟ್ರೋಜನ್ ಮತ್ತು ಆಕ್ಸಿಜನ್ನೇ ಅತಿ ಹೆಚ್ಚು ಇರುವಂಥ ಅನಿಲಗಳು ಕಟ್ಕೊಳ್ಳಿ. ಇನ್ನು ಬಾಕಿ ಇದೆ ನೋಡಿ 1%. 1% ಅಲ್ಲಿ ನೋಡಿ ಆರ್ಗಾನ್, ಕಾರ್ಬನ್ ಡೈಆಕ್ಸೈಡ್, ನಿಯಾನ್, ಹೀಲಿಯನ್, ಕ್ರಿಪ್ಟಾನ್, ಹೈಡ್ರೋಜನ್, ಝೆನಾನ್, ಓಸೋನ್. ಈ ರೀತಿ ಬಾಕಿ ಅನಿಲಗಳನ್ನ ನಾವು ನೋಡ್ಬೋದು. ನಮ್ಮ ವಾಯುಮಂಡಲದಲ್ಲಿ ಅತಿ ಹೆಚ್ಚಿರದೆ ನೈಟ್ರೋಜನ್ ಮತ್ತು ಆಕ್ಸಿಜನ್. ಇವೆರಡನ್ನ ನಾಪಿಟ್ಕೊಳ್ಳಿ ಸ್ನೇಹಿತರೆ, ತುಂಬಾ ಮುಖ್ಯವಾದದ್ದು ಅನಿಲಗಳು. ಗೊತ್ತಾಯ್ತಲ್ಲ? ಎಕ್ಸಾಮಲ್ಲಿ ಎಲ್ಲ ಪರೀಕ್ಷೆಗಳಲ್ಲೂ ತುಂಬ ಸತಿ ಕೇಳಿದಂಥದ್ದೇ ಕ್ವಶನ್ ಇದು. 4 ಮೊದಲು 4 ಏನಿದೆ ನೋಡಿ. ಓಕೆ, ಮೊದಲು ಏನಿದೆ 4ನ್ನ ಕೇಳ್ತಾರೆ. ಮೊದಲನೇದು ನೈಟ್ರೋಜನ್, ಇಲ್ಲಿ ಸಾರಜನಕ. ಎರಡನೇದು ಆಮ್ಲಜನಕ ನೋಡಿ. ನೆಕ್ಸ್ಟ್ 3ನೇದು ಆರ್ಗಾನ್. 4ನೇದು ನೋಡಿ ಕಾರ್ಬನ್ ಡೈಆಕ್ಸೈಡ್. ಆಯ್ತಾ? ಸಾರಜನಕ ಮತ್ತು ಆಮ್ಲಜನಕ ಎರಡು ನಾವು ಕಟ್ಕೊಳ್ಳಿ. 3ನೇದು ಆರ್ಗಾನ್ ಮತ್ತು 4ನೇದು ಕಾರ್ಬನ್ ಡೈಆಕ್ಸೈಡ್. ಆ ಆರ್ಡರ್ ನಾವು ಕಟ್ಕೊಳ್ಳಿ.
ನೆಕ್ಸ್ಟ್ ಧೂಳು. ಇದನ್ನ ನೋಡಿರ್ತೀರಿ ಎಲ್ಲರೂ. ನಾವು ಹಳ್ಳಿಗಳ ಕಡೆ ಎಲ್ಲ ಹಂಚಿನ ಮನೆಗಳ ಕಡೆ ಗ್ಲಾಸ್ ಇರುತ್ತೆ, ಅದರಿಂದ ಬೆಳಕು ಬರ್ತಾ ಇರುತ್ತೆ, ಅಥವಾ ಕಿಟಕಿಯಿಂದ ಬೆಳಕು ಬರ್ತಾ ಇರುತ್ತೆ. ಆ ರೂಮ್ ಒಳಗೆ ಹೋಗ್ತಿದ್ದಂಗೆ ಏನಾಗುತ್ತೆ, ಕತ್ಲೆ ಇರುತ್ತೆ, ಇನ್ನೂ ಬೆಳಕು ಲೈಟ್ ಹಾಕಿಲ್ಲ ನಾವು, ಅವಾಗ ಏನಾಗುತ್ತೆ ನೋಡಿ, ಈ ಥರ ಬೆಳಕು ಬರ್ತಿರೋದು ಧೂಳಿನ ಕಣಗಳ ಮೇಲೆ ಬಿದ್ದು ಅದು ನಮ್ಗೆ ಕಾಣುತ್ತೆ ನೋಡಿದ್ರಲ್ಲ. ಎಷ್ಟೋ ಸತಿ ನಾವು ಧೂಳಿನ ಕಣಗಳನ್ನ ಹಿಡಿಯಕ್ಕೆ ಟ್ರೈ ಮಾಡ್ತೀವಿ, ನಮ್ಗೆ ಸಿಗೋದಿಲ್ಲ. ಅಂದರೆ ನಮ್ಮ ಗಾಳಿಯಲ್ಲಿ ತುಂಬ ಪ್ರಮಾಣದಲ್ಲಿ ಧೂಳಿನ ಕಣಗಳಿದೆ. ಸೊ ನಮ್ಗೇನು ಕಾಣ್ತಾ ಇಲ್ಲ ಇವೆಲ್ಲ ಅಂದರೆ, ಬೆಳಕು ಅಷ್ಟು ಪ್ರಕಾಶಮಾನವಾಗಿರೋದ್ರಿಂದ ಲೈಟ್ ಹಾಕೊಂಡಿರ್ತೀವಿ, ಇಲ್ಲಾಂದ್ರೆ ಫುಲ್ ಬೆಳಕಿರುತ್ತೆ, ಅದಕ್ಕೆ ನಮ್ಗೆ ಅದು ಕಾಣಲ್ಲ. ಆದರೆ ಈ ಥರ ಪರಿಸ್ಥಿತಿಗಳಲ್ಲಿ ಕಿಟಕಿಯಿಂದ ಬರ್ತಾ ಇರುತ್ತಲ್ಲ ಬೆಳಕು, ಅವಾಗ ಕಾಣುತ್ತೆ. ಅಂಚಿನ ಗ್ಲಾಸಿಂದ ಬರ್ತಾ ಇರುತ್ತೆ, ಇಲ್ಲಾಂದ್ರೆ ಸಿನಿಮಾ ಪ್ರೊಜೆಕ್ಟರ್ ಹಾಕಿದಾಗ ಬೆಳಕು ಬೀಳುತ್ತೆ ನೋಡಿ ಕತ್ಲೆ ರೂಮಲ್ಲಿ, ಅವಾಗ ಕಾಣುತ್ತೆ ಧೂಳಿನ ಕಣಗಳು. ಇದನ್ನು ನಾವು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ ಸೈನ್ಸಲ್ಲಿ. ಟಿಂಡಾಲ್ ಎಫೆಕ್ಟ್ ನೆನಪಿಟ್ಕೊಳ್ಳಿ. ಟಿಂಡಾಲ್ ಎಫೆಕ್ಟ್ ಯಾವ ರೀತಿ ಒಂದು ಧೂಳಿನ ಕಣಗಳು ನಮಗೆ ಇಲ್ಲಿ ಕಾಣ್ತಾ ಇದೆ. 2 ಥರ ಧೂಳಿನ ಕಣಗಳು ಸ್ನೇಹಿತರೆ. ಇವೆಲ್ಲ ಗಾಳಿಯಲ್ಲಿ ತೇಲ್ತಾ ಇರೋದ್ರಿಂದ ಇದನ್ನು ಏರೋಸಾಲ್ ಅಂತ ಕೂಡ ಕರಿತೀವಿ ನೋಡಿ. ಈ ಧೂಳಿನ ಕಣಗಳೆಲ್ಲ ಗಾಳಿಯಲ್ಲಿ ತೇಲೋದ್ರಿಂದ ಏರೋಸಾಲ್ ಅಂತ ಕರಿತೀವಿ. ಇವುಗಳಿಗೆ ಇನ್ನೊಂದು ಹೆಸರು ಪಾರ್ಟಿಕ್ಯುಲೇಟ್ ಮ್ಯಾಟರ್ ನೆನಪಿಟ್ಕೊಳ್ಳಿ. PM ಅಂದರೆ ತುಂಬ ಚಿಕ್ಕ ಕಣಗಳು. ಇವೆಲ್ಲ ತುಂಬ ಚಿಕ್ಕ ಕಣಗಳು ಗಾಳಿಯಲ್ಲಿ ತೇಲ್ತಾ ಇರುತ್ತೆ. ಇವೆರಡರಲ್ಲಿ 2 ಥರ. ಒಂದು ಉಸಿರಾಟಕ್ಕೆ ಸಮಸ್ಯೆ ಆಗದಂತ, ಇನ್ನೊಂದು ಉಸಿರಾಟಕ್ಕೆ ಸಮಸ್ಯೆ ಆಗುವುದು. ಯಾವುದು ನೋಡೋಣ. ಉಸಿರಾಟಕ್ಕೆ ಸಮಸ್ಯೆ ಆಗದಂಥ ಧೂಳಿನ ಕಣಗಳು ಯಾವುದು ಅಂದರೆ ಫೈನ್ ಕ್ಲೇ, ತುಂಬ ಚಿಕ್ಕ ಕಣಗಳು. ಸಾಡಸ್ಟ್, ಮರದಿಂದ ಬರುತ್ತೆ ನೋಡಿ, ಮರ ಕಟ್ ಮಾಡಿದಾಗ ಸಾಡಸ್ಟ್. ಮತ್ತು ಹೂವಿನ ಗಿಡಗಳಿಂದ ಬರೋಂಥದ್ದು ಪಾಲನ್ಸ್, ಬೂದಿ ಮತ್ತು ಹೊಗೆ ಕಣಗಳು. ಮಣ್ಣಿಂದ ಬರೋಂಥದ್ದು, ಮರ ಕಟ್ ಮಾಡಿದಾಗ ಬರೋಂಥದ್ದು, ಹೂವಿನ ಗಿಡಗಳಿಂದ ಬರೋಂಥದ್ದು, ಬೂದಿ ಮತ್ತು ಹೊಗೆಯಿಂದ ಬರುವಂಥ ಧೂಳು. ಇವೆಲ್ಲ ರೆಸ್ಪಿರಬಲ್ ಸಸ್ಪೆಂಡ್, ಅಂದರೆ ಉಸಿರಾಟಕ್ಕೆ ಅಷ್ಟು ಸಮಸ್ಯೆ ಆಗಲ್ಲ. ಯಾಕೆಂದರೆ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಇವೆಲ್ಲ ಯಾವಾಗಲೂ ಇದೆ, ನಮ್ಮ ದೇಹ ಇದಕ್ಕೆ ಹೊಂದಾಣಿಕೆ ಆಗಿದೆ. ಸೊ ಇವೆಲ್ಲ ಧೂಳು ಒಳಗೆ ಹೋದ್ರೂ ಮೂಗೊಳಗೆ ಕೂದಲಿರುತ್ತೆ ನೋಡಿ, ಹೇರ್ ಫಾಲಿಕಲ್ಸ್, ಅದು ಡಿಸ್ಟರ್ಬ್ ಆದಾಗ ನಮಗೆ ಸೀನ್ ಬರುತ್ತೆ. ವೆನ್ ಯು ಸ್ನೀಸ್ ಮಾಡಿದಾಗ ಅದೆಲ್ಲ ಧೂಳು ಹೊರಗಡೆ ಬರುತ್ತೆ. ಸೊ ಇವೆಲ್ಲ ದಪ್ಪ ಪಾರ್ಟಿಕಲ್ಸ್, ಇವೆಲ್ಲ ಕಣ ಪಾರ್ಟಿಕಲ್ಸ್. ಇವುಗಳು ಕಣದ ಸೈಜು, ಗಾತ್ರ ದೊಡ್ಡದು, ಅದಕ್ಕೆ ನಮಗೇನು ಸಮಸ್ಯೆ ಆಗಲ್ಲ. ಆದರೆ ಇದಿದೆ ನೋಡಿ, ನಾನ್ ರೆಸ್ಪಿರಬಲ್. ಸಿಗರೆಟ್ ಇಂದ ಬರೋಂಥದ್ದು, ವಾಹನಗಳು, ಹೈಡ್ರೋಕಾರ್ಬನ್ಸ್ ಅಂದರೆ ಡೀಸೆಲ್ ವಾಹನಗಳಿಂದ ಬರೋಂಥದ್ದು. ಕರೆಕ್ಟ್. ಇಂಡಸ್ಟ್ರಿಯಲ್ ಸ್ಮೋಕ್, ಕೈಗಾರಿಕೆಗಳು, ಸಿಮೆಂಟ್ ಇಂದ ಬರೋಂಥದ್ದು ಮುಖ್ಯವಾಗಿ. ಸ್ಟಬಲ್ ಬರ್ನಿಂಗ್, ಇದೆಲ್ಲ ಮೆದೆ ಸುಡ್ತಾರೆ ನೋಡಿ ಹಳ್ಳಿಗಳ ಕಡೆ ಎಲ್ಲ. ಏನಾಗುತ್ತೆ, ಫಸಲು ತೆಗೆದ್ಮೇಲೆ ಕೊನೆಗೇನು ಉಳ್ಕೊಳ್ಳುತ್ತಲ್ಲ, ಅದನ್ನು ಸುಟ್ಟಾಕ್ಬಿಡ್ತಾರೆ ಅಲ್ಲೇ, ಗೊಬ್ಬರ ಆಗಲಿ ಫಲವತ್ತತೆ ಹೆಚ್ಚಾಗಲಿ ಅಂತ. ಓಕೆ, ಅದು ಸ್ಟಬಲ್ ಬರ್ನಿಂಗ್. ಇನ್ನೊಂದು ಪಟಾಕಿಗಳು. ಈಗ ನೋಡಿ ಎಲ್ಲ ಕಡೆ ಯಾರು ಸತ್ರು ಪಟಾಕಿ ಹೊಡಿತಾರೆ, ಯಾರು ಹುಟ್ಟಿದ್ರು ಪಟಾಕಿ ಹೊಡಿತಾರೆ. ಕರೆಕ್ಟಾ? ದೀಪಾವಳಿ ಒಂದೇ ಅಲ್ಲ, ಈಗ ಕ್ರಿಕೆಟ್ ವರ್ಲ್ಡ್ ಕಪ್ ಅಂತಾರೆ, ಎಲ್ಲದಕ್ಕೂ ಪಟಾಕಿ ಹೊಡಿತಾರೆ ಜನ. ಸೊ ರಿಸಲ್ಟ್ ಇವೆಲ್ಲ ಏನು ತಪ್ಪು. ಇದರಿಂದ ಬರುವಂಥ ಧೂಳೆ ನಮಗೆ ಉಸಿರಾಟದ ಸಮಸ್ಯೆಗಳಾಗ್ತಾ ಇರೋದು. ಆಸ್ತಮಾ ಆಗಿರ್ಬೋದು, ಬ್ರಾಂಕೈಟಿಸ್ ಆಗಿರ್ಬೋದು, ಇವೆಲ್ಲ ದೊಡ್ಡ ಸಮಸ್ಯೆಗಳು ನಗರಗಳಲ್ಲಿ ಹೆಚ್ಚಾಗಿದೆ ಸ್ನೇಹಿತರೆ. ಈಗ ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಅವೆಲ್ಲ ಹೆಚ್ಚಾಗ್ತಾ ಇದೆ. ಅದನ್ನು ನಾವು ಇಲ್ಲಿ ಗಮನಿಸಬೇಕು. ನೆಕ್ಸ್ಟ್ ನೋಡಿ, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳಿದ್ರೆ ಅದ್ರಲ್ಲಿ 3 ಥರ: PM10, PM 2.5, PM 0.1. ಇದೆಲ್ಲ ಕೇಳ್ಬೋದು ನೀವು. ಎಷ್ಟು ಜನಕ್ಕೆ ಆಶ್ಚರ್ಯ ಆಗ್ಬೋದು, ಏನು ಸರಿ ಹೇಳ್ತಾ ಇದ್ರಲ್ಲ ಇಷ್ಟೊಂದನ್ನ ಅಂತ. ಇದೇ ಧೂಳಿನ ಕಣಗಳ ಬಗ್ಗೆನೇ ಕೇಳೋದು ಎಕ್ಸಾಮಲ್ಲಿ. ಇವಾಗ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದೆಲ್ಲ ಬರುತ್ತೆ. ನೆಕ್ಸ್ಟು PM10 ನೋಡಿ, ವಾಹನಗಳಿಂದ, ಸಿಗರೆಟ್ ಸ್ಮೋಕಿಂದ, ಇವೆಲ್ಲ ನಮಗೆ ಬರೋದೇ ಇವುಗಳು. ಯಾವುದರಿಂದ ಬರ್ತಾ ಇದೆ ನೋಡಿ, ಅದು ಹಾಕಿದ್ದೀನಿ. ಇವುಗಳೆಲ್ಲ ಏನಾಗುತ್ತೆ, ಉಸಿರಾಟಕ್ಕೆ ಸಮಸ್ಯೆಗಳು ಸ್ನೇಹಿತರೆ. ಇವುಗಳು ಹೆಚ್ಚಾಗ್ತಾ ಇದೆ ನಗರಗಳಲ್ಲಿ. ಇದನ್ನು ತಡೆಗಟ್ಟಕ್ಕೆ ನಾವು ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ. ಈಗ ಅಂದರೆ ನಮ್ಮ ಕೂದಲಿದೆ ನೋಡಿ, ಕೂದಲು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಚಿಕ್ಕದು ಇವೆಲ್ಲ ನೋಡಿ, ಕೂದಲಿಗಿಂತ ಚಿಕ್ಕದಿರುತ್ತೆ ಈ ಧೂಳಿನ ಕಣಗಳು. ಇದು ಸಿಗರೆಟ್ ಇಂದ ಬರೋಂಥ ಧೂಳಿನ ಕಣಗಳು ನೋಡಿ, 0.1 ಇದೆ ನೋಡಿ, ಅಷ್ಟು ಚಿಕ್ಕ ಕಣ ಇದು, ನಮ್ಮ ಕಣ್ಣು ಕಾಣದೇ ಇಲ್ಲ ಇದು. ಗೊತ್ತಾಯ್ತಲ್ಲ? ಹಾಂ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಗಾಳಿಯ ಸಾಂದ್ರತೆ. ಸೊ ನಮ್ಮ ವಾಯುಮಂಡಲದಲ್ಲಿ ಮೊದಲನೇ ವಲಯಕ್ಕೆ ನಾವು ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಪರಿವರ್ತನಾ ಮಂಡಲ ಅಂದರೆ ನಮ್ಮ ವಾಯುಮಂಡಲದ ಮೊದಲ ವಲಯ. ಓಕೆ, ಮೊದಲ ವಲಯ. ನಮ್ಮ ಪೃಥ್ವಿಯ ಮೇಲೆ ಮೊದಲು ನಮಗೆ ಸಿಗುವಂಥ ವಾಯುಮಂಡಲಕ್ಕೆ ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಆಯ್ತಾ? ಇಲ್ಲೇ ಅತಿ ಹೆಚ್ಚು ಗಾಳಿ ಸಾಂದ್ರತೆ ಇರೋದು. ಅಂದರೆ ಧೂಳಿನ ಕಣಗಳು, ಅನಿಲಗಳೆಲ್ಲ ಇರೋದೆಲ್ಲ ಇಲ್ಲೇ. ಅದರಲ್ಲೂ ಎಲ್ಲಿ ಅಂದರೆ ನಮ್ಮ ಭೂಮಿಯ ಮೇಲೆ ನೋಡಿ, ನಾವು ಭೂಮಿ ಇದೆ ನೋಡಿ, ಅರ್ಥ. ಭೂಮಿಯ ಮೇಲೆ ನಮಗೆ ಜಾಸ್ತಿ ಇದೆ.
ಯಾಕೆಂದರೆ ಇಲ್ಲಿ ಗ್ರಾವಿಟಿ ಇರೋದೇ ಇಲ್ಲಿ, ಹೌದಾ? ಗುರುತ್ವಾಕರ್ಷಣೆ ಇರೋದೇ ನಮ್ಮ ಪೃಥ್ವಿಯ ಮೇಲೆ. ಇಲ್ಲಿ ಗುರುತ್ವಾಕರ್ಷಣೆ ಮೇಲೆ ಹೋಗ್ತಾ ಹೋಗ್ತಾ ಆಕಾಶದಲ್ಲಿ ಏನಾಗುತ್ತೆ, ಗುರುತ್ವಾಕರ್ಷಣೆ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ನಮ್ಮ ಭೂಮಿಯ ಕೆಳಮಟ್ಟದಲ್ಲಿ ಗುರುತ್ವಾಕರ್ಷಣೆ ಜಾಸ್ತಿ ಇರೋದ್ರಿಂದ ನೋಡಿ, ಇಲ್ಲಿ ಜಾಸ್ತಿ ಧೂಳಿನ ಕಣಗಳಿರುತ್ತೆ. ಎಷ್ಟಿದೆ ನೋಡಿ ಧೂಳಿನ ಕಣಗಳು, ಕೋಟ್ಯಾಂತರ ಅನಿಲಗಳು, ಧೂಳಿನ ಕಣಗಳೆಲ್ಲ ಕೆಳಗಡೆ ಇರುತ್ತೆ. ಮೇಲೆ ಹೋಗ್ತಾ 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 ಗ್ರಾವಿಟಿ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಗುರುತ್ವಾಕರ್ಷಣೆ ಕಡಿಮೆ ಆಗ್ತಾ 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 ಹೋದಂಗೆ ಏನಾಗುತ್ತೆ, ಧೂಳಿನ ಕಣಗಳು, ಅನಿಲಗಳು ಸಹ ಕಮ್ಮಿ ಆಗುತ್ತೆ. ಗೊತ್ತಾಯ್ತಲ್ಲ? ಗಾಳಿಯ ಸಾಂದ್ರತೆ ನಮ್ಮ ಭೂಮಿಯ ಕೆಳಭಾಗ ಅಂದರೆ ನೆಲಮಟ್ಟದಲ್ಲಿ, ನಮ್ಮ ವಾಯುಮಂಡಲದ ಕೆಳಮಟ್ಟ ಅಂದರೆ ಭೂಮಿಯ ಮೇಲೆ ಜಾಸ್ತಿ ಇರುತ್ತೆ. ಆಕಾಶದಲ್ಲಿ ಮೇಲೆ ಹೋಗ್ತಾ 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 ಗಾಳಿಯ ಸಾಂದ್ರತೆ, ಏರ್ ಡೆನ್ಸಿಟಿ ಕಡಿಮೆ ಆಗುತ್ತದೆ. ನೆನಪಿಟ್ಕೊಳ್ಳಿ. ಗಾಳಿಯ ಸಾಂದ್ರತೆ ನಮ್ಮ ವಾಯುಮಂಡಲದಲ್ಲಿ ಮೇಲೆ ಹೋಗ್ತಾ 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 ಕಡಿಮೆ ಆಗುತ್ತೆ, ಎಸ್ಪೆಷಲಿ ನಮ್ಮ ಪರಿವರ್ತನಾ ಮಂಡಲದಲ್ಲಿ. ಯಾಕೆಂದರೆ ಭೂಮಿಯ ಮೇಲೆ ಗ್ರಾವಿಟಿ ಇರೋದ್ರಿಂದ ಎಲ್ಲ ಹತ್ತತ್ರ ಇರುತ್ತೆ. ಮೇಲೆ ಹೋಗ್ತಾ 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 ಕಮ್ಮಿ ಆಗುತ್ತೆ. ಇದರಲ್ಲಿ ಏನು ಗಮನಿಸಬೇಕು ಅಂದರೆ ನಮಗೆ ಆಕ್ಸಿಜನ್ ಎಲ್ಲಿ ಜಾಸ್ತಿ ಸಿಗುತ್ತೆ, ಇಲ್ಲಿ ಆಕ್ಸಿಜನ್ ಜಾಸ್ತಿ ಸಿಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಸಿಗುತ್ತೆ, ಹೌದಾ? ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಗ್ಯಾಸಸ್ ಕಮ್ಮಿ ಆಗೋಗುತ್ತೆ ನೋಡಿ. ಇಲ್ಲಿ ತಿನ್ನಾಗಿ ಹೋಗುತ್ತೆ ಅಟ್ಮಾಸ್ಫಿಯರ್. ಮೇಲೆ ಹೋದಷ್ಟು ಅಟ್ಮಾಸ್ಫಿಯರ್ ತೆಳುವಾಗುತ್ತೆ. ಇದನ್ನ ನಾವು ನಮ್ಮ ಉಷ್ಣಾಂಶಕ್ಕೆ ಹೋಲಿಸೋಣ. ಏನಾಗುತ್ತೆ ಅಂದರೆ ನಮ್ಮ ಸೂರ್ಯನಿಂದ ಶಾಖ ಬರ್ತಾ ಇದೆ ನೋಡಿ, ಇಲ್ಲಿಂದ ಸೂರ್ಯನಿಂದ. ಆ ಸೂರ್ಯನಿಂದ ಬರ್ತಾ ಇರೋಂಥ ಶಾಖ ನಮ್ಮ ವಾಯುಮಂಡಲವನ್ನು ಭೇದಿಸಿ ಒಳಗೆ ಬರುತ್ತೆ ಫಸ್ಟ್. ಹೇಳಿದ್ರೆ ಯಾಕೆಂದರೆ ಒಳಗೆ ಬರ್ತಾ ಇರೋ ಶಾಖ ಏನು, ಶಾರ್ಟ್ ವೇವ್ ವಿಕಿರಣ. ಈ ಶಾರ್ಟ್ ವೇವ್ ವಿಕಿರಣಗಳು ತಡೆಯೋಕ್ಕಾಗಲ್ಲ. ಯಾವುದಕ್ಕೆ? ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಕಾರ್ಬನ್ ಡೈಆಕ್ಸೈಡ್ ಇದೆ ತಾನೇ ಇಲ್ಲಿ, ಹಾಂ, ಕಾರ್ಬನ್ ಡೈಆಕ್ಸೈಡ್ ಆಗಲಿ, ನೈಟ್ರೋಜನ್ ಡೈಆಕ್ಸೈಡ್, ಓಝೋನ್, ಕ್ಲೋರೋಫ್ಲೋರೋಕಾರ್ಬನ್, ಈ ಅನಿಲಗಳಿಗೆ ನಮ್ಮ ಸೂರ್ಯನಿಂದ ಬರುವಂಥ ವಿಕಿರಣವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದರ ವೇವ್ಲೆಂತ್ ಕಮ್ಮಿ. ಶಾರ್ಟ್ ವೇವ್ ವಿಕಿರಣಗಳನ್ನು ತಡೆಯೋದಿಲ್ಲ, ಇವುಗಳು ತಡೆಯುವುದಿಲ್ಲ. ಸೊ ಆಸ್ ಎ ಕಾರಣ ನೋಡಿ, ಇವೆಲ್ಲ ಸೂರ್ಯನ ಶಾಖ ನೇರವಾಗಿ ಬಂದು ಭೂಮಿಗೆ ಬೀಳುತ್ತೆ. ಸೊ ಭೂಮಿ ತಾಪಮಾನ ಹೆಚ್ಚಾಗುತ್ತೆ. ಸೊ ಅರ್ತ್ ಟೆಂಪರೇಚರ್ ಇನ್ಕ್ರೀಸಸ್. ಯಾವಾಗ ಭೂಮಿಯ ತಾಪಮಾನ ಹೆಚ್ಚಾಗುತ್ತೆ, ಭೂಮಿಯ ತಾಪಮಾನ ಹೆಚ್ಚಾದಾಗ ಏನಾಗುತ್ತೆ, ಭೂಮಿ ಹಂಗೆ ಉಳಿಸ್ಕೊಳ್ಳಲ್ಲ, ಶಾಖನ ವಾಪಸ್ ಕಳಿಸುತ್ತೆ. ಅದನ್ನು ಹೊರ ವಿಕಿರಣ ಅಂತ ಕರಿತೀವಿ ನಾವು, ಔಟ್ ಗೋಯಿಂಗ್. ಭೂಮಿಯಿಂದ ಬರ್ತಾ ಇರೋಂಥ ಹೊರ ವಿಕಿರಣ, ಲಾಂಗ್ ವೇವ್ ವಿಕಿರಣ. ಸ್ವಲ್ಪ ತಾಳ್ಮೆ ಇರಲಿ, ಅರ್ಥ ಆಗುತ್ತೆ ಎಲ್ಲರಿಗೂ. ಔಟ್ ಗೋಯಿಂಗ್ ಅಥವಾ ಲಾಂಗ್ ವೇವ್ ವಿಕಿರಣಗಳಿವು. ಅಂದರೆ ವೇವ್ಲೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ವೇವ್ಲೆಂತ್ ಜಾಸ್ತಿ ಇರೋದ್ರಿಂದ ಇವುಗಳೆಲ್ಲ ತಡೆದು ಬಿಡ್ತಾವೆ. ಗೊತ್ತಾಯ್ತಲ್ಲ? ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ನೈಟ್ರೋಜನ್ ಡೈಆಕ್ಸೈಡ್ ಇದೆಲ್ಲ ನೋಡಿ. ಗಾಳಿ ಸಾಂದ್ರತೆ ಎಷ್ಟಿದೆ, ಗಾಳಿ ಸಾಂದ್ರತೆ ಜಾಸ್ತಿ ಇದೆ ಕೆಳಗಡೆ, ಹೌದಲ್ಲ? ಸೊ ಎಲ್ಲ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಓಝೋನ್ ಎಲ್ಲ ಏನು ಮಾಡುತ್ತೆ, ತಡೆದು ಬಿಡ್ತಾವೆ. ನೀವು ಕೇಳ್ಬೋದು, ಸರ್ ಓಝೋನ್ ಇಲ್ಲೇ ಸಿಗುತ್ತೆ ಅಂತ. ಹಾಂ, ಎರಡು ರೀತಿ ಓಝೋನ್ ಇದೆ. ಪರಿವರ್ತನಾ ಮಂಡಲದಲ್ಲೂ ಓಝೋನ್ ಇದೆ, ಅದ್ರ ಮೇಲ್ಗಡೆ ಸಮೋಷ್ಣ ಮಂಡಲ ಅಂತಿದೆ, ಸ್ಟ್ರಾಟೋಸ್ಫಿಯರ್, ಅಲ್ಲೂ ಓಝೋನ್ ಇದೆ. ಎರಡು ಥರ ಓಝೋನ್, ಗುಡ್ ಓಝೋನ್, ಬ್ಯಾಡ್ ಓಝೋನ್. ಗುಡ್ ಓಝೋನ್ ಸಮೋಷ್ಣ ಮಂಡಲದಲ್ಲಿ ಮೇಲೆ ಬರುತ್ತೆ, ಬ್ಯಾಡ್ ಓಝೋನ್ ಇಲ್ಲಿದೆ. ಇದೇನು ಮಾಡುತ್ತೆ ಅಂದರೆ ಹಸಿರುಮನೆ ಅನಿಲ ಇದು. ಇವೆಲ್ಲ ಹಸಿರುಮನೆ ಅನಿಲಗಳು, ಗ್ರೀನ್ ಹೌಸ್ ಗ್ಯಾಸಸ್ ಏನು ಮಾಡ್ತವೆ, ಸೂರ್ಯನಿಂದ ಬಂದು ಭೂಮಿಯಿಂದ ಹೋಗ್ತಾ ಇದೆ ನೋಡಿ ಶಾಖ, ಅದನ್ನೆಲ್ಲ ಇಲ್ಲೇ ತಡೆದುಬಿಡ್ತಾವೆ ಶಾಖನ. ಯಾಕೆಂದರೆ ಗಾಳಿಯ ಸಾಂದ್ರತೆ ಜಾಸ್ತಿ ಇರೋದ್ರಿಂದ, ಈ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಇರೋದ್ರಿಂದ ಉಷ್ಣಾಂಶ ಏನಾಗುತ್ತೆ, ಇವಾಗ ಜಾಸ್ತಿ ಆಗುತ್ತೆ. ಅದಕ್ಕೆ ನಮಗೆ ನೋಡಿ ಇವಾಗ ಹೊರಗಡೆ ಉಷ್ಣಾಂಶ ಬೇಸಿಗೆಗಾಲ ಜೊತೆಗೆ ಶಾಖ ಜಾಸ್ತಿ ಬಂದಾಗ ಏನಾಗುತ್ತೆ, ಗಾಳಿ ಸಾಂದ್ರತೆ ಇರೋದ್ರಿಂದ ಉಷ್ಣಾಂಶ ಹೆಚ್ಚಾಗೋಗುತ್ತೆ. ಗೊತ್ತಲ್ಲ ಎಲ್ಲರಿಗೂ? ಇವಾಗ ನೀವು ಒಂದೊಂದು ಸತಿ ಬಸ್ಸಲ್ಲಿ ಪ್ರಯಾಣ ಮಾಡಿರ್ತಾರೆ ಎಲ್ಲರೂ. ಒಂದೊಂದ್ಸತಿ ಬಸ್ಸಲ್ಲಿ ಎಲ್ಲ ತುಂಬ ಜನ ಇರ್ತಾರೆ ಅಂದ್ಕೊಳ್ಳಿ, ಹೆಂಗಿರುತ್ತೆ ಹೇಳಿ? ಅವಾಗ ಎಲ್ಲ ಹತ್ರ ನಿಂತಿರ್ತಾರೆ, ಕಿಟಕಿ ಹತ್ರ ಎಲ್ಲ ಏನಾಗುತ್ತೆ, ಜನಗಳು ಕೂತಿರ್ತಾರಲ್ಲ, ಅವೆಲ್ಲ ನಿಂತಿರೋದ್ರಿಂದ, ಎಲ್ಲ ಬಸ್ಸಲ್ಲೆಲ್ಲ ತುಂಬ ಜನ ಇರೋದ್ರಿಂದ ಗಾಳಿ ಸರಿಗೆ ಸಂಚಾರ ಆಗಲ್ಲ. ಕರೆಕ್ಟ್ ಅಲ್ವಾ? ಎರಡು ಕಡೆಯಿಂದ ಗಾಳಿ ಇದ್ರೂ ಜನಗಳೆಲ್ಲ ಮಧ್ಯದಲ್ಲಿ ನಿಂತಿರೋದ್ರಿಂದ ಸಂಚಾರ ಆಗಲ್ಲ. ಅವಾಗ ಏನಾಗುತ್ತೆ, ಸೆಕೆ ಆಗುತ್ತೆ. ನಿಮ್ಗಲ್ಲಿ ಮಧ್ಯದಲ್ಲಿ ನಿಂತಿರೋರಿಗೆ ತುಂಬ ಸೆಕೆ ಆಗೋಗುತ್ತೆ. ಹಾಂ, ಆ ಥರನೇ ಇದು. ಗಾಳಿಯ ಸಾಂದ್ರತೆ ಜಾಸ್ತಿ ಇದ್ದಾಗ ಹೆಂಗಿರುತ್ತೆ, ಅಲ್ಲೇ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇರುತ್ತಲ್ಲ ನಮ್ಮ ದೇಹದಿಂದನೂ, ಅದು ಅಲ್ಲೇ ಇರುತ್ತೆ, ಉಷ್ಣಾಂಶ ಹೆಚ್ಚಾಗುತ್ತೆ. ಅದಕ್ಕೆ ಕೆಲವೊಮ್ಮೆ ನೀವು ಬಸ್ಸಲ್ಲಿ ಓಡಾಡಿರ್ತೀರ, ಯಾರು ಜನಗಳೇ ಇರಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಕೂತಿರ್ತಾರೆ, ಅವಾಗ ಏನಾಗುತ್ತೆ, ಎಲ್ಲ ಶಾಖ ಎಲ್ಲ ಹೊಟ್ಟೋಗುತ್ತೆ. ಅದು ಇಲ್ಲಿ ನಾವು ಆಕಾಶದಲ್ಲಿ ಮೇಲೆ ಹೋಗ್ತಾ ಹೋದಂಗೆ ಏನಿದೆ, ಮೇಲೆ ಹೋಗ್ತಾ ಹೋದಂಗೆ ಗ್ರಾವಿಟಿ ಕಡಿಮೆ ಆಗುತ್ತೆ. ಸೊ ಏರ್ ಡೆನ್ಸಿಟಿ ಕಮ್ಮಿ ಆಗುತ್ತೆ, ಗಾಳಿ ಸಾಂದ್ರತೆ ಕಮ್ಮಿ ಆಗುತ್ತೆ, ಅಂದರೆ ಕಣಗಳು ಕಮ್ಮಿ ಆಗ್ತವೆ. ಅವಾಗ ನೋಡಿ ಏನಾಗುತ್ತೆ, ಇಲ್ಲಿರೋಂಥ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಕಮ್ಮಿ ಇದೆ, ಇಲ್ಲಿ ಶಾಖ ಎಲ್ಲ ಏನಾಗುತ್ತೆ, ಅವಾಗ ಹೊಟ್ಟೋಗುತ್ತೆ ಹೊರಗಡೆಗೆ. ಅವುಗಳು ತಡೆಯೋದಿಲ್ಲ ಅವಾಗ ಶಾಖನ. ಸೊ ಟೆಂಪರೇಚರ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಮೇಲೆ ಆಕಾಶದಲ್ಲಿ ಮೇಲೆ ಹೋಗ್ತಾ ಏನಾಗುತ್ತೆ, ಉಷ್ಣಾಂಶ
ಕಮ್ಮಿ ಆಗುತ್ತೆ. ಗೊತ್ತಾಯ್ತಲ್ಲ ಏನಕ್ಕೆ ನಮ್ಮ ವಾಯುಮಂಡಲದಲ್ಲಿ ನಾವು ಆಕಾಶದಲ್ಲಿ ಮೇಲೆ ಹೋಗಿದ್ರೆ ಪರಿವರ್ತನಾ ಮಂಡಲದಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಅದೇ ಇದೆ. ಎಷ್ಟು ದರದಲ್ಲಿ ಕಡಿಮೆ ಆಗುತ್ತೆ? ನಮ್ಮ ವಾಯುಮಂಡಲದಲ್ಲಿ ನಾವು ಆಕಾಶದಲ್ಲಿ ಮೇಲೆ ಹೋದಾಗ ಪ್ರತಿ ಮೀಟರ್ಗೆ ಅಥವಾ ಪ್ರತಿ 100 ಮೀಟರ್ಗೆ ಓಕೆ 0.65 ಡಿಗ್ರೀಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಅಂದರೆ ಪ್ರತಿ 100 ಮೀಟರ್ ಮೇಲೆ ಹೋದರೆ ಎಷ್ಟು ಕಮ್ಮಿ ಆಗುತ್ತೆ? 0.65. ಅದೇ 1000 ಮೀಟರ್ ಮೇಲೆ ಹೋದ್ವಿ ಅನ್ಕೊಳ್ಳಿ, 6.5 ಡಿಗ್ರಿ ಕಮ್ಮಿ ಆಗುತ್ತೆ ಉಷ್ಣಾಂಶ. ಡಿಗ್ರಿ ಕಮ್ಮಿ ಆಗುತ್ತೆ. ಸೊ ಆಕಾಶದಲ್ಲಿ ನಾವು ಮೇಲೆ ಹೋಗ್ತಾ 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 ಹೋದಂಗೆ ತಾಪಮಾನ ಕಡಿಮೆ ಆಗುತ್ತೆ. ಇದನ್ನೇ ನಾವು ಸಾಮಾನ್ಯ ಸ್ಥಗಿತ ದರ ಅಂತ ಕರೆಯೋದು, ನಾರ್ಮಲ್ ಲ್ಯಾಬ್ಸ್ ರೇಟ್. ನಮ್ಮ ವಾಯುಮಂಡಲದಲ್ಲಿ ಉಷ್ಣಾಂಶ ಎಷ್ಟು ದರದಲ್ಲಿ ಕಡಿಮೆ ಆಗುತ್ತೆ ಅದನ್ನು ನಾವು ಸಾಮಾನ್ಯ ಸ್ಥಗಿತ ದರ. ಟೆಂಪರೇಚರ್ ಅಟ್ ವಿಚ್ ಟೆಂಪರೇಚರ್ ಡಿಕ್ರೀಸಸ್ ವಿತ್ ಹೈಟ್. ಟೆಂಪರೇಚರ್ ಅಟ್ ವಿಚ್ rate at which temperature decreases with height. ಯಾವ ದರದಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ ಆಕಾಶದಲ್ಲಿ ಅದನ್ನು ನಾವು ಸಾಮಾನ್ಯ ಸ್ಥಗಿತ ದರ, ನಾರ್ಮಲ್ ಲ್ಯಾಬ್ಸ್ ರೇಟ್ ಅಂತ ಕರಿತೀವಿ. ದ ರೇಟ್ ಅಟ್ ವಿಚ್ ಟೆಂಪರೇಚರ್ ಡಿಕ್ರೀಸಸ್ ವಿತ್ ಹೈಟ್ ನೆನಪಿಟ್ಕೊಳ್ಳಿ. ಸೊ ಈ ರೀತಿ ನಾವು ಸ್ನೇಹಿತರೆ ನಮ್ಮ ವಾಯುಮಂಡಲದ ಪರಿಚಯ ಆಗಿದೆ ಈಗ ನಮಗೆ. ನೋಡಿ ಇವಾಗ ಹಸಿರುಮನೆ ಅನಿಲಗಳು ಏನಾಗುತ್ತೆ ಅಂತ ನೋಡೋಣ. ಇನ್ನೊಂದ್ಸತಿ ನೋಡಿ, ಇಲ್ಲಿ ಗಮನಿಸಿ ಸ್ವಲ್ಪ. ಇದು ನಮ್ಮ ಸೂರ್ಯ. ಸೂರ್ಯನಿಂದ ಬರುವಂಥ ಬೆಳಕು ನೋಡಿ. ಫಸ್ಟು ಒಳ ವಿಕಿರಣ ಇನ್ಸುಲೇಷನ್ ಗೊತ್ತಿದೆ ಎಲ್ಲರಿಗೂ. ಇನ್ಸುಲೇಷನ್ ಬಂತು. ಭೂಮಿ ಕಾದ್ಬಿಡುತ್ತೆ. ಭೂಮಿ ಕಾದ್ಮೇಲೆ ಏನಾಗುತ್ತೆ? ಟೆರೆಸ್ಟ್ರಿಯಲ್ ರೇಡಿಯೇಷನ್ ಬರುತ್ತೆ. ಆದರೆ ನಮ್ಮ ವಾಯುಮಂಡಲದಲ್ಲಿ ಹಲವಾರು ಅನಿಲಗಳಿದೆ. ನಾನು ಹೇಳಿದ್ದೀನಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಇದೆ, ಕರೆಕ್ಟಾ? ಮೀಥೇನ್ ಇದೆ, ನೈಟ್ರೋಜನ್ ಡೈಆಕ್ಸೈಡ್ ಇದೆ, ಓಝೋನ್ ಇದೆ. ಅವೆಲ್ಲ ಶಾಖನ ತಡೀತವೆ. ಕ್ಲೋರೋಫ್ಲೋರೋ ಕಾರ್ಬನ್ಗಳಿದೆ, ಕರೆಕ್ಟಾ? ಈ ಅನಿಲಗಳೆಲ್ಲ ಏನಾಗುತ್ತೆ? ಭೂಮಿಯಿಂದ ಹೊರಗಡೆ ಹೋಗ್ತಾ ಇರೋದನ್ನು ತಡೀತವೆ. ಅವಾಗ ನಮ್ಮ ಗಾಳಿಯ ಉಷ್ಣಾಂಶ ಹೆಚ್ಚಾಗುತ್ತೆ. ಇದನ್ನು ನಾವು ಹಸಿರುಮನೆ ಪರಿಣಾಮ ಅಂತ ಕರೆಯೋದು. ಗೊತ್ತಾಯ್ತಲ್ಲ? ಅವಾಗ ಗಾಳಿಯ ಉಷ್ಣಾಂಶ ಹೆಚ್ಚಾಗುತ್ತೆ, ಭೂಮಿಯ ಉಷ್ಣಾಂಶ ಹೆಚ್ಚಾಗುತ್ತೆ. ಗೊತ್ತಾಯ್ತಲ್ಲ? ಇವೆಲ್ಲ ಒಂದು ಮಿತಿಲಿರ್ಬೇಕು ಸ್ನೇಹಿತರೆ. ನೀವೆಲ್ಲ ಯೋಚನೆ ಮಾಡ್ಬೋದು, ಹಸಿರುಮನೆ ಅನಿಲಗಳು ಇರಬಾರ್ದಾಗಿತ್ತು ಅಂತ ಅನ್ಕೋಬೋದು ನೀವು ಇವಾಗ ಒಂದು ನಿಮಿಷಕ್ಕೆ. ಇಲ್ಲ, ತಪ್ಪು. ಹಸಿರುಮನೆ ಅನಿಲಗಳು ತುಂಬ ಅವಶ್ಯ. ಇನ್ ಕೇಸ್ ಇವು ಯಾವುವು ಇರಲಿಲ್ಲ ಅಂದಿದ್ರೆ ನೋಡಿ, 100% ವಿಕಿರಣ ಏನು ಒಳಗೆ ಬಂದಿತ್ತು ಅದಷ್ಟು ಹಿಂತಿರುಗಿ ಬಿಡೋದು 100%. ಅವಾಗ ಏನಾಗುತ್ತೆ ಹೇಳಿ? ನಮ್ಮ ಪೃಥ್ವಿಯ ತಾಪಮಾನ -18 ಇರೋದು. ಗೊತ್ತಾಯ್ತಲ್ಲ? ಪೃಥ್ವಿಯ ತಾಪಮಾನ ಅಷ್ಟು ಕಡಿಮೆ ಇರೋದು. ಇವುಗಳೆಲ್ಲ ಇರೋದ್ರಿಂದ ಏನಾಗಿದೆ ಈಗ? ಅದು ನೋಡಿ 0 ಡಿಗ್ರಿಗೆ ಬಂದು ಈಗ 15 ಡಿಗ್ರಿಗೆ ಬಂದಿದೆ. ಈಗ ನಮ್ಮ ಪೃಥ್ವಿಯ ತಾಪಮಾನ ಇವಾಗ 15 ಡಿಗ್ರಿ. ಅಂದರೆ ಜೀವಿಗಳ ವಿಕಾಸಕ್ಕೆ ಸೂಕ್ತವಾಗಿದೆ ವಾತಾವರಣ. ಇದೇ ಹಸಿರುಮನೆ ಪರಿಣಾಮ. ಅಂದರೆ ಹಸಿರುಮನೆ ಅನಿಲಗಳು ತುಂಬ ಮುಖ್ಯ, ಆದರೆ ಒಂದು ಮಿತಿಲಿರಬೇಕು. ನಾವು ಮಾನವ ಚಟುವಟಿಕೆಗಳಿಂದ ಏನಾಗಿದೆ? 19ನೇ ಶತಮಾನದಿಂದ ಕೈಗಾರಿಕೆಗಳು, ಸಂಪನ್ಮೂಲಗಳ ಬಳಕೆ, ಕರೆಕ್ಟಾ? ಇಂಧನಗಳ ಬಳಕೆ ಹೆಚ್ಚಾಗಿ ಫ್ಯೂಲ್, ಆಯಿಲ್, ನ್ಯಾಚುರಲ್ ಗ್ಯಾಸ್, ಇಂಡಸ್ಟ್ರೀಸ್ ಇಂದ ಏನಾಗಿದೆ? ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತಾ ಇದೆ, ಮೀಥೇನ್ ಹೆಚ್ಚಾಗ್ತಾ ಇದೆ. ತುಂಬ ಜಾಸ್ತಿ ಲೈಫ್ ಸ್ಟಾಕ್ನ ಸಾಕ್ತಾ ಇದೀವಿ ನಾವು, ಪ್ರಾಣಿಗಳನ್ನ ಸಾಕ್ತಾ ಇದ್ದೀವಿ, ಭತ್ತ ಬೆಳೀತಾ ಇದ್ದೀವಿ, ಕರೆಕ್ಟ್? ಅದರಿಂದ ಏನಾಗುತ್ತೆ? ಮೀಥೇನ್ ರಿಲೀಸ್ ಆಗುತ್ತೆ. ಸೊ ಈಗ ಏನಾಗಿದೆ? ಟೆಂಪರೇಚರ್ ಹೆಚ್ಚಾಗ್ತಾ ಇದೆ. ಇಲ್ಲಿವರೆಗೂ ನೋಡಿ, ಇಲ್ಲಿವರೆಗೂ -18ರಿಂದ 15ರವರೆಗೂ ಏನು ಬಂದಿದೆ? ಅದು ಗ್ರೀನ್ ಹೌಸ್ ಪರಿಣಾಮ, ಹಸಿರುಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್. ಇದರಿಂದ ಮೇಲಕ್ಕೆ ಹೆಚ್ಚಾಗ್ತಾ ಇದೆ ನೋಡಿ, ಅದು ಗ್ಲೋಬಲ್ ವಾರ್ಮಿಂಗ್. ಗೊತ್ತಾಯ್ತಲ್ಲ? ಜಾಗತಿಕ ತಾಪಮಾನ ಹೆಚ್ಚಾಗುತ್ತಿರೋದು ನಮ್ಮ ಚಟುವಟಿಕೆಗಳಿಂದ. ಓಕೆ, ಫಾಸಿಲ್ ಫ್ಯೂಲ್ ಬಳಕೆಯಿಂದ ಹಸಿರುಮನೆ ಅನಿಲಗಳು ಹೆಚ್ಚಾಗೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಇದರ ವ್ಯತ್ಯಾಸವನ್ನು ತಾವು ಗಮನಿಸಬೇಕು. ಗೊತ್ತಾಗಿದೆ ಎಲ್ಲರಿಗೂ? ಎಲ್ಲಿಂದ ಎಲ್ಲಿವರೆಗೆ? -18ರಿಂದ 15ರವರೆಗೂ ಹೆಚ್ಚಾಗಿರೋದು ಹಸಿರುಮನೆ ಪರಿಣಾಮ. ಅದು ಒಳ್ಳೆಯದು, ಗುಡ್ ಫಾರ್ ಅಸ್. ಇದು ಇಂಧನ ಬಳಕೆಯಿಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದು ತೊಂದರೆ ಆಗುತ್ತೆ ನಮಗೆ ಮುಂದಕ್ಕೆ. ಗೊತ್ತಾಯ್ತಲ್ಲ? ಅದೇ ಕ್ಲೈಮೇಟ್ ಚೇಂಜ್. ನಾವು ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯೋಣ ಇದ್ರ ಬಗ್ಗೆ. ನೋಡಿ, ಮತ್ತಿನ್ನೊಂದ್ಸತಿ ತೋರಿಸಿದ್ದೀನಿ. ಅಂದರೆ ಸೂರ್ಯನಿಂದ ಬರೋ ಶಾಖ ಬಂದ್ಬಿಡುತ್ತೆ, ಭೂಮಿಗೆ ಬಂದು ವಾಪಸ್ ಹೋಗಲ್ಲ ಅಷ್ಟೇ. ಅದು ಶಾಖ ವಾಯುಮಂಡಲದಿಂದ ವಾಪಸ್ ಹೋಗಲ್ಲ. ಅಂದರೆ ಈ ಹಸಿರುಮನೆ ಅನಿಲಗಳೇನು ಅಂದರೆ ಭೂಮಿಗೆ ಬರ್ತಾ ಇರುವಂಥ ಶಾಖನ ಬಿಟ್ಬಿಡುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅವುಗಳಿಗೆ. ಭೂಮಿಯಿಂದ ಬಂದು ವಾಪಸ್ ಹೋಗ್ತಾ ಇರುತ್ತೆ ನೋಡಿ, ಅದನ್ನು ತಡೆಯುತ್ತೆ. ಒಪೆಕ್ ಆಗ್ಬಿಡುತ್ತೆ. ದೇ ಆರ್ ಒಪೆಕ್ ಟು ಔಟ್ ಗೋಯಿಂಗ್.
ಗೊತ್ತಲ್ಲ. ನಾವು ಹಸಿರುಮನೆ ಅನಿಲಗಳನ್ನ ಹೆಂಗೆ ಪತ್ತೆ ಹಚ್ತೀವಿ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮುಖಾಂತರ ಪತ್ತೆ ಹಚ್ತೀವಿ. ಯಾಕೆಂದರೆ ನಮಗೆ ಕಾರ್ಬನ್ ಡೈಆಕ್ಸೈಡ್ನೇ ನಾವು ರೆಫರೆನ್ಸ್ ಗ್ಯಾಸ್ ಆಗಿ ತೊಗೊಂಡಿರೋದು. ಅಂದರೆ 1 ಟನ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿದ್ರೆ ಎಷ್ಟು ಹಸಿರುಮನೆ ಅನಿಲ ಹೆಚ್ಚಾಗುತ್ತೆ ಅದನ್ನು ನಾವು ರೆಫರೆನ್ಸ್ ಆಗಿ ತೊಗೊಂಡು ಯೂಸ್ ಮಾಡ್ತೀವಿ. ನೋಡಿ ಕಾರ್ಬನ್ ಡೈಆಕ್ಸೈಡ್, ಓಕೆ, ಅದ್ರ ಯೂನಿಟ್ ನೋಡಿ, ಹಸಿರುಮನೆ ಅನಿಲಗಳಿಗೆ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಲೆಂಟ್ ಗ್ಯಾಸಸ್ ಅಂತ ನೋಡಿ, ಇದು ಫಾರ್ಮುಲಾ ಇದು. ಓಕೆ, ಯಾವುದೇ ಒಂದು ಹಸಿರುಮನೆ ಅನಿಲವನ್ನು ನಾವು ಯಾವುದಕ್ಕೆ ಹೋಲಿಸ್ತೀವಿ? ಕಾರ್ಬನ್ ಡೈಆಕ್ಸೈಡ್ ಹೋಲಿಸಿ ಪತ್ತೆ ಹಚ್ತೀವಿ. ಮೀಥೇನ್ ನೋಡಿ, ಮೀಥೇನ್ ಎಲ್ಲಿಂದ ಬರ್ತಾ ಇದೆ ನೋಡಿ, ಲ್ಯಾಂಡ್ ಫಿಲ್ಗಳಿಂದ, ನ್ಯಾಚುರಲ್ ಗ್ಯಾಸ್ ಮೈನ್ ಮಾಡೋದ್ರಿಂದ, ಅಗ್ರಿಕಲ್ಚರ್, ಲೈಫ್ ಸ್ಟಾಕ್ ಇಂದ. ಕಾರ್ಬನ್ ಡೈಆಕ್ಸೈಡ್ ಫಾಸಿಲ್ ಫ್ಯೂಲ್ ಕಂಬಷನ್, ಕ್ರೂಡ್ ಆಯಿಲ್, ಕೋಲ್, ಟ್ರಾನ್ಸ್ಪೋರ್ಟೇಷನ್ ಇಂದ. ಹಂಗೆ ನೋಡಿ ನೈಟ್ರಸ್ ಆಕ್ಸೈಡ್ ವಾಹನಗಳಿಂದ, ಮ್ಯಾನುಫ್ಯಾಕ್ಚರಿಂಗ್, ಅಗ್ರಿಕಲ್ಚರ್ ಗೊಬ್ಬರಗಳಿಂದ, ಕರೆಕ್ಟಾ? ಹೈಡ್ರೋಫ್ಲೋರೋಕಾರ್ಬನ್ ನೋಡಿ, ಪರ್ಫ್ಲೋರೋಕಾರ್ಬನ್, ಸಲ್ಫರ್ ಎಕ್ಸಾಫ್ಲೋರೈಡ್, ಇವೆಲ್ಲ ಏನಾಗುತ್ತೆ, ಬೇರೆ ಬೇರೆ ಹಸಿರುಮನೆ ಅನಿಲಗಳು ನಮ್ಗೆ ಇಲ್ಲಿ ಕಾಣ್ತಾ ಇರೋದು. ಇವೆಲ್ಲದು ಸ್ನೇಹಿತರೆ ಅತಿ ಹೆಚ್ಚು ತೀವ್ರತೆ ಇರೋದು ವಾಟರ್ ವೇಪರ್. ವಾಟರ್ ವೇಪರ್ ಏನಕ್ಕೆ ಅಂದರೆ ಇದು ಒಳಗೆ ಬರ್ತಾ ಇರೋದನ್ನು ತಡೆಯುತ್ತೆ, ಶಾಖ, ಸೂರ್ಯನಿಂದ ಬರೋ ಶಾಖನೂ ತಡೆಯೋ ಸಾಮರ್ಥ್ಯ ಇದೆ ಇದಕ್ಕೆ, ಗೊತ್ತಲ್ಲ. ಪೃಥ್ವಿಯಿಂದ ಹೋಗ್ತಾರ ಶಾಖನೂ ತಡೆಯೋ ಶಕ್ತಿ ಇದೆ ಇದಕ್ಕೆ. ವಾಟರ್ ವೇಪರ್ಗೆ ನಮ್ಮ ನೀರಾವಿ ಏನಿದೆ ಸೂರ್ಯನಿಂದ ಬರುವಂಥ ಶಾಖನೂ ತಡೆಯುತ್ತೆ, ಭೂಮಿಯಿಂದ ಹೋಗ್ತಾ ಇರೋ ಶಾಖನೂ ತಡೆಯುತ್ತೆ. ಇದು ಗ್ರೀನ್ ಹೌಸ್. ಇವುಗಳಲ್ಲಿ ಯಾವುದು ವರ್ಸ್ ಅಂದರೆ ಮೀಥೇನ್. ಮೀಥೇನ್ ಯಾಕೆಂದರೆ ವಾಯುಮಂಡಲದಲ್ಲಿ ಹಂಗೆ ಉಳಿದು ಬಿಡುತ್ತೆ, ಅದರದ್ದು ಏನು ಪ್ರಯೋಜನ ಇಲ್ಲ ವಾಯುಮಂಡಲದಲ್ಲಿ. ಕಾರ್ಬನ್ ಡೈಆಕ್ಸೈಡ್ ಆದರೆ ಅಟ್ಲೀಸ್ಟ್ ಗಿಡ ಮರಗಳು, ಸ್ವಪೋಷಿತ ಗಿಡಗಳು ಏನು ಮಾಡ್ತವೆ, ವಾಪಸ್ ಕಾರ್ಬನ್ ಡೈಆಕ್ಸೈಡ್ನ ದ್ವಿತೀಯ ಸಂಶ್ಲೇಷಣೆಯಿಂದ ವಾಪಸ್ ಹಿಡ್ಕೊಳ್ತಾವೆ ಕಾರ್ಬನ್ ಡೈಆಕ್ಸೈಡ್ನ. ಕಾರ್ಬನ್ ಡೈಆಕ್ಸೈಡ್ ಅಂಡರ್ಗೋಸ್ ಫೋಟೋಸಿಂಥಸಿಸ್. ಕಾರ್ಬನ್ ಡೈಆಕ್ಸೈಡ್ ಇಸ್ ಇಂಪಾರ್ಟೆಂಟ್ ಫಾರ್ ಅವರ್ ಅಗ್ರಿಕಲ್ಚರ್, ಫಾರ್ ಪ್ಲಾಂಟ್ಸ್. ಫಾರ್ ಮೀಥೇನ್ ಗಾಳಿನಲ್ಲಿ ಉಳಿದುಬಿಡುತ್ತೆ, ಗೊತ್ತಾಯ್ತಲ್ಲ. ಇದು ಹಸಿರುಮನೆ ಅನಿಲಗಳು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನಮ್ಮ ವಾಯುಮಂಡಲದ ರಚನೆ. ವಾಯುಮಂಡಲದ ರಚನೆ ಯಾವ ರೀತಿಯಾಗಿದೆ ಅಂತ. ಸೊ ನಮ್ಮ ವಾಯುಮಂಡಲದಲ್ಲಿ ಹಲವಾರು ಪದರಗಳಿದೆ. ಮೊದಲನೇದು ಪರಿವರ್ತನಾ ಮಂಡಲ, ಟ್ರೋಪೋ. ಎರಡನೇದು ಸಮೋಷ್ಣ ಮಂಡಲ, ಸ್ಟ್ರಾಟೋ. ಮೂರನೇದು ಮಧ್ಯಮಂಡಲ. ನಾಲ್ಕನೇದು ಟರ್ಮೋಸ್ಫಿಯರ್, ಉಷ್ಣಮಂಡಲ. ನೋಡಿ ನಾನು ಅದಕ್ಕೆಲ್ಲ ನಂಬರ್ ಬರೀತೀನಿ. 1 ಪರಿವರ್ತನಾ ಮಂಡಲ, 2ನೇದು ಸ್ಟ್ರಾಟೋಸ್ಫಿಯರ್, 3ನೇದು ಮಧ್ಯಮಂಡಲ, 4ನೇದು ಉಷ್ಣಮಂಡಲ. ಆಯ್ತಾ? ತಾವು ಗಮನಿಸಿ. ಮಂಡಲ ಏನಕ್ಕೆ ಕರಿತೀವಿ ಅಂತ ತೋರಿಸ್ತೀನಿ ನಾನು, ಅದನ್ನು ಬರಿತೀನಿ. ಉಷ್ಣಮಂಡಲದ 2 ಭಾಗ, ಅಯಾನ್ ಮಂಡಲ ಮತ್ತು ಬಾಹ್ಯಾಕಾಶ, ಎಕ್ಸೋಸ್ಫಿಯರ್. ಆಯ್ತಾ? ಇದು ತುಂಬ ಎತ್ತರವರೆಗೂ ಹೋಗಿ ಸ್ಪೇಸ್ ಸೇರಿಬಿಡುತ್ತೆ. ಇದು ಮೇಲ್ಭಾಗ 10,000 ಕಿಲೋಮೀಟರ್ ಮೇಲೆ. ಆಯ್ತಾ? ನಾವು ಕಟ್ಕೊಳ್ಳಿ. ಪರಿವರ್ತನಾ ಮಂಡಲ ಇದು ಕೆಳಭಾಗ. ನಾವು ಭೂಮಿ ಮೇಲಿದ್ದೀವಿ. ನಮ್ಮ ಭೂಮಿಯ ಮೇಲಿಂದ ನೋಡಿ, ನಾನು ಕೆಳಗಡೆಯಿಂದ ತೋರಿಸ್ತಾ ಇದ್ದೀನಿ. ಮೊದಲನೇ ವಲಯ ಪರಿವರ್ತನಾ ಮಂಡಲ, ಕೆಳಗಡೆ ಅದ್ರ ಮೇಲ್ಗಡೆ ಸಮೋಷ್ಣ ಮಂಡಲ, ಅವೆರಡರ ಮಧ್ಯೆ ಇರದೆ ಪರಿವರ್ತನಾ ವಿರಾಮ. ವಿರಾಮ ಅಂದರೆ ಹೆಂಗೆ, ನೀವು ಧಾರಾವಾಹಿ ನೋಡ್ತಾ ಇರ್ತೀರ, ಮೊದಲು ವಿರಾಮ ಬರುತ್ತೆ ಆ ಥರ. ಹಂಗೆ ಸ್ಟ್ರಾಟೋಸ್ಫಿಯರ್ ಮೇಲ್ಗಡೆ ಸಮೋಷ್ಣ ವಿರಾಮ. ಮೀಸೋಸ್ಫಿಯರ್ ಮಧ್ಯಮಂಡಲ, ಅದ್ರ ಮೇಲೆ ಮಧ್ಯ ವಿರಾಮ. ಆಯ್ತಾ? ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಉಷ್ಣಮಂಡಲ. ಅವೆರಡರ ಮಧ್ಯೆ ಇರೋ ಲೇವಗಳು ವಿರಾಮ, ಪರಿವರ್ತನಾ ವಿರಾಮ, ಸಮೋಷ್ಣ ವಿರಾಮ. ಇದು ನಾನು ಸ್ವಲ್ಪ ಲೇಸರ್ ಪಾಯಿಂಟಲ್ಲಿ ತೋರಿಸ್ತೀನಿ, ಎಷ್ಟೊಂದು ಜನ ಕಾಣೋದಿಲ್ಲ. ಇಲ್ಲಿ ನೋಡಿ, ಮೊದಲನೇದು ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಉಷ್ಣಮಂಡಲ. ಹಂಗೆ ಇವುಗಳ ಮಧ್ಯೆ ಇರೋದು ನೋಡಿ, ಉಷ್ಣ ವಿರಾಮ ಅಥವಾ ಪರಿವರ್ತನಾ ವಿರಾಮ. ಟ್ರೋಪೋ ಅಂದರೆ ಚೇಂಜ್, ಪರಿವರ್ತನಾ ವಿರಾಮ, ಸಮೋಷ್ಣ ವಿರಾಮ, ಮಧ್ಯ ವಿರಾಮ, ಮಿಸೋಪಾಸ್. ಓಕೆ, ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಇವುಗಳು 4 ವಲಯಗಳು. ಯಾವುದರ ಆಧಾರದ ಮೇಲೆ ಮಾಡಿದ್ದೀವಿ? ಗಾಳಿಯ ಸಾಂದ್ರತೆ ಮತ್ತು ಗಾಳಿಯ ಉಷ್ಣಾಂಶ. ಹೇಳಿದ್ದೀನಿ ಆಗಲೇ, ಭೂಮಿಯ ಕೆಳಮಟ್ಟದಲ್ಲಿ ಗಾಳಿಯ ಸಾಂದ್ರತೆ ಜಾಸ್ತಿ ಇರುತ್ತೆ, ಉಷ್ಣಾಂಶ ಹೆಚ್ಚಿರುತ್ತೆ. ಮೇಲೆ ಹೋಗ್ತಾ ಗಾಳಿ ಸಾಂದ್ರತೆ ಕಡಿಮೆ ಆದಾಗ ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಆಗುತ್ತೆ. ಇಲ್ಲಿ ಕಡಿಮೆ ಆಗುತ್ತೆ. ನಾವು ಪ್ರತಿಯೊಂದು ವಲಯನೂ ನೋಡಿ ಆಮೇಲೆ ಮತ್ತೆ ಇದನ್ನು ವಿವರಿಸ್ತೀನಿ. ಉಷ್ಣಾಂಶದ ರೇಖೆ ಇದು ನೋಡಿ, ಉಷ್ಣಾಂಶ ಯಾವ ರೀತಿ ಬದಲಾಗ್ತಾ ಇದೆ ಅನ್ನೋದು ಒಂದು ಗ್ರಾಫ್ ಇದೆ. ಇದು ಅದನ್ನು ನಾನು ತೋರಿಸ್ತೀನಿ. ಮೊದಲಿಗೆ
ಮೊದಲಿಗೆ ಇಲ್ಲಿ ನೋಡಿ ಗಮನಿಸಿ ತಾವೆಲ್ಲರೂ ಎಲ್ಲ ಚಿತ್ರಗಳು ನೋಡಿ. ಇಲ್ಲಿ ನಮ್ಮ ವಿಮಾನ ಹಾರಾಟಕ್ಕೆ ಇರೋದು ಸೂಕ್ತ ವಲಯ ಇದೆ, ಪರಿವರ್ತನಾ ಮಂಡಲ, ಅದರ ಮೇಲ್ಭಾಗ. ಪರಿವರ್ತನಾ ಮಂಡಲದ ಮೇಲ್ಭಾಗನೇ ಸೂಕ್ತವಾದ ವಲಯ. ಇಲ್ಲಿ ಪರಿವರ್ತನಾ ವಿರಾಮ ಅನ್ನಲ್ಲ, ಅಲ್ಲಿ ಪರಿವರ್ತನಾ ವಿರಾಮ ಭಾಗದಲ್ಲಿ ವಿಮಾನಗಳೆಲ್ಲ ಇರೋದು. ಎಲ್ಲ ಮೋಡಗಳು ಎಲ್ಲ ಇರೋದೆಲ್ಲ ಇಲ್ಲಿ ಪರಿವರ್ತನಾ ವಿರಾಮದ ಒಳಗೆ. ತಾವು ಅದನ್ನು ಗಮನಿಸಬೇಕು. ಆಯ್ತಾ? ಗಮನಿಸಿ ಇದನ್ನು. ಆಯ್ತಾ? ಸೊ ಸಮೋಷ್ಣ ವಿರಾಮ ನೋಡಿ ನೆಕ್ಸ್ಟ್. ಹಂಗೆ ಮಧ್ಯ ವಿರಾಮ ಮತ್ತು ಉಷ್ಣ ಮಂಡಲ, ಮಧ್ಯಮಂಡಲ, ಸಮೋಷ್ಣ ಮಂಡಲ, ಪರಿವರ್ತನಾ ಮಂಡಲ ಮತ್ತು ಉಷ್ಣ ಮಂಡಲ. ಇವಾಗೆಲ್ಲ ಒಂದೊಂದಾಗಿ ನೋಡೋಣ ಸ್ನೇಹಿತರೆ, ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಮೊದಲನೇದು ನೋಡಿ, ಪರಿವರ್ತನಾ ಮಂಡಲ. ನಮ್ಮ ಪರಿವರ್ತನಾ ಮಂಡಲ ನಮ್ಮ ಪೃಥ್ವಿಯ ಮೊದಲ ವಲಯ. ನಮ್ಮ ಪೃಥ್ವಿಯ ಮೇಲೆ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಿ, ಹೌದಾ? ಯಾವ ವಲಯದ ಕೆಳಗಡೆ? ಪರಿವರ್ತನಾ ಮಂಡಲದ ಒಳಗೆ. ಅದು ಮೊದಲ ವಲಯ, ಅತಿ ಮುಖ್ಯವಾದಂಥ ವಲಯ ಇದೆ. ಎಲ್ಲ ಜೀವಿಗಳು ಇರುವಂಥ ವಲಯ ಪರಿವರ್ತನಾ ಮಂಡಲ. ಎಲ್ಲ ಪಕ್ಷಿಗಳು ಹಾರಾಡ್ತಾ ಇರೋದು ನೋಡ್ಬೋದು ನೀವು, ಎಲ್ಲ ಪರಿವರ್ತನಾ ಮಂಡಲದ ಒಳಗೆ. ಇಲ್ಲಿ ನಮಗೆ ಕೆಳಮಟ್ಟದಲ್ಲಿ ಗಾಳಿ ಸಾಂದ್ರತೆ ಹೆಚ್ಚಿರುತ್ತೆ. ಮೇಲೆ ಹೋಗ್ತಾ 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 ಪರಿವರ್ತನಾ ಮಂಡಲದಲ್ಲಿ ಏನಾಗುತ್ತೆ? ಗಾಳಿ ಸಾಂದ್ರತೆ ಕಡಿಮೆ ಆಗುತ್ತೆ. ಹೇಳಿದ್ನಲ್ಲಾಗಲೇ ಉಷ್ಣಾಂಶ ಕಡಿಮೆ ಆಗುತ್ತೆ ಇಲ್ಲಿ ಪ್ರತಿ ಕಿಲೋಮೀಟರ್ಗೆ 6 ಡಿಗ್ರಿ. ಈ ವಲಯದಲ್ಲೇ ಅದು, ಈ ವಲಯದಲ್ಲೇ ನಮಗೆ ಉಷ್ಣಾಂಶ 6.5 ಡಿಗ್ರಿ ಪ್ರತಿ ಕಿಲೋಮೀಟರ್ ಕಮ್ಮಿ ಆಗುತ್ತೆ. ಪ್ರತಿ ಕಿಲೋಮೀಟರ್ ನೋಡಿ, ಆಕಾಶದಲ್ಲಿ ಮೇಲೆ ಹೋದರೂ 6.5 ಡಿಗ್ರಿ ಕಮ್ಮಿ ಆಗುತ್ತೆ ಉಷ್ಣಾಂಶ. ಪರಿವರ್ತನಾ ಮಂಡಲ. ಆಯ್ತಾ? ಎಲ್ಲ ಬದಲಾವಣೆಗಳಾಗದೆ ಇಲ್ಲಿ, ಅದಕ್ಕೆ ಪರಿವರ್ತನೆ. ಗೊತ್ತಾಯ್ತಲ್ಲ? ಟ್ರೋಪೋ ಅಂದರೆ ಚೇಂಜ್ ಅಂತ ನಾವು ಕಟ್ಕೊಳ್ಳಿ ಎಲ್ಲರೂ. ಟ್ರೋಪೋ ಅಂದ್ರೇನು? ಬದಲಾವಣೆಗಳು. ಎಲ್ಲ ಬದಲಾವಣೆಗಳು ಪರಿವರ್ತನೆಗಳಾಗುವ ವಲಯ ಇದು. ಅಂದರೆ ನಮ್ಮ ಮೋಡಗಳು ಇರೋದು, ಸಿಡ್ಲು ಗುಡುಗು ಮಳೆ, ಕರೆಕ್ಟ್ ಆಲೆಕಲ್ ಬೀಳೋ ಮಳೆ ನೋಡಿರ್ತೀರ. ಹಂಗೆ ನಮಗೆ ಕಾಮನಬಿಲ್ಲು ರೈನ್ಬೋ ನೋಡಿರ್ತೀರ, ಕರೆಕ್ಟಾ? ಹಂಗೆ ಮೇಘಸ್ಫೋಟ, ಧಾರಾಕಾರ ಮಳೆ ಆಗೋದು, ಅದು ಇಲ್ಲೇ. ಕರೆಕ್ಟ್? ಎಲ್ಲ ನಮ್ಮ ಪರಿವರ್ತನೆ ಆಗ್ತಾ ಇರೋದೆಲ್ಲ ನಾವು ಹಸಿರುಮನೆ ಅನಿಲಗಳ ಬಗ್ಗೆ ಓದಿದ್ದು, ಗ್ಲೋಬಲ್ ವಾರ್ಮಿಂಗ್ ಅನ್ನೋದೆಲ್ಲ ಈ ವಲಯಕ್ಕೆ ಸೀಮಿತ. ಗೊತ್ತಾಯ್ತಲ್ಲ? ಈ ಪರಿವರ್ತನಾ ಮಂಡಲ ಹೆಂಗಿದೆ ಅಂದರೆ, ಈಕ್ವೇಟರ್ ಮೇಲೆ, ಸಮಭಾಜಕ ವೃತ್ತದ ಮೇಲೆ ಹತ್ತಿರ 16-17 ಕಿಲೋಮೀಟರ್ ಇದೆ. ಯಾಕೆಂದರೆ ಶಾಖ ಮೇಲೆ ಹೋಗ್ತಾ ಇರುತ್ತೆ. ಈಕ್ವೇಟರ್ ಹತ್ರ ಜಾಸ್ತಿ ಬಿಸಿಯಾಗಿ ಭೂಮಿ ಕಾದ ತಕ್ಷಣ ಗಾಳಿ ಬಿಸಿಯಾಗಿ ಮೇಲೆ ಹೋಗುತ್ತೆ. ಗಾಳಿ 16 ಕಿಲೋಮೀಟರ್ 17 ಕಿಲೋಮೀಟರ್ ಅಷ್ಟು. ಅದಕ್ಕೆ ಈ ಸಮಭಾಜಕ ವೃತ್ತದ ಮೇಲೆ ಎತ್ತರ ಜಾಸ್ತಿ ಇರುತ್ತೆ. ಧ್ರುವ ಪ್ರದೇಶದಲ್ಲಿ ಏನಾಗೋಗುತ್ತೆ? ಈಕ್ವೇಟರ್ ಹತ್ರ ಅಲ್ಲದೆ ಪೋಲಾರ್ ಭಾಗ 90 ಪೋಲಾರ್ ಭಾಗದಲ್ಲಿ ಏನಾಗುತ್ತೆ? ಗ್ರಾವಿಟಿ ಜಾಸ್ತಿ ಇರೋದು ಒಂದು. ಎರಡನೇದು ಕೋಲ್ಡ್ ಏರ್, ತಾಪಮಾನ ಕಮ್ಮಿ ಇರೋದ್ರಿಂದ ಗಾಳಿ ಕೆಳಮಟ್ಟದಲ್ಲೇ ಇರುತ್ತೆ. ಸೊ ಅದಕ್ಕೆ ನಮ್ಮ ಪರಿವರ್ತನಾ ಮಂಡಲ ಏನಿದೆ ನೋಡಿ, ಮೇಲ್ಗಡೆ ಒಂದು ಚಿತ್ರ ಬರೀತಾ ಇದೆ ನೋಡಿ. ಇದು ನಮ್ಮ ಪೃಥ್ವಿ ನೋಡಿ, ಎಲ್ಲ ಗಮನಿಸಿ. ಇದು ಸಮಭಾಜಕ ವೃತ್ತ, ಇದು ಉತ್ತರ ಧ್ರುವ, ದಕ್ಷಿಣ ಧ್ರುವ. ನಮ್ಮ ವಾಯುಮಂಡಲ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪರಿವರ್ತನಾ ಮಂಡಲ ಏನಿದೆ ನಮ್ಮ ಮೊದಲ ವಲಯ ಈಕ್ವೇಟರಿಂದ ಎತ್ತರ ಇದೆ ನೋಡಿ, 18 ಕಿಲೋಮೀಟರ್ 16 ಕಿಲೋಮೀಟರ್ವರೆಗೂ ಎತ್ತರ ಹೋಗುತ್ತೆ. ಇಲ್ಲಿ ಈಕ್ವೇಟರ್ ಮೇಲೆ ಜಾಸ್ತಿ ಎತ್ತರ ಇದೆ. ಇಲ್ಲಿ ಹೋಗ್ತಾ ಹೋಗ್ತಾ ಧ್ರುವೀಯ ಪ್ರದೇಶದಲ್ಲಿ ಕಮ್ಮಿ ಆಗುತ್ತೆ ಹೈಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ಈಕ್ವೇಟರ್ ಹತ್ರ ಏನಾಗುತ್ತೆ ನೋಡಿ, ತುಂಬ ಶಾಖ ಧಗೆ ಇರೋದ್ರಿಂದ ಅದು ಹೀಟ್ ಮೇಲೆ ಹೋಗ್ತಾ ಇರುತ್ತೆ ಪರಿಸರಣವಾಗಿ, ಅದಕ್ಕೆ ಎತ್ತರ ಜಾಸ್ತಿ ಇರುತ್ತೆ. ಅದೇ ಧ್ರುವೀಯ ಪ್ರದೇಶದಲ್ಲಿ ಗುರುತ್ವಾಕರ್ಷಣೆ ಹೆಚ್ಚು, ಪ್ಲಸ್ ಕೋಲ್ಡ್ ಏರ್ ಏನಾಗುತ್ತೆ? ಯಾವಾಗಲೂ ಕೆಳಗೆ ಬರ್ತಾ ಇರುತ್ತೆ, ಕೆಳಮುಖವಾಗಿರುತ್ತೆ ಕೋಲ್ಡ್ ಏರ್. ಸೊ ನೆನಪಿಟ್ಕೊಳ್ಳಿ, ಬಿಸಿ ಗಾಳಿ ಮೇಲೆ ಹೋಗ್ತಾ ಇರುತ್ತೆ ಈಕ್ವೇಟರ್ ಹತ್ರ, ಶೀತ ಗಾಳಿ ಧ್ರುವೀಯ ಪ್ರದೇಶದಲ್ಲಿ ಕೆಳಗೆ ಬರ್ತಾ ಇರುತ್ತೆ. ಗೊತ್ತಾಯ್ತಲ್ಲ? ಈಕ್ವೇಟರ್ ಹತ್ರ ಬಿಸಿ ಗಾಳಿ ಯಾವಾಗಲೂ ಮೇಲೆ ಹೋಗ್ತಾ ಇರುತ್ತೆ, ಅದೇ ಧ್ರುವೀಯ ಪ್ರದೇಶದಲ್ಲಿ ಶೀತ ಗಾಳಿ ಕೆಳಮುಖವಾಗಿ ಬರ್ತಾ ಇರುತ್ತೆ. ನೆನಪಿಟ್ಕೊಳ್ಳಿ. ಸೊ ಇದೆಲ್ಲ ನಾನು ಕನ್ನಡದಲ್ಲೂ ಬರ್ತಿದ್ದೀನಿ, ನಿಮಗೆ ಇನ್ನೊಂದ್ಸತಿ ಓದಿ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ, ಈಗ ನೀವು ಓದಬೇಕಷ್ಟೇ. ಇದನ್ನು ಇಂಗ್ಲೀಷಲ್ಲೂ ಬರ್ತಿದ್ದೀನಿ ನೋಡಿ. ಸೊ ಇಂಗ್ಲೀಷಲ್ಲೂ ಸಹ ಇದನ್ನೇ ನಾನು ಒಂದೊಂದಾಗಿ ಬರೀತೀನಿ ನೋಡಿ. ಟ್ರೋಪೋ ಅಂದರೆ ಬದಲಾವಣೆ, ಚೇಂಜ್ ಅಂತ. ಆಯಿತಾ? ನೋಡಿ, ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ. ಕನ್ನಡ ಇಂಗ್ಲೀಷ್ ಎರಡಲ್ಲೂ ನೋಟ್ಸ್ ಇದೆ, ಓದ್ಕೊಳ್ಳಿ. ನಾನು ಇದನ್ನೇ ಹೇಳ್ತಾ ಇದ್ದೀನಿ ನೋಡಿ. ನೋಡಿ ಈಕ್ವೇಟರ್ ಮೇಲೆ ನೋಡಿ, ನೋಡಿ ಈಕ್ವೇಟರ್ ಮೇಲೆ ಜಾಸ್ತಿ ಗಾಳಿ ಮೇಲೆ ಹೋಗುತ್ತೆ, ಬಿಸಿ ಗಾಳಿ. ಇಲ್ಲಿ
ಟ್ರೋಪೋಸ್ಫಿಯರ್ ಹೈಟ್ ಇರುತ್ತೆ ನೋಡಿ, ಟ್ರೋಪೋಸ್ಫಿಯರ್ ಭಾಗ ಹೈಟ್ ಇರುತ್ತೆ. ಅದೇ ಪೋಲಾರ್ ಭಾಗದಲ್ಲಿ ನೋಡಿ ಕಮ್ಮಿ ಇದೆ ಹೈಟ್. ಕೋಲ್ಡ್ ಡೆನ್ಸರ್ ಕಿರಣ ಬರ್ತಾ ಇರುತ್ತೆ. ಆಯ್ತಲ್ಲ? ಎರಡನೇದು ನೆಕ್ಸ್ಟ್ ನೋಡಿ, ವಾರ್ಮ್ ಮಾಯಿಶ್ಚರ್ ಮೇಲೆ ಹೋಗುತ್ತೆ ನೋಡಿ. ವಾರ್ಮ್ ಮಾಯಿಶ್ಚರ್ ಎಲ್ಲ ಮೇಲೆ ಹೋಗ್ತಾ ಇದೆ ನೋಡಿ. ಗೊತ್ತಾಯ್ತಲ್ಲ, ವಾರ್ಮ್ ಮಾಯಿಶ್ಚರ್ ಮೇಲೆ ಹೋಗ್ತಾ ಇದೆ. ಕೋಲ್ಡ್ ಏರ್ ಎಲ್ಲ ಕೆಳಗಡೆ ಬರ್ತಾ ಇದೆ ನೋಡಿ ಧ್ರುವೀಯ ಪ್ರದೇಶದಲ್ಲಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಸಮೋಷ್ಣ ಮಂಡಲ. ಸಮೋಷ್ಣ ಮಂಡಲ ಅಂದ್ರೆ ಸ್ಟ್ರಾಟೋಸ್ಫಿಯರ್. ಸ್ಟ್ರಾಟೋ ಅಂದ್ರೆ ಪದರ ಸ್ನೇಹಿತರೆ. ಸ್ಟ್ರಾಟೋ ಅಂದ್ರೆ ಪದರಗಳು. ಇಲ್ಲಿ ಓಝೋನ್ ಇರೋದ್ರಿಂದ ಸ್ಟ್ರಾಟೋಸ್ಫಿಯರ್ನಲ್ಲಿ ನಮಗೆ ಓಝೋನ್ ಸಿಗೋದ್ರಿಂದ ನಮ್ಗೆ ಇಲ್ಲಿ ಅದು 2 ಪದರವಾಗಿ ಕಾಣುತ್ತೆ ನಮಗೆ. ಓಕೆ, ಓಝೋನ್ ಇರೋದು ಯಾವ ವಲಯದಲ್ಲಿ ಅಂತ ಕೇಳ್ಬಿಡ್ತಾರೆ ಎಕ್ಸಾಮಲ್ಲಿ. ತುಂಬಾ ಸರಿ ಕೇಳಿರೋ ಪ್ರಶ್ನೆ ಇದು, ಸ್ಟ್ರಾಟೋಸ್ಫಿಯರ್. ಅದಕ್ಕೆ ಇದನ್ನು 2 ವಲಯಗಳ ತರ ಕಾಣುತ್ತೀವಿ. ಸ್ಟ್ರಾಟೋ, ಸಮೋಷ್ಣ ಮಂಡಲ ಅಂತ ಕರಿತೀವಿ. ಆಯ್ತಾ? ಇದು ನಮಗೆ ಟ್ರೋಪೋಸ್ಫಿಯರ್ ಇಂದ ಆಲ್ಮೋಸ್ಟ್ ಮೇಲೆ ಹೋಗುತ್ತೆ, 50 ಕಿಲೋಮೀಟರ್ವರೆಗೂ ಹೋಗುತ್ತಿದೆ. 50 ಕಿಲೋಮೀಟರ್ವರೆಗೂ ನಮಗೆ ಸ್ಟ್ರಾಟೋಸ್ಫಿಯರ್ ಸಿಗುತ್ತೆ. ಸ್ಟ್ರಾಟೋಸ್ಫಿಯರ್ ಆಯ್ತಾ? ಸೊ ನಾವು ಕೈಕೊಳ್ಳಿ ಸ್ನೇಹಿತರೆ, ಓಝೋನ್ ಇರೋದು ಈ ವಲಯದಲ್ಲಿ. ಓಝೋನ್ ಕೂಡ ಒಂದು ಅನಿಲ, ಮರಿಬೇಡಿ. ಓಝೋನ್ ನೋಡಿ ಏನಾಗ್ತಾ ಇರುತ್ತೆ, ಓಝೋನ್ ಅನಿಲಗಳು UV ವಿಕಿರಣವನ್ನು ತಡೆಯುತ್ತೆ. UV ವಿಕಿರಣಗಳು ಸೂರ್ಯನಿಂದ ಬರ್ತಾ ಇರೋದನ್ನ ತಡೆಗಟ್ಟುವಂಥ ವಲಯನೇ ಓಝೋನ್ ಪದರ. ಓಝೋನ್ ಅಂದ್ರೇನು? 3 ಆಕ್ಸಿಜನ್ ಆಟಮ್ಗಳಿರುವಂಥ ಒಂದು ಅನಿಲ. 3 ಆಕ್ಸಿಜನ್ ಆಟಮ್ಸ್ ಇರುತ್ತೆ ಸ್ನೇಹಿತರೆ. ಓಝೋನ್ ಇಸ್ ಅ ಮಾಲಿಕ್ಯೂಲ್ ಆಫ್ 3 ಆಕ್ಸಿಜನ್ ಆಟಮ್ಸ್. 3 ಆಕ್ಸಿಜನ್ ಆಟಮ್ಸ್ ಆಯ್ತಾ? ಇದೇನು ಮಾಡುತ್ತೆ? UV ಕಿರಣಗಳನ್ನ ತಡೆಯುತ್ತೆ. ಓಝೋನ್ ಎಲ್ಲಿದೆ? ಸ್ಟ್ರಾಟೋಸ್ಫಿಯರ್ನಲ್ಲಿ ಇದೆ. ಅದಕ್ಕೋಸ್ಕರ ಅದು 2 ವಲಯಗಳಾಗಿ ಕಾಣುತ್ತೆ. ಅದನ್ನು ನೋಡಿ ಇನ್ನೊಂದ್ಸತಿ. ಈಗ ಓಝೋನ್ನ ಮೊದಲು ಪತ್ತೆ ಹಚ್ಚಿದ್ದು 1913ನಲ್ಲಿ ಹೆನ್ರಿ ಬ್ಯೂಜಾನ್ ಮತ್ತು ಚಾರ್ಲ್ಸ್ ಫೆಬ್ರೇನ್ ಅಂತೇಳಿ ಇಬ್ಬರು ಫ್ರೆಂಚ್ ವಿಜ್ಞಾನಿಗಳು. ಅವರು ಕಂಡಿದ್ರು ಓಝೋನ್ನ 1913ನಲ್ಲಿ. ಹಂಗೆ ಓಝೋನ್ನ ನಾವು ಯಾವ ರೀತಿ ಮೆಜರ್ ಮಾಡ್ತೀವಿ? ಡಾಪ್ಸನ್ ಯೂನಿಟ್, ಡಾಪ್ಸನ್ ಘಟಕದ ಮುಖಾಂತರ. 1 DU ಇಸ್ ನಥಿಂಗ್ ಬಟ್ 0.01 mm ಆಫ್ ಓಝೋನ್. ಅಂದರೆ ನಮ್ಮ ವಾಯುಮಂಡಲದ ಎಷ್ಟು ಓಝೋನ್ ಇರುತ್ತೆ ಅಂದರೆ ಒಂದು ಜಾಗದಲ್ಲಿ 500 DU ಇರುತ್ತೆ. 500 DU ಅಂದರೆ ಏನು? 5 mm ಅಂತ. ಇದನ್ನು ಯೋಚನೆ ಮಾಡಿ ಸ್ವಲ್ಪ. 1 DU ಇಸ್ 0.01 mm. 500 DU ಇರುತ್ತೆ ನಮ್ಮ ಬೆಂಗಳೂರು ಮೇಲೆ. ಈಗ ಬೆಂಗಳೂರಿನ ಮೇಲೆ ನಾವು ಇತ್ತೀಚೆಗೆ ಮೆಜರ್ ಮಾಡಿದಾಗ 500 DU ಅಂದರೆ 5 mm. ಆಯ್ತಾ? ಸೂರ್ಯನಿಂದ ಬರ್ತಾ ಇರೋ ಕಿರಣಗಳು, ವಿಕಿರಣಗಳು ನಮಗೆ UV ನಲ್ಲಿ ನೋಡಿ, UVA, UVB ಮತ್ತು UVC. UVC ಕಿರಣಗಳು ಓಝೋನ್ ನೋಡಿ ಸಂಪೂರ್ಣವಾಗಿ ತಡೆದು ಬಿಡ್ತಾ ಇದೆ. ಇದೇ ತುಂಬ ಡೇಂಜರಸ್ ಸ್ನೇಹಿತರೆ. ಆಲ್ಮೋಸ್ಟ್ ಸಂಪೂರ್ಣವಾಗಿ ಇದನ್ನು ತಡೆಗಟ್ಟುತ್ತೆ UVC ವಿಕಿರಣಗಳನ್ನ. UVB 50% ತಡೆಯುತ್ತೆ, 50%ನ ಒಳಗೆ ಬಿಡುತ್ತೆ. ಆಯ್ತಾ? ನಾವು ಕಟ್ಕೊಳ್ಳಿ, 50% ಹೊರಗಡೆ ಬರ್ತಾರೆ. ಇನ್ನು UVA ಆಲ್ಮೋಸ್ಟ್ 90-95% ಒಳಗೆ ಬರುತ್ತೆ ಭೂಮಿ ಒಳಗೆ. ಗೊತ್ತಾಯ್ತಲ್ಲ? ಸೊ ನಾನು ರಿಯಾಕ್ಷನ್ ಇಲ್ಲಿ ಬರಿತೀನಿ ನೋಡಿ. ಸೊ ನಮ್ಮ ಓಝೋನ್ ಏನಿದೆ ಯಾವ ರೀತಿ ವಿಕಾಸ ಆಗುತ್ತೆ ನೋಡಿ. O2 ಇದೆ. UV ವಿಕಿರಣಗಳು ಬಂದ್ಬಿದ್ದಾಗ, ಅಲ್ಟ್ರಾ ವೈಲೆಟ್ C ಬಂದ್ಬಿದ್ದಾಗ O2 2 ಭಾಗ ಆಗುತ್ತೆ. ಹಿಂಗೆ ಈ ಥರ ಈ 2 ಆಟಮ್ಗಳಾಗೋಯ್ತು ನೋಡಿ, ಸ್ಪ್ಲಿಟ್ ಆಗಿ. ಇದೇನಾಗುತ್ತೆ? ಇನ್ನೊಂದು O2 ಜೊತೆ ಸೇರಿಕೊಂಡು O3 ಆಗುತ್ತೆ. ಈ ರೀತಿ ಓಝೋನ್ನ ವಿಕಾಸ. ಸೊ ಈ ಕಾರಣಕ್ಕೇನೆ ನಮ್ಮ ಓಝೋನ್ UV ಕಿರಣಗಳನ್ನ ತಡೆಯೋ ಶಕ್ತಿ ಇರೋದು ನೋಡಿ. ಮತ್ತೆ UV ಬಂತು ಅನ್ಕೊಳ್ಳಿ, ಅಲ್ಟ್ರಾ ವೈಲೆಟ್. ಅವಾಗ ಏನು ಮಾಡುತ್ತೆ? ಮತ್ತೆ ಓಝೋನ್ ಮತ್ತೆ ಸ್ಪ್ಲಿಟ್ ಆಗುತ್ತೆ ಈ ಥರ. ಮತ್ತೆ ಇನ್ನೊಂದು O2 ಜೊತೆ ಸೇರ್ಕೊಳ್ಳುತ್ತಿದ್ದು, ಇನ್ನೊಂದು ಆಕ್ಸಿಜನ್ ಜೊತೆ ಸೇರ್ಕೊಳ್ಳುತ್ತಿದ್ದು, ಮತ್ತೆ ಏನಾಗುತ್ತೆ ನೋಡಿ, ಓಝೋನ್ ಫಾರ್ಮ್ ಆಗುತ್ತೆ. ಇದನ್ನೇ ನಾವು ಆಕ್ಸಿಜನ್ ಓಝೋನ್ ಚಕ್ರ ಅಂತ ಕರೆಯೋದು. ಆಕ್ಸಿಜನ್ ಓಝೋನ್ ಸೈಕಲ್. ಆಕ್ಸಿಜನ್ ಓಝೋನ್ ಸೈಕಲ್. ಆಕ್ಸಿಜನ್ ಓಝೋನ್ ಸೈಕಲ್ ಅಂತ ಕರೆಯೋದು ಇದನ್ನೇ. ಸೊ ಓಝೋನ್ ಏನು ಮಾಡುತ್ತೆ? ನಮ್ಮ ಪೃಥ್ವಿಯನ್ನು UV ಕಿರಣಗಳಿಂದ ರಕ್ಷಣೆ ಕೊಡುತ್ತದೆ. ಇಲ್ಲಾಂದ್ರೆ UV ಕಿರಣಗಳು ಎಷ್ಟು ಪ್ರಭಾವಶಾಲಿ ಅಂದರೆ ಜೆನೆಟಿಕ್ ಮ್ಯೂಟೇಷನ್ ಆಗ್ಬೋದು, ಸ್ಕಿನ್ ಕ್ಯಾನ್ಸರ್ ಆಗ್ಬೋದು ಸ್ನೇಹಿತರೆ, ಹಲವಾರು ರೋಗಗಳಿಗೆ ಕಾರಣ ಆಗುತ್ತೆ. ಅದನ್ನು ತಡೆಗಟ್ತಾ ಇದೆ ಓಝೋನ್ ಪದರ. ನಾವು ಕಟ್ಕೊಳ್ಳಿ. ಈ ಓಝೋನ್ ಯಾವುದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಡುತ್ತೆ? UVC ಕಿರಣಗಳನ್ನ ಸಂಪೂರ್ಣವಾಗಿ ನಿಲ್ಲುತ್ತೆ. ನಾನು ಇಲ್ಲೊಂದ್ಸತಿ ಬರ್ದಿರ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಾಗ್ಲಿ ಅಂತ ನೋಡಿ. ಸೂರ್ಯನಿಂದ ಬರ್ತಾ ಇದೆ, ಅದು ಎಕ್ಸ್ರೇ ಬರ್ತಾ ಇದೆ, ಅಲ್ಟ್ರಾ ವೈಲೆಟ್ ಕಿರಣಗಳು ಬರ್ತಾ ಇದೆ, ವಿಸಿಬಲ್ ಬರ್ತಾ ಇದೆ, ಹೌದಾ, ಮತ್ತು ನಿಯರ್ ಇನ್ಫ್ರಾರೆಡ್
ವಿಕಿರಣಗಳು ಬರ್ತಾ ಇದೆ. ಇದರಲ್ಲಿ ವಿಸಿಬಲ್ ಗೊತ್ತಿದೆ ಎಲ್ಲರಿಗೂ ನಮಗೆ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ವೈಲೆಟ್ ಎಷ್ಟು 400 ನ್ಯಾನೋಮೀಟರ್ ಆದರೆ ರೆಡ್ 700 ನ್ಯಾನೋಮೀಟರ್, ಇದು ಗೊತ್ತಿದೆ ಎಲ್ಲರೂ. ನೋಡಿ ಯು ವಿ ವಿಕಿರಣಗಳು ನೋಡಿ, ಯು ವಿನಲ್ಲಿ 3 ಥರ, ಸಿ, ಬಿ ಮತ್ತು ಎ. ನೋಡಿ ಎ ಹತ್ತತ್ರ ವಿಸಿಬಲ್ ಲೈಟ್ಗೆ ಹತ್ರ ಇದೆ ನೋಡಿ, ಆಯ್ತಾ. ಯು ವಿ ಸಿ ಇದೆ ನೋಡಿ, ಎಕ್ಸ್ರೇಗೆ ಹತ್ರ ಇದೆ ಯು ವಿ ಸಿ. ಈ ಯು ವಿ ಸಿನೇ ಡೇಂಜರಸ್. ಸೊ ಓಝೋನ್ ಪದರ ಏನು ಮಾಡ್ತಾ ಇದೆ ಅಂದರೆ ಇದನ್ನು ಸಂಪೂರ್ಣವಾಗಿ ತಡೆದು ಬಿಡ್ತಾ ಇದೆ. ಇದನ್ನು 50% ತಡೆಯುತ್ತೆ, ಇನ್ನು 50% ಒಳಗೆ ಬರ್ತಾ ಇದೆ. ಇದು 100% ಬಂದ್ಬಿಡ್ತಾ ಇದೆ ಭೂಮಿಗೆ ಹತ್ತತ್ರ, ಗೊತ್ತಾಯ್ತಲ್ಲ. ಸೊ ಓಝೋನ್ ನಮ್ಮನ್ನ ಯಾವ್ದನ್ನ ರಕ್ಷಣೆ ಮಾಡ್ತಾ ಇದೆ ಅಂದರೆ ಯು ವಿ ಸಿ ಮತ್ತು ಯು ಬಿ ಕಿರಣಗಳಿಂದ ರಕ್ಷಣೆ ಮಾಡ್ತಾ ಇದೆ. ಈ ಯು ವಿ ಬಿ ಕಿರಣಗಳಿದೆ ನೋಡಿ ಸ್ನೇಹಿತರೆ, ಯು ವಿ ಬಿ ಕಿರಣಗಳು, ಇದು ಯು ವಿ ಬಿ ಕಿರಣಗಳು ಬಂದು ನಮ್ಮ ಸ್ಕಿನ್ ಮೇಲೆ ಬೀಳುತ್ತೆ. ಲೈಕ್ ಸೇ ಬೆಳಗಿನ ಜಾವ ಹೋಗಿ ನೀವು ವಾಕಿಂಗ್ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ, ಅದು ಬಂದು ನಮ್ಮ ಸ್ಕಿನ್ ಮೇಲೆ ಬೀಳುತ್ತೆ. ನಮ್ಮ ಸ್ಕಿನ್ನ ಹೊರವಲಯಕ್ಕೆ ಎಪಿಡರ್ಮಿಸ್ ಅಂತ ಕರಿತೀವಿ ನಾವು. ಆ ಎಪಿಡರ್ಮಿಸ್ನಲ್ಲಿ 7-ಡಿಹೈಡ್ರೋ ಕೊಲೆಸ್ಟ್ರಾಲ್ ಅಂತ ಇರುತ್ತೆ. ಡಿಹೈಡ್ರೋ ಕೊಲೆಸ್ಟ್ರಾಲ್ ಅಂತೇಳಿ ಒಂದು ಕೆಮಿಕಲ್ ಇರುತ್ತೆ. ಈ 7-DHC ಮೇಲೆ ಬೀಳುತ್ತೆ. ಅದೇ ಏನಾಗುತ್ತೆ, ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗುತ್ತೆ. ಕೇಳ್ತಾರೆ ಯಾವ ವಿಕಿರಣದಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ? ವಿಟಮಿನ್ ಡಿ ನಮಗೆ ಬೋನ್ ಡೆನ್ಸಿಟಿಗೆ ತುಂಬ ಮುಖ್ಯ, ಕರೆಕ್ಟಾ? ಹಂಗೆ ಓವರಾಲ್ ಬಾಡಿ ಇಮ್ಯೂನ್ ಸಿಸ್ಟಮ್ ತುಂಬ ಮುಖ್ಯ. ಯಾವುದು? ವಿಟಮಿನ್ ಡಿ. ಯಾವುದರಿಂದ? ಯು ವಿ ಬಿಯಿಂದ ಸಿಗುತ್ತೆ, ಜ್ಞಾಪಕ. ಆದರೆ ತುಂಬಾ ಜಾಸ್ತಿ ಹೊತ್ತು ನಾವು ಬಿಸಿಲಲ್ಲಿ ನಿಂತಾಗ ಸ್ಕಿನ್ ಸ್ಪಾಟ್ ಬರೋಂಥದ್ದು, ಸನ್ ಬರ್ನ್ ಆಗೋದೆಲ್ಲ ಆಗುತ್ತೆ. ಅದಕ್ಕೆ ನಾವು ಏನಾಗುತ್ತೆ, ನಾವು ನಮ್ಮ ಸನ್ಸ್ಕ್ರೀನ್ ಲೋಷನ್ಸ್ಗಳನ್ನ ಬಳಸ್ತೀವಿ, ಕರೆಕ್ಟಾ? ಎಷ್ಟೊಂದು ಜನ ನೋಡಿರ್ತೀರ, ಎಸ್ಪೆಷಲಿ ಹುಡುಗಿರು ಸನ್ಸ್ಕ್ರೀನ್ ಲೋಷನ್ ಹಾಕೊಂಡು ಹೊರಗಡೆ ಹೋಗ್ತಾರೆ. ಯಾಕೆಂದರೆ ಯು ವಿ ಕಿರಣಗಳಿಂದ ಜಾಸ್ತಿ ಎಕ್ಸ್ಪೋಸ್ ಆಗೋದ್ರಿಂದ ಬೇಗ ವಯಸ್ಸಾದಂಗೆ ಕಾಣ್ತಾರೆ. ಅಂದರೆ ನಾವು ಅಷ್ಟೇ, ಸಾಮಾನ್ಯವಾಗಿ ಬಿಸಿಲು ಜಾಸ್ತಿ ಹೊತ್ತು ನಿಂತಾಗ ವಯಸ್ಸಾದಂಗೆ ಆಗುತ್ತೆ ಸ್ಕಿನ್ನು, ಕರೆಕ್ಟಾ? ಪ್ರಿಮೇಚರ್ ಏಜಿಂಗ್ ಅಂತ ಕರಿತೀವಿ. ಹಂಗೆ ಕೂದಲು ಸ್ವಲ್ಪ ಬಿಳಿಗಾಗೋದಾಗ್ಬೋದು, ಅವೆಲ್ಲ ಆಗ್ತಾವೆ ಸಮಸ್ಯೆಗಳು. ಅದಕ್ಕೆ ಸನ್ಸ್ಕ್ರೀನ್ ಲೋಷನ್ಗಳನ್ನ ಬಳಸ್ತಾರೆ ಜನ. ನೀವು ಆ್ಯಡ್ಗಳನ್ನ ನೋಡಿರ್ತೀರ ಎಲ್ಲರೂ, ಸನ್ಸ್ಕ್ರೀನ್ಗಳಲ್ಲಿ ಏನಾಗುತ್ತೆ, SPF ಅಂತ ಕರಿತೀವಿ, ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್. ಅದನ್ನು ನೀವು ನೋಡಿ ತಗೊಳ್ಬೇಕು. SPF 20, SPF 30 ಅಂತ ಇರುತ್ತೆ. ಅದನ್ನು ಹಾಕೋದ್ರಿಂದ ಆ ಯು ವಿ ಕಿರಣಗಳಿಗೆ 20 ಪಟ್ಟು ಕಷ್ಟ ಆಗುತ್ತೆ ನಿಮ್ಮ ಸ್ಕಿನ್ನ ಬೇಯಿಸೋಕ್ಕೆ. ಅದಕ್ಕೆ ಕ್ರಿಕೆಟರ್ಸ್ ಹಾಕ್ತಾರೆ ನೋಡಿದ್ರೆ, ಕ್ರಿಕೆಟರ್ಸು ಟೆಸ್ಟ್ ಮ್ಯಾಚ್ ಆಡುವಾಗ ಹಾಕ್ತಾ ಇರ್ತಾರೆ, ಕೆನೆಗೆ ಮುಖಕ್ಕೆಲ್ಲ ಹಾಕೋತಾ ಇರ್ತಾರೆ, ಕೈಗೆಲ್ಲ ಸನ್ಸ್ಕ್ರೀನ್ ಲೋಷನ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಫ್ ಫ್ರಮ್ ಯು ವಿ ಎಕ್ಸ್ಪೋಜರ್ಗೆ. ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ನಾವು ಕಟ್ಕೊಳ್ಳಿ. ಸನ್ ಪ್ರೊಟೆಕ್ಷನ್ ಅಂದರೆ ಏನು, ಓಝೋನ್ ಏನು ನಮಗೆ ನ್ಯಾಚುರಲ್ ಆಗಿ ಪ್ರೊಟೆಕ್ಟ್ ಮಾಡ್ತಾ ಇದೆ, ಅದೇ ಥರ ಸನ್ಸ್ಕ್ರೀನ್ ಲೋಷನ್ಗಳು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ, ಗೊತ್ತಾಯ್ತಲ್ಲ. ಓಝೋನ್ ಕೂಡ ಒಂದು ಅನಿಲ. ಈ ರೀತಿ ಓಝೋನ್ಗಳು ಯು ವಿ ಜೊತೆ ರಿಯಾಕ್ಟ್ ಆಗಿ ಈ ರೀತಿ ಓಝೋನ್ ಫಾರ್ಮ್ ಆಗೋದ್ರಿಂದ, ಆಕ್ಸಿಜನ್ ಓಝೋನ್ ಚಕ್ರ ಆಗ್ತಾ ಇರೋದ್ರಿಂದ, ಓಝೋನ್ ಕೂಡ ಒಂದು ಅನಿಲ ಆಗಿರೋದ್ರಿಂದ ಓಝೋನ್ ಸಾಂದ್ರತೆ ಹೆಚ್ಚಾಗುತ್ತೆ. ನೆನಪಿಟ್ಕೊಳ್ಳಿ, ಓಝೋನ್ ಇರೋದ್ರಿಂದ ಓಝೋನ್ ಸಾಂದ್ರತೆ ಹೆಚ್ಚಾಗಿ ಇಲ್ಲಿ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗುತ್ತೆ, ನೆನಪಿಟ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇಲ್ಲಿ ಓಝೋನ್ ಫಾರ್ಮ್ ಆಗೋದನ್ನ ತೋರಿಸ್ತಾ ಇದೆ ನೋಡಿ. ಆಕ್ಸಿಜನ್ ಮಾಲಿಕ್ಯೂಲ್ಸ್ ಬಂತು, ಯು ವಿ ಕಿರಣಗಳು ಬಂತು ನೋಡಿ, ಅದು ಸ್ಪ್ಲಿಟ್ ಆಯಿತು, ಅದು ಬಂದು ಇದಕ್ಕೆ ಸೇರ್ಕೋತಾ ಇದೆ ನೋಡಿ. ಇಲ್ಲಿ ನೋಡಿ, ಯು ವಿ ಕಿರಣಗಳು ಬಂದು ಇದು ಬಿತ್ತು, ಒಂದು ಆಟಮ್ ಇನ್ನೊಂದು ಆಟಮ್ ಸ್ಪ್ಲಿಟ್ ಆಯಿತು, ಇಲ್ಲಿ ಬಂದು ಸೇರ್ಕೋತು ನೋಡಿ, O3 ಆಯಿತು. ಓಝೋನ್ ಫಾರ್ಮೇಷನ್ ಹೆಂಗೆ ಅಂತ ನೋಡಿ. ನೆಕ್ಸ್ಟ್ ಇಲ್ಲೊಂದು ನೋಡಿ, ಇವಾಗ ನೋಡಿ ಯು ವಿ ಕಿರಣಗಳು ಬಂದು ಇವಾಗ ನಮ್ಗೆ ಹೆಂಗೆ ಕ್ಲೋರೋಫ್ಲೋರೋ ಕಾರ್ಬನ್ ಇಂದ ಓಝೋನ್ ಹೆಂಗೆ ನಾಶ ಆಗ್ತದೆ ನೋಡಿ, ಯಾವ ರೀತಿ ನೋಡಿ. ಕ್ಲೋರಿನ್ ಒಂದು ಅನಿಲ. ನಾವು ಕ್ಲೋರೋಫ್ಲೋರೋ ಕಾರ್ಬನ್ನ ಬಳಸೋದ್ರಿಂದ AC ಗಳಲ್ಲಿ, ರೆಫ್ರಿಜಿರೇಟರ್ಸ್ಗಳಲ್ಲಿ ಆ ಕ್ಲೋರಿನ್ ಮೇಲೆ ಹೋಗುತ್ತೆ. ಕ್ಲೋರಿನ್ ಮೇಲೆ ಹೋಗಿ ಓಝೋನ್ ಜೊತೆ ರಿಯಾಕ್ಟ್ ಆಗುತ್ತೆ ಸ್ನೇಹಿತರೆ. ಇಲ್ಲೊಂದು ಸತಿ ಬರೆದಿರ್ತೀವಿ ನೋಡಿ, ಕ್ಲೋರಿನ್ ಹೋಗಿ ಓಝೋನ್ ಜೊತೆ ರಿಯಾಕ್ಟ್ ಮಾಡಿಬಿಡುತ್ತೆ. ಅವಾಗ ಏನಾಗುತ್ತೆ, ಅದು ಆಕ್ಸಿಕ್ಲೋರಿನ್ ಆಗಿ ರಿಯಾಕ್ಟ್ ಆಗುತ್ತೆ. ಆಕ್ಸಿಕ್ಲೋರಿನ್ ಅಥವಾ ಕ್ಲೋರಿನ್ ಮೊನಾಕ್ಸೈಡ್ O2 ರಿಲೀಸ್ ಆಗಿದೆ ನೋಡಿ, O2 ಬಂದಿದೆ ನೋಡಿ. ಸೊ ಮತ್ತೆ ಯು ವಿ ಕಿರಣಗಳು ಹೋಗಿ ಈ ಇದ್ರ ಮೇಲೆ ಬಿದ್ದಾಗ ಕ್ಲೋರಿನ್ ಮತ್ತೆ ಆಕ್ಸಿಜನ್ ಎರಡು ಬೇರೆ ಆಗುತ್ತೆ ನೋಡಿ. ಈ ಥರ
ಅವಾಗ ಈ ಕ್ಲೋರಿನ್ ಏನು ಮಾಡುತ್ತೆ, ಮತ್ತೆ ಇನ್ನೊಂದು ಓಝೋನ್ ಜೊತೆ ಸೇರ್ಕೊಳ್ಳುತ್ತೆ, ಆ ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ. ಒಂದು ಕ್ಲೋರಿನ್ ಆಟಮ್ 1,00,000 ಓಝೋನ್ ಮಾಲಿಕ್ಯೂಲ್ನ ನಾಶ ಮಾಡುತ್ತೆ. ಇದೇನಪ್ಪ ಇವರು ಕೆಮಿಸ್ಟ್ರಿ ಎಲ್ಲ ಹೇಳ್ತಾ ಇದ್ದಾರೆ ಅನ್ಕೋಬೇಡಿ, ಇದೆಲ್ಲ ಬೇಕು ನಿಮಗೆ, ಜಾಗ್ರಫಿನಲ್ಲಿ ಇವೆಲ್ಲ ಇದೆ, ಇದನ್ನ ಕಲ್ತರೆ ನಿಮಗೆ ಎಲ್ಲ ಥರ ಎಕ್ಸಾಮ್ಸ್ ಬರೀಬೋದು, ಗೊತ್ತಾಯ್ತಲ್ಲ. ಸೊ ಕ್ಲೋರಿನ್ನ ಓಝೋನ್ ಜೊತೆ ರಿಯಾಕ್ಟ್ ಮಾಡಿದಾಗ ಈ ಥರ ಆಗುತ್ತೆ. ಕ್ಲೋರಿನ್ ಹೋಗಿ ಓಝೋನ್ ಜೊತೆ ರಿಯಾಕ್ಟ್ ಆಗಿ ಕ್ಲೋರಿನ್ ಆಟಮ್ 1,00,000 ಓಝೋನ್ನ ನಾಶ ಮಾಡುತ್ತೆ. ಇನ್ನೊಂದ್ಸತಿ ನೋಡಿ ಇದನ್ನ, ಇಲ್ಲಿ ನೋಡಿ ಮತ್ತೆ ನೋಡಿ, ಕ್ಲೋರೋಫ್ಲೋರೋಕಾರ್ಬನ್ ಬಂದು ನೋಡಿ UV ಜೊತೆ ರಿಯಾಕ್ಟ್ ಆಗ್ತಾ ಇದೆ ನೋಡಿ, ಯಾವ ರೀತಿ ಓಝೋನ್ ಕ್ಲೋರಿನ್ ಹೆಂಗೆ ಬಂದು ನಾಶ ಮಾಡ್ತಾ ಇದೆ ನೋಡಿ, ಗೊತ್ತಾಯ್ತಲ್ಲ. ಸೊ ಕ್ಲೋರೋಫ್ಲೋರೋಕಾರ್ಬನ್ನ ವೆರಿ ಡೇಂಜರಸ್, ನಾವು ಬಳಸ್ತಾ ಇರೋದನ್ನ ಕಮ್ಮಿ ಮಾಡ್ಬೇಕು ಈಗ ನಾವು, ಗೊತ್ತಾಯ್ತಲ್ಲ. ಅದರ ಬಳಕೆಯಿಂದ ಇವೆಲ್ಲ ಸಮಸ್ಯೆ ಆಗ್ತವೆ. ನಾನು ನಿಮಗೆ ಮುಂದಿನ ತರಗತಿಗಳಲ್ಲಿ ಹೇಳ್ತೀನಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಬಗ್ಗೆ, ಓಝೋನ್ ಡಿಪ್ಲೀಷನ್ ಆಗ್ತಾ ಇರೋದ್ರ ಬಗ್ಗೆ. ಈಗ ಸದ್ಯಕ್ಕೆ ಓಝೋನ್ ಪದರ ನಾಶ ಆಗಿರೋದ್ರ ಬಗ್ಗೆ ಇಲ್ಲಿ ನೋಡಿ ಆಗಲೇ ಹೇಳಿದ್ದೀನಿ ನಾನು, ಡಾಪ್ಸನ್ ಯೂನಿಟ್ DU ಅಂದರೆ ಡಾಪ್ಸನ್ ಯೂನಿಟ್. 1 DU ಅಂದರೆ ಎಷ್ಟು? 1 DU ಅಂದರೆ 0.01 mm ಆಫ್ ಓಝೋನ್. ಆಯ್ತಾ, 0.01 mm ಆಫ್ ಓಝೋನ್. ಇದು ನೋಡಿ, ಇಲ್ಲೆಲ್ಲ ಓಝೋನ್ ಜಾಸ್ತಿ ಇದೆ ನೋಡಿ, 500 DU ಅಂದರೆ ಜಾಸ್ತಿ ಇದೆ ಅಂತ. ಇಲ್ಲಿ ನೋಡಿ, ಈ ಭಾಗದಲ್ಲಿ ನೋಡಿ 100 DU ಆಗೋಗಿದೆ ನೋಡಿ, ಇಲ್ಲಿ ಈ ಭಾಗದಲ್ಲಿ ನೋಡಿ ಓಝೋನ್ ಕಮ್ಮಿ ಆಗೋಗಿದೆ. ಅಂಟಾರ್ಟಿಕಾ ಮೇಲೆ ಇರುವಂಥ ಓಝೋನ್ ಹೋಲ್ ಹೆಂಗಿದೆ ನೋಡಿ, ಓಝೋನ್ ರಂಧ್ರ ಅಂತ ಏನು ಕರಿತೀವಿ ನಾವು, ಅದು ಹತ್ತತ್ರ 100 ಕೊಟ್ಟೋಗಿದೆ, ತೆಳುವಾಗಿದೆ ಅಂತ ಅರ್ಥ. ಯಾವಾಗ ಓಝೋನ್ ಪದರ ತೆಳುವಾಗೋಗುತ್ತೆ, UV ಕಿರಣಗಳು ಒಳಗೊಟ್ಟೋಗುತ್ತೆ, UVC ಕಿರಣಗಳು ಒಳಗೊಟ್ಟೋಗುತ್ತೆ, ಭೂಮಿಗೆ ಬಂದು ರೀಚ್ ಆಗುತ್ತೆ, ಗೊತ್ತಾಯ್ತಲ್ಲ. ಇದನ್ನ ನಾವು ಕಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಮಧ್ಯಮಂಡಲ ಸ್ನೇಹಿತರೆ. ಮಧ್ಯಮಂಡಲ ನಮ್ಮ ಸಮೋಷ್ಣ ಮಂಡಲದ ಮೇಲ್ಭಾಗದಲ್ಲಿ ಮತ್ತು ಉಷ್ಣ ಮಂಡಲದ ಕೆಳಭಾಗದಲ್ಲಿ ಇದೆ. ಇದು ಮಧ್ಯ ಅಂತ ಏನು ಕರಿತೀವಿ ಅಂದರೆ ನಮ್ಮ ವಾಯುಮಂಡಲ ಮಧ್ಯದಲ್ಲಿದೆ. ಇದು ಇಲ್ಲಿ ಗಾಳಿಯ ಸಾಂದ್ರತೆ ಅತಿ ಕಡಿಮೆ, ಆ ಕಾರಣದಿಂದ ಇಲ್ಲಿ ಉಷ್ಣಾಂಶ -85 ಮತ್ತು -100 ಹೋಗುತ್ತೆ. ಗೊತ್ತಲ್ಲ, ಈ ಪಾಯಿಂಟ್ಸ್ಗಳನ್ನ ನಾನು ಹೇಳ್ತಾ ಇದ್ದೀನಿ, ಆಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮಧ್ಯಮಂಡಲದಲ್ಲಿ ತೆಳುವಾದ ಅನಿಲಗಳಿರೋದ್ರಿಂದ, ಅನಿಲಗಳ ಸಾಂದ್ರತೆ ಕಡಿಮೆ ಇರೋದ್ರಿಂದ -85 -100 ಹೋಗುತ್ತೆ. ಅತ್ಯಂತ ಕಡಿಮೆ ಉಷ್ಣಾಂಶ ಇರುವಂಥ ನಮ್ಮ ವಾಯುಮಂಡಲದ ವಲಯ ಯಾವುದು? ಮಧ್ಯಮಂಡಲ. ಓಕೆ, ನಾವು ಕಟ್ಕೊಳ್ಳಿ. ಕೋಲ್ಡೆಸ್ಟ್ ಪಾರ್ಟ್ ಆಫ್ ದ ಅಟ್ಮಾಸ್ಫಿಯರ್. ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಅಷ್ಟು ಕಡಿಮೆ ಉಷ್ಣಾಂಶದಲ್ಲಿ ಏನಾಗೋಗುತ್ತೆ, ನೀರಾವಿ ಇರುತ್ತಲ್ಲ, ನೀರಾವಿ ಎಲ್ಲ ಈ ರೀತಿ ನೋಡಿ, ನೀರಾವಿ ಕೆಲವೊಮ್ಮೆ ಬಂದ್ಬಿಡುತ್ತೆ ಇಲ್ಲಿ, ಆ ನೀರಾವಿ ಎಲ್ಲ ಐಸ್ ಆಗೋಗುತ್ತೆ, ಐಸ್ ಕ್ರಿಸ್ಟಲ್ಸ್ ಥರ ಕಾಣುತ್ತೆ. ಓಕೆ, ಹಿಮದು ಕಣಗಳು ಫಾರ್ಮ್ ಆಗೋಗುತ್ತೆ. ಆ ಹಿಮ ಕಣಗಳು ಏನಾಗೋಗುತ್ತೆ, ಅದು ನೋಡೋಕ್ಕೆ ನಮಗೆ ಮುತ್ತಿನ ಆಕಾರದಲ್ಲಿ ಕಾಣುತ್ತೆ ರಾತ್ರಿ ಹೊತ್ತು, ಪರ್ಲ್ಸ್ ಅಂತ ಕರೀತಾರೆ. ಸೊ ವಾಯುಮಂಡಲದ ಯಾವ ವಲಯದಲ್ಲಿ ಮುತ್ತಿನ ಆಕಾರದಲ್ಲಿ ಹಿಮದ ಹರಳು ಸಿಗುತ್ತೆ ಅಂದರೆ ಮಧ್ಯಮಂಡಲದಲ್ಲಿ. ಇವುಗಳನ್ನ ನಾವು ನಾಕ್ಟಿಲುಸೆಂಟ್ ಕ್ಲೌಡ್ ಅಂತ ಕರಿತೀವಿ. ನಾಕ್ಟಿಲುಸೆಂಟ್ ಅಂದರೆ ರಾತ್ರಿ ಹೊತ್ತು ಹೊಳೆಯುವಂಥ ಮೋಡಗಳು, ಸಂಜೆ ಹೊತ್ತು ಬೆಳಗಿನ ಜಾವ ಒಂಥರ ಮಿಣುಕ್ತಾ ಇರುತ್ತೆ. ಓಕೆ, ನಾಕ್ಟಿಲುಸೆಂಟ್ ಮೋಡಗಳೆಂದು ಕರೆಯುತ್ತೇವೆ. ನಾವು ಕಟ್ಕೊಳ್ಳಿ. ಇಂಗ್ಲೀಷಲ್ಲೂ ಇದೆ, ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತಾವು ಪ್ಲೀಸ್ ಓದಿ. ಮೀಸೋ ಅಂದರೆ ಮಧ್ಯಮಂಡಲ. ಓಕೆ, ಇದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಮತ್ತೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಕೊಟ್ಟೆ, ಅದನ್ನು ಇಂಗ್ಲೀಷಲ್ಲಿ ಇದೆ, ತಾವು ನೋಡಿ. ಮಧ್ಯಮಂಡಲ ಇಲ್ಲಿ ಉಷ್ಣಾಂಶ ಕಡಿಮೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಐನೋಸ್ಪಿಯರ್ನಲ್ಲಿರುವಂಥ ಅಯಾನ್ ಮಂಡಲದ ಬಗ್ಗೆ ನೋಡಿ. ಅಯಾನ್ ಮಂಡಲ, ಈ ಅಯೋನೋಸ್ಪಿಯರ್ ಅಂದರೆ ಅಯಾನ್ ಮಂಡಲ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ. ಈ ಅಯಾನ್ ಅಂದರೆ ಏನು ಅಂತ ನೋಡೋಣ. ಈಗ ನಾವು ಸಾಮಾನ್ಯವಾಗಿ ಒಂದು ಆಟಮ್ ತಗೊಂಡ್ರೆ, ಒಂದು ಅಣು ತಗೊಂಡ್ರೆ, ಆಟಮ್ ಒಳಗೆ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಒಳಗೆ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳಿದ್ದು ಅದರ ಸುತ್ತ ಎಲೆಕ್ಟ್ರಾನ್ಸ್ ಇರುತ್ತೆ, ಹೌದಾ? ಸಾಮಾನ್ಯವಾಗಿ ನಮಗೆ ಎಷ್ಟು ಪ್ರೋಟಾನ್ಗಳಿರುತ್ತೆ ನ್ಯೂಕ್ಲಿಯಸ್ಸಲ್ಲಿ, ಅಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ಗೊತ್ತಲ್ವಾ? ಆಟಮ್ ಸುತ್ತ ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್, ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್, ನ್ಯೂಟ್ರಾನ್ಸ್ ಹ್ಯಾವ್ ನೋ ಚಾರ್ಜ್, ಹೌದಲ್ವಾ? ಪ್ರೋಟಾನ್ಸ್ಗಳು ಪಾಸಿಟಿವ್ ಚಾರ್ಜ್ ಇರುತ್ತೆ, ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ ಚಾರ್ಜ್ ಇರುತ್ತೆ, ನ್ಯೂಟ್ರಾನ್ಸ್ಗೆ ಇನ್ನೂ ಚಾರ್ಜ್ ಇರಲ್ಲ. ಇದನ್ನು ಗಮನಿಸಿ ಎಲ್ಲರೂ. ಇದು ನ್ಯೂಟ್ರಲ್ ಆಟಮ್ ಅಂತ ಕರಿತೀವಿ, ಯಾಕಂದರೆ ಪ್ರೋಟಾನ್ಸ್ಗಳ ಸಂಖ್ಯೆ ಎಷ್ಟಿದೆ ಅಷ್ಟೇ ಎಲೆಕ್ಟ್ರಾನ್ಸ್ ಇದೆ. ಅದು ನ್ಯೂಟ್ರಲ್ ಆಟಮ್. ಯಾವಾಗ ಸೂರ್ಯನ ಕಿರಣಗಳು ಬೀಳುತ್ತೆ, ಎಕ್ಸ್ರೇ UV ಕಿರಣಗಳು ಬಂದು ಬೀಳುತ್ತೆ, ಅವಾಗ ಈ ಎಲೆಕ್ಟ್ರಾನ್ಸ್ಗಳಿಗೆ ಸುತ್ತಾ ಇದ್ದಾವಲ್ಲ, ಎಲೆಕ್ಟ್ರಾನ್ಸ್ಗಳಿಗೆ ಎನರ್ಜಿ ಬಂದ್ಬಿಡುತ್ತೆ. ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ ಸುತ್ತಾ ಇರುತ್ತೆ.
ಎಲೆಕ್ಟ್ರಾನ್ಗಳು ಇಲ್ಲಿ ನೋಡಿ ಬರಿತೀನಿ, ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಸುತ್ತುತ್ತಾ ಇರ್ತವೆ. ಅವುಗಳಿಗೆ ಎನರ್ಜಿ ಎಷ್ಟಿರುತ್ತೆ ಅದ್ರ ತಕ್ಕಂತೆ. ಈ ಯಾವಾಗ ಸೂರ್ಯನ ಕಿರಣಗಳು ಬಂದು ಎಲೆಕ್ಟ್ರಾನ್ಸ್ ಮೇಲೆ ಬೀಳುತ್ತಲ್ಲ, ಅವಾಗ ಎಲೆಕ್ಟ್ರಾನ್ಸ್ಗಳು ಎಕ್ಸೈಟ್ ಆಗಿ ಹೋಗ್ತವೆ, ಎನರ್ಜಿ ಬಂದ್ಬಿಡುತ್ತೆ. ಅವಾಗ ಕೆಲವು ಆಟಮ್ಸ್ಗಳು ಎಲೆಕ್ಟ್ರಾನ್ಸ್ನ ಕಳ್ಕೊಳ್ತವೆ. ಈ ಥರ ಆ ಎಲೆಕ್ಟ್ರಾನ್ಸ್ಗಳು, ಫ್ರೀ ಎಲೆಕ್ಟ್ರಾನ್ಸ್ಗಳು ಹೋಗಿ ಇನ್ನೊಂದು ಆಟಮ್ ಸೇರ್ಕೊಳ್ತವೆ. ಅವಾಗ ಏನಾಗೋಗುತ್ತೆ ಇಲ್ಲಿ ನೋಡಿ, ಪ್ರೋಟಾನ್ಸ್ ಸಂಖ್ಯೆ ಇಲ್ಲಿ ಜಾಸ್ತಿ ಇದೆ, ಎಲೆಕ್ಟ್ರಾನ್ಸ್ ಕಮ್ಮಿ ಆಗೋಯ್ತು ಈಗ. ಹೌದಾ? ಯಾಕೆಂದರೆ ಎಲೆಕ್ಟ್ರಾನ್ಸ್ ಹೊಟ್ಟೋಯ್ತು, ಎಲೆಕ್ಟ್ರಾನ್ಸ್ ಹೋಯ್ತು. ಇಲ್ಲಿ ಏನಾಗೋಗಿದೆ, ಪ್ರೋಟಾನ್ ಸಂಖ್ಯೆ ಕಮ್ಮಿ ಆಯಿತು, ಎಲೆಕ್ಟ್ರಾನ್ ಸಂಖ್ಯೆ ಜಾಸ್ತಿ ಆಗಿದೆ. ಗೊತ್ತಾಯ್ತಲ್ಲ? ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಬರೋದ್ರಿಂದ ಇಲ್ಲಿ ಎಲೆಕ್ಟ್ರಾನ್ ಸಂಖ್ಯೆ ಜಾಸ್ತಿ ಆಗಿದೆ, ಇಲ್ಲಿ ಕಮ್ಮಿ ಆಗಿದೆ ಎಲೆಕ್ಟ್ರಾನ್ ಸಂಖ್ಯೆ. ಗೊತ್ತಾಯ್ತಲ್ಲ? ಅವಾಗ ಇದು ಪಾಸಿಟಿವ್ಲಿ ಚಾರ್ಜ್ ಅಂತ ಕರಿತೀವಿ. ಇದನ್ನು ನಾವು ಕ್ಯಾಟಯಾನ್, ಪಾಸಿಟಿವ್ಲಿ ಚಾರ್ಜ್ ಅಯಾನ್, ಕ್ಯಾಟಯಾನ್ ಅಂತ ಕರಿತೀವಿ. ಇದು ಎಲೆಕ್ಟ್ರಾನ್ ಸಂಖ್ಯೆ ಜಾಸ್ತಿ ಆಗಿದೆ, ಆನಯಾನ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಸಂಖ್ಯೆ ಜಾಸ್ತಿ ಆಗಿದೆ. ಗೊತ್ತಾಯ್ತಲ್ಲ? ಈ ರೀತಿ ಅಯಾನ್ಗಳು ಫಾರ್ಮ್ ಆಗುತ್ತೆ. ಸೊ ಅಯಾನ್ಗಳು ಅಂದ್ರೇನು? ಎಲೆಕ್ಟ್ರಿಕಲಿ ಚಾರ್ಜ್ ಆಟಮ್ಸ್. ಯಾವ ಆಟಮ್ಗಳು ಎಲೆಕ್ಟ್ರಾನ್ಸ್ನ ಕಳ್ಕೊಂಡಿರ್ತವೆ ಅಥವಾ ಎಲೆಕ್ಟ್ರಾನ್ಸ್ನ ಪಡೆದಿರ್ತವೆ ಅಂಥವುಗಳನ್ನ ನಾವು ಅಯಾನ್ಸ್ ಅಂತ ಕರಿತೀವಿ. ಅದು ಇಲ್ಲಾಗುತ್ತೆ. ಯಾವುದಪ್ಪ ಅಯಾನ್ಸ್ಗಳಾಗೋದು ಅಂದರೆ ನೈಟ್ರೋಜನ್ ಆಟಮ್ ಆಗುತ್ತೆ, ಆಕ್ಸಿಜನ್ ಆಟಮ್ ಆಗುತ್ತೆ, ಹೀಲಿಯಂ, ಹೈಡ್ರೋಜನ್, ಇವೆಲ್ಲ ಏನಾಗ್ತವೆ ಅಟೋಮಿಕ್ ಲೆವೆಲಲ್ಲಿ ಇರುತ್ತೆ. ನಮ್ಮ ಬಾಹ್ಯಾಕಾಶದ ಮೇಲ್ಭಾಗದಲ್ಲಿ, ನಮ್ಮ ವಾಯುಮಂಡಲದ ಮೇಲ್ಭಾಗದಲ್ಲಿ ನೈಟ್ರೋಜನ್, ಆಕ್ಸಿಜನ್, ಹೀಲಿಯಂ, ಹೈಡ್ರೋಜನ್ ಅಯಾನ್ಗಳಿರ್ತವೆ. ಗೊತ್ತಾಯ್ತಲ್ಲ? ಸೊ ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಆಗ್ತಾ ಇರ್ತೀವಿ. ಓಕೆ, ಮೇನ್ ಆಗಿ ನೈಟ್ರೋಜನ್, ಆಕ್ಸಿಜನ್, ಹೀಲಿಯಂ. ಓಕೆ, ನೈಟ್ರೋಜನ್, ಆಕ್ಸಿಜನ್, ಹೀಲಿಯಮ್ದು ನಮಗೆ ಇಲ್ಲಿ ಸಿಗುತ್ತೆ. ಹೈಡ್ರೋಜನ್ ಬರಿಬೇಡಿ. ಓಕೆ, ಸೊ ಬರೀ ಇವುಗಳನ್ನ ಬರೀರಿ. ಮೇನ್ ಆಗಿ ವಿ ಹ್ಯಾವ್ ನೈಟ್ರೋಜನ್ ಅಯಾನ್ಸ್, ಆಕ್ಸಿಜನ್ ಅಯಾನ್ಸ್, ಹೀಲಿಯಂ ಅಯಾನ್ಸ್. ಅದಕ್ಕೆ ಇದನ್ನು ಅಯಾನ್ ಮಂಡಲ ಅಂತ ಕರೆಯೋದು. ಗೊತ್ತಾಯ್ತಲ್ಲ? ಅಯಾನ್ ಮಂಡಲದಲ್ಲಿ ಈ ಥರ ಆಗ್ತಾ ಇರುತ್ತೆ, ಕ್ಯಾಟಯಾನ್, ಆನಯಾನ್ ಫಾರ್ಮ್ ಆಗುತ್ತೆ. ಸೊ ಅದರಲ್ಲಿ ತುಂಬ ಜಾಸ್ತಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಸ್ನೇಹಿತರೆ, ಸೊ ಅದಕ್ಕೆ ಐನೋಸ್ಪಿಯರ್ನಲ್ಲಿ ನಮಗೆ ಐನೋಸ್ಪಿಯರ್ ಅಯಾನ್ ಮಂಡಲದಲ್ಲಿ ದಿನ ಮತ್ತು ರಾತ್ರಿಯಲ್ಲಿ ಅಯಾನ್ ವ್ಯತ್ಯಾಸ ಇರುತ್ತೆ. ಹೇಳಿದ್ನಲ್ಲ, ಅಯಾನ್ ಫಾರ್ಮ್ ಆಗೋದು ಯಾವಾಗ? ಈ ಥರ ಸೂರ್ಯನಿಂದ ಬೆಳಕು ಬಂದಾಗ, ಸೂರ್ಯನ ಕಿರಣಗಳಿಂದ. ದಿನದೊತ್ತಲ್ಲಿ ನೋಡಿ DE-F1, F2 ಅಂಥೇಳಿ ಅಯಾನ್ ಲೇಯರ್ಗಳಿರುತ್ತೆ. ನಾವು ಕಟ್ಕೊಳ್ಳಿ, DE-F1, F2 ಅಂಥೇಳಿ ಐನೋಸ್ಪಿಯರ್ನಲ್ಲಿ ಕರಿತೀವಿ ನಾವು. DE-F1, F2 ಅಂತೇಳಿ ಐನೋಸ್ಪಿಯರ್ ಲೇಯರ್ಸ್ ಇವೆಲ್ಲ. ಆಯಿತಾ? ನಾವು ಕಟ್ಕೊಳ್ಳಿ, ಐನೋಸ್ಪಿಯರ್ನಲ್ಲಿ ಇರುತ್ತೆ ದಿನದೊತ್ತಲ್ಲಿ, ಡ್ಯೂರಿಂಗ್ ದ ಡೇ. ರಾತ್ರಿ ಆದ ತಕ್ಷಣ ಎಲ್ಲ ಮರ್ಜಾಗಿ ಹೋಗ್ತವೆ, ಅಯಾನ್ಗಳು ಮರ್ಜಾಗಿ E ಮತ್ತು F ಮಾತ್ರ ಇರುತ್ತೆ. ನಾವು ಕಟ್ಕೊಳ್ಳಿ, E ಮತ್ತು F. F ಲೇಯರ್ನ ನಾವು ಆಪ್ಲಿಟನ್ ವಲಯ, ಆಪ್ಲಿಟನ್ ಒಬ್ಬರು ಸೈಂಟಿಸ್ಟ್ ಹೆಸರು, ಆಪ್ಲಿಟನ್ ಲೇಯರ್ ಅಂತ ಕರಿತೀವಿ. ಆಪ್ಲಿಟನ್. ಈನ ಕೆನೆಲಿ ಹೆವಿಸೈಡ್ ಲೇಯರ್ ಅಂತ ಕರಿತೀವಿ. ಕೆನೆಲಿ ಹೆವಿಸೈಡ್, ಕೆನೆಲಿ ಹೆವಿಸೈಡ್ ಲೇಯರ್, ಆಪ್ಲಿಟನ್ ಲೇಯರ್ ಅಂತೇಳಿ ನಾವು E ಮತ್ತು Fನ ಕರಿತೀವಿ. ಡಿ ರಾತ್ರಿ ಡಿಸಪಿಯರ್ ಆಗೋಗುತ್ತೆ, ಡಿ ಬೆಳೆಯೋದು ಮಾತ್ರ, ರಾತ್ರಿ ಹೊತ್ತು ಇರಲ್ಲ. ಯಾಕೆಂದರೆ ಸೂರ್ಯನ ಕಿರಣಗಳಿಂದನೇ ಅಯಾನ್ಗಳು ಫಾರ್ಮ್ ಆಗೋದು, ಅದಕ್ಕೋಸ್ಕರ DE-F1, F2 ಆಗುತ್ತೆ. ರಾತ್ರಿ ಆಗ್ತಿದ್ದಂಗೆ E ಮತ್ತು F. ಇದೆಲ್ಲಿ ಸ್ನೇಹಿತರೆ? ನಾವು ಕಟ್ಕೊಳ್ಳಿ, ತಾಳ್ಮೆಯಲ್ಲಿ ಸ್ವಲ್ಪ ಐನೋಸ್ಪಿಯರ್ನಲ್ಲಿ ಆಗುವಂಥದ್ದು. ಈ ಅಯಾನ್ಗಳು ಏನು ಮಾಡ್ತವೆ ಅಂದರೆ, ಇವುಗಳು ಚಾರ್ಜ್ ಲೇಯರ್ಸ್. ಇವುಗಳು ನಮ್ಮ ರೇಡಿಯೋ ವಿಕಿರಣಕ್ಕೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ರೇಡಿಯೋ ವಿಕಿರಣ ತಲುಪೋದಕ್ಕೆ ಸಹಾಯ ಮಾಡ್ತವೆ. ವಾಕಿ ಟಾಕಿ, ವೈರ್ಲೆಸ್ ಕಮ್ಯುನಿಕೇಷನ್ಗೆಲ್ಲ ಸಹಾಯ ಮಾಡೋದು ಇವೆ. ನಾವು ರೇಡಿಯೋ ಕೇಳ್ತೀವಲ್ಲ, AM, FM, ಅಯಾನ್ ಮಂಡಲ. ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ನೋಡಿ. ಇಲ್ಲಿ ಅಯಾನೋಸ್ಪಿಯರ್ನ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನು ಹೇಳಿದ್ದೀನಿ. ಈಗ ನೋಡಿ, ಇಲ್ಲಿ ರೇಡಿಯೋ ವಿಕಿರಣಗಳನ್ನ ನಾವೇನು ಕಳಿಸ್ತೀವಲ್ಲ, ಮೀಡಿಯಂ ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ, ವೆರಿ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ಸ್ನ ವಾಪಸ್ ಹಿಂತಿರುಗಿಸ್ತವೆ. ಸೊ ಅಯಾನೋಸ್ಪಿಯರ್ ನಮ್ಮ ರೇಡಿಯೋ ಕಮ್ಯುನಿಕೇಷನ್ಗೆ ಸಹಾಯ ಮಾಡುತ್ತೆ. ನಾವು ಕಟ್ಕೊಳ್ಳಿ ಎಲ್ಲರೂ, ಯಾವ ವಲಯ ರೇಡಿಯೋ ಕಮ್ಯುನಿಕೇಷನ್ಗೆ ಸಹಾಯ ಮಾಡುತ್ತೆ ಅಂತ ಕೇಳ್ತಾರೆ. ರೇಡಿಯೋ ಕಮ್ಯುನಿಕೇಷನ್ಗೆ ಉಪಯುಕ್ತವಾಗುವಂಥ ವಲಯನೇ ಐನೋಸ್ಪಿಯರ್. ಈ ಅಯಾನ್ಗಳು ನಮ್ಮ ಭೂಮಿಯಿಂದ ಕಳಿಸಿದಂಥ ರೇಡಿಯೋ ಸಿಗ್ನಲ್, AM, FM ಸಿಗ್ನಲ್ಸ್, ಮೀಡಿಯಂ ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ, ವೆರಿ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ಸ್ನ ವಾಪಸ್ ಕಳಿಸ್ತವೆ ನಮಗೆ. ಈ ರೀತಿ ನಮಗೆ ರೇಡಿಯೋ ವಿಕಿರಣ ದೂರದ ಜಾಗಕ್ಕೆ ತಲುಪೋಂಗೆ ಮಾಡ್ತವೆ. ಆಯಿತಾ? ನಾವು ಕಟ್ಕೊಳ್ಳಿ, ಐನೋಸ್ಪಿಯರ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಅಲ್ಲಿ ಅರೋರಾಗಳು ಹೆಂಗೆ ಫಾರ್ಮ್ ಆಗುತ್ತೆ ನೋಡಿ. ಸನ್ನಿಂದ ಬರ್ತಾರಂತ ನೋಡಿ ಪ್ಲಾಸ್ಮಾ, ಹೈ ಇಂಟೆನ್ಸ್ ಪ್ಲಾಸ್ಮಾ ನೋಡಿ, ಬಂದು ನಮ್ಮ ಪೃಥ್ವಿಗೆ ಬಂದು ಸೇರುತ್ತೆ. ನಮ್ಮ ಪೃಥ್ವಿನಲ್ಲಿರುವಂಥ ಈ ಥರ ನಮ್ಮ ಮ್ಯಾಗ್ನೆಟೋಸ್ಪಿಯರ್ ಕಾಂತಿ ಕ್ಷೇತ್ರಕ್ಕೆ ಬಂದು ಬೇಯಿಸುತ್ತೆ. ಯಾವಾಗ ನಮ್ಮ ಕಾಂತಿ ಕ್ಷೇತ್ರಕ್ಕೆ ಬಂದು ಹಿಂಗೆ ಸೇರುತ್ತೆ,
ಸೂರ್ಯನಿಂದ ಬರುವಂಥ ಶಾಖ ನೋಡಿ ಯಾವ ರೀತಿ ಕಾಂತಿ ಕ್ಷೇತ್ರ ಒಂದಕ್ಕೊಂದು ಬಂದು ಸೇರ್ತಾ ಇದೆ ನೋಡಿ. ಅವಾಗ ಅವೆಲ್ಲ ಒಂದಕ್ಕೊಂದು ಸ್ಪರ್ಶಗೊಂಡು ನೋಡಿ ಆ ಥರ ಬೆಳಕು ಬಂದು ನಮ್ಮ ಧ್ರುವೀಯ ಪ್ರದೇಶಕ್ಕೆ ಕಾಂತಿಯಾಗಿ ಕಾಣುತ್ತೆ, ಧ್ರುವೀಯ ಪ್ರದೇಶದಲ್ಲಿ ಬೆಳಕಾಗಿ ಕಾಣುತ್ತೆ. ಇದನ್ನೇ ನಾವು ಧ್ರುವ ಜ್ಯೋತಿಗಳು ಅಂತ ಕರೆಯೋದು. ಧ್ರುವ ಜ್ಯೋತಿಗಳು ನೋಡಿ. ಸೂರ್ಯ ಇದು ನೆನೆಸತಿ ನೋಡಿ, ಸೂರ್ಯನಿಂದ ಆಗ್ತಾ ಇರುವಂಥ ಸನ್ಸ್ಪಾಟ್ಗಳು ನೋಡಿ. ಆ ಸನ್ಸ್ಪಾಟ್ ಇಂದ ಬರುವಂಥ ಪ್ಲಾಸ್ಮಾ ಏನಿದೆ ನೋಡಿ, ಇಂಟೆನ್ಸ್ ರೇಸ್ ಪ್ಲಾಸ್ಮಾ ಆಗಿ ಹೊರಗಡೆ ಬರ್ತಾ ಇದೆ. ಉಷ್ಣಾಂಶ ತುಂಬ, ಇದನ್ನೇ ಸೋಲಾರ್ ಫ್ಲೇರ್ ಅಂತ ಕರೆಯೋದು ನಾವು, ಸೋಲಾರ್ ಸ್ಟಾಮ್ ಅಂತ ಕರೆಯೋದು. ಇದು ನೋಡಿ ಬಂದು ನಮ್ಮ ಪೃಥ್ವಿಯ ಸುತ್ತ ಇರುವಂಥ ಕಾಂತಿ ಕ್ಷೇತ್ರಕ್ಕೆ ಬಂದು ಸೇರ್ತಾ ಇದೆ. ಯಾವಾಗ ನಮ್ಮ ಅತಿ ಹೆಚ್ಚು ಉಷ್ಣಾಂಶದ ಶಾಖ ಬಂದು ನಮ್ಮ ಕಾಂತಿ ಕ್ಷೇತ್ರ ಸೇರುತ್ತೆ, ಅವಾಗೆಲ್ಲ ನೋಡಿ ಎಲ್ಲ ಸ್ನ್ಯಾಪ್ ಆಗ್ತಾ ಇದೆ ನೋಡಿ ನಮಗೆ. ಅವಾಗ ಧ್ರುವ ಜ್ಯೋತಿಗಳು. ಉತ್ತರ ಧ್ರುವದಲ್ಲಾದರೆ ಅರೋರಾ ಬೋರಿಯಲಿಸ್ ಉತ್ತರ ಧ್ರುವ ಜ್ಯೋತಿಗಳು, ದಕ್ಷಿಣ ಧ್ರುವದಲ್ಲಾದರೆ ಅರೋರಾ ಆಸ್ಟ್ರಲಿಸ್ ದಕ್ಷಿಣ ಧ್ರುವ ಜ್ಯೋತಿಗಳು. ಇದು ಧ್ರುವೀಯ ಪ್ರದೇಶದಲ್ಲಿ ಏನಕ್ಕೆ ಕಾಣುತ್ತೆ, ಏನಕ್ಕೆ ಮಾತ್ರ ಕಾಣುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ಈಗ ಬರೀ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಮಾತ್ರ ಇದು ಕಾಣುವಂಥದ್ದು, ಈಕ್ವೇಟರ್ ಭಾಗದಲ್ಲಿ ಅಷ್ಟು ಕಾಣೋದಿಲ್ಲ. ಆಯ್ತಾ? ಇಲ್ಲಿ ನೋಡಿ, ಇದು ಸೋಲಾರ್ ವಿಂಡ್, ಸೋಲಾರ್ ಫ್ಲೇರ್ ಬರ್ತಾ ಇದೆ ಇದರಿಂದ, ಗೊತ್ತಾಯ್ತಲ್ಲ, ಸನ್ನಿಂದ ಬರ್ತಾ ಇದೆ. ಅದು ಬಂದು ಯಾವ ರೀತಿ ನಮ್ಮ ಪೃಥ್ವಿ, ಇದು ಅರ್ತ್, ನಮ್ಮ ಪೃಥ್ವಿಯ ಕಾಂತಿ ಕ್ಷೇತ್ರಕ್ಕೆ ಸೇರ್ತಾ ಇದೆ ನೋಡಿ. ಪೃಥ್ವಿಯ ಕಾಂತಿ ಕ್ಷೇತ್ರಕ್ಕೆ ಸೇರ್ತಾ ಇದೆ. ಅದು ಬಂದು ಒಳಗೆ ಬಂದ್ಬಿಡುತ್ತೆ. ಅವಾಗ ಎಲ್ಲ ಶಾಖ ಒಳಗೆ ಬಂದು ಇಲ್ಲಿ ಉತ್ತರ ಧ್ರುವದಲ್ಲಿ ಮತ್ತು ದಕ್ಷಿಣ ಧ್ರುವ ಭಾಗದಲ್ಲಿ ನಮಗೆ ಧ್ರುವ ಜ್ಯೋತಿಗಳು ಕಾಣುತ್ತೆ. ನೀವು ನೋಡಿದ್ರಿ ಚಿತ್ರಣ ಎಲ್ಲರೂ ನೋಡಿ, ಈ ಥರ ಕಾಣುತ್ತೆ ನೋಡಿ. ಆಕಾಶದಲ್ಲಿ ಯಾವ ರೀತಿ ಬಣ್ಣ ಬಣ್ಣದ ಬೆಳಕು ಕಾಣುತ್ತೆ ನೋಡಿ. ನಕ್ಷತ್ರಗಳ ಮಧ್ಯ ಅದು ಇರುತ್ತೆ. ಇದಾಗ್ತಾ ಇರೋದು ಯಾವ ವಲಯದಲ್ಲಿ? ಐನೋಸ್ಫಿಯರ್. ಅರೋರಾಗಳು ಸಂಭವಿಸುವುದು, ಧ್ರುವ ಜ್ಯೋತಿಗಳು ಸಂಭವಿಸುವುದು ನಮ್ಮ ಅಯಾನ್ ಮಂಡಲದಲ್ಲಿ. ಆಯ್ತಾ? ಅಯಾನ್ ಮಂಡಲದಲ್ಲಿ ನಾವು ಬಿಟ್ಕೊಳ್ಳಿ. ಸೊ ಇಲ್ಲಿ ಗಮನಿಸಿ ಸ್ನೇಹಿತರೆ, ನಾವು ಹೇಳಿದೆ ಟ್ರೋಪೋಸ್ಫಿಯರ್ ಮೊದಲು ಉಷ್ಣಾಂಶ ಕಡಿಮೆ ಆಯಿತು. ಯಾಕೆ? ಗಾಳಿಯ ಸಾಂದ್ರತೆ ಕಡಿಮೆ ಆಗ್ತಾ ಹೋಗ್ತಾ ಆಕಾಶದಲ್ಲಿ ಉಷ್ಣಾಂಶ ಕಡಿಮೆ ಆಯಿತು. ಆಮೇಲೆ ಇಲ್ಲಿ ಪರಿವರ್ತನಾ ವಿರಾಮಕ್ಕೆ ಬರ್ತಿದ್ದಂಗೆ ಉಷ್ಣಾಂಶ ಕಾನ್ಸ್ಟೆಂಟ್ ಆಗೋಯ್ತು. ಅದಾದ್ಮೇಲೆ ನೋಡಿ, ಓಝೋನ್ ಇದೆ. ಓಝೋನ್ ಇರೋದ್ರಿಂದ, ಓಝೋನ್ ಕೂಡ ಒಂದು ಅನಿಲ ಆದ್ರಿಂದ, ಯು ವಿ ಕಿರಣಗಳನ್ನ ಅದು ತಡೆಯೋದ್ರಿಂದ, ಅಲ್ಟ್ರಾ ವೈಲೆಟ್ ಕಿರಣಗಳನ್ನ ಅದು ತಡೆಯೋದ್ರಿಂದ ಉಷ್ಣಾಂಶ ಮತ್ತೆ ಸ್ವಲ್ಪ ಹೆಚ್ಚಾಗುತ್ತೆ ನೋಡಿ. ಸ್ವಲ್ಪ ಹೆಚ್ಚಾಯಿತು, ಮತ್ತೆ ಉಷ್ಣಾಂಶ ಹೆಚ್ಚಾಯಿತು. ಅದಾದ್ಮೇಲೆ ನೋಡಿ, ಮತ್ತೆ ವಿರಾಮ, ಸಮೋಷ್ಣ ವಿರಾಮ, ಉಷ್ಣಾಂಶ ಕಾನ್ಸ್ಟೆಂಟ್. ಮಧ್ಯಮಂಡಲದಲ್ಲಿ ಏನು ಹೇಳಿದೆ ನಾನು? ಗಾಳಿ ತುಂಬ ತೆಳುವು, ಸಾಂದ್ರತೆ ಕಡಿಮೆ ಇರುತ್ತೆ. ಗಾಳಿ ಸಾಂದ್ರತೆ ಕಡಿಮೆ ಆದಾಗ ಏನಾಗುತ್ತೆ? ಉಷ್ಣಾಂಶ ಕೂಡ ಕಮ್ಮಿ ಆಗುತ್ತೆ. -100ಗೆ ಹೋಗ್ತಾ ಇದೆ ನೋಡಿ ಉಷ್ಣಾಂಶ ಇಲ್ಲಿ. ಮತ್ತೆ ವಿರಾಮ, ಇಲ್ಲಿ ಸ್ವಲ್ಪ ವಿರಾಮ. ಮತ್ತೆ ಇಲ್ಲಿ ಉಷ್ಣ ಮಂಡಲದಲ್ಲಿ ಏನಾಗ್ತಾ ಇದೆ ನೋಡಿ, ಅಯಾನ್ಗಳು ಫಾರ್ಮ್ ಆಗ್ತಾ ಇದಾವೆ. ಧ್ರುವ ಜ್ಯೋತಿಗಳು ಫಾರ್ಮ್ ಆಗ್ತಾ ಇರುತ್ತೆ ಇಲ್ಲಿ ಅಯನೋಸ್ಫಿಯರ್ಗಳಲ್ಲಿ. ಮತ್ತೆ ಉಷ್ಣಾಂಶ ಏನಾಗುತ್ತೆ? ಹೆಚ್ಚಾಗುತ್ತೆ. ಗೊತ್ತಾಯ್ತದೆ ಎಲ್ಲರಿಗೂ? ಈ ರೀತಿ ಉಷ್ಣಾಂಶ ಕಡಿಮೆ ಆಗುತ್ತೆ, ಸ್ವಲ್ಪ ಹೆಚ್ಚಾಗುತ್ತೆ, ಮತ್ತೆ ಕಡಿಮೆ ಆಗುತ್ತೆ, ಮತ್ತೆ ಹೆಚ್ಚಾಗುತ್ತೆ. ಈ ರೀತಿ ಸ್ನೇಹಿತರೆ ನಮಗೆ 4 ವಲಯಗಳಿದೆ ಅಂತೇಳಿ ವಾಯುಮಂಡಲದಲ್ಲಿ ನಾವು ಗುರುತಿಡಿದ್ರೆ ಇದಕ್ಕೇನೆ. ಗೊತ್ತಾಯ್ತಲ್ಲ? ವಾಯುಮಂಡಲದಲ್ಲಿ ಒಂದೇ ಥರ ಉಷ್ಣಾಂಶ ಕಡಿಮೆ ಆಗಿದ್ರೆ ಒಂದೇ ವಲಯ ಇರ್ತಿತ್ತು. ಈ ಥರ ಕಡಿಮೆಯಾಗಿ ಹೆಚ್ಚಾಗಿ ಮತ್ತೆ ಕಡಿಮೆಯಾಗಿ ಹೆಚ್ಚಾಗೋದ್ರಿಂದ 4 ವಲಯವಾಗಿ ವಿಂಗಡಣೆ ಮಾಡಿದ್ದೀವಿ. ಇದು ಇನ್ನೊಂದು ಕಾರ್ಬನ್ ರೇಖೆ ಅಂತ ಇದೆ. ಇವ್ರ ಹೆಸರು, ಇವರು ತುಂಬ ಪ್ರಸಿದ್ಧ ವಿಜ್ಞಾನಿ ಸ್ನೇಹಿತರೆ, ಥಿಯೋಡರ್ ವಾನ್ ಕರ್ಮಾನ್. ಓಕೆ, ಅವ್ರು ಹೇಳಿದ್ರು ಇಲ್ಲಿ 100 ಕಿಲೋಮೀಟರ್ ಏನಿದೆ ನೋಡಿ, 100 ಕಿಲೋಮೀಟರ್ ಎತ್ತರದಲ್ಲಿ ಅಯನೋಸ್ಫಿಯರ್ ಭಾಗದಲ್ಲಿ ಕಾರ್ಬನ್ ರೇಖೆ ಅಂತ ಕೊಟ್ಟಿದ್ದು ಇವರೇ. ಅವ್ರ ಹೆಸರು ಇಟ್ಟಿದ್ದೀವಿ ನೋಡಿ. ಇವಾಗ ನಮ್ಮ ಬಾಹ್ಯಾಕಾಶದಲ್ಲಿ ನಮ್ಮ ಭಾರತದಿಂದ ಎಷ್ಟು ಕಿಲೋಮೀಟರ್ವರೆಗೆ ನಮ್ಮ ಭಾಗ ಗಾಳಿನಲ್ಲಿ ಅಂದರೆ 100 ಕಿಲೋಮೀಟರ್. ಈ 100 ಕಿಲೋಮೀಟರ್ಗೆ ನಾವು ಏರ್ ಸ್ಪೇಸ್ ಅಂತ ಕರಿತೀವಿ. ಏರ್ ಸ್ಪೇಸ್ ಇವಾಗ ಕೆಲವೊಮ್ಮೆ ನೀವು ನೋಡಿರ್ತೀರ, ಭಾರತ ಪಾಕಿಸ್ತಾನದ ಏರ್ ಸ್ಪೇಸ್, ಪಾಕಿಸ್ತಾನದ ವಿಮಾನಗಳನ್ನು ಭಾರತದ ಏರ್ ಸ್ಪೇಸ್ ಒಳಗೆ ಬರ್ದಿರಂಗೆ ನಿರ್ಬಂಧ ಹಾಕಿದೆ. ಏನಂಗಂದ್ರೆ ನಮ್ಮ ಭಾರತದ ಮೇಲೆ ಹತ್ತತ್ರ ನಮ್ಮ ಭಾರತದ ಗಡಿ ಮೇಲೆ 100 ಕಿಲೋಮೀಟರ್ ಒಳಗೆ ಅವ್ರು ಬರಂಗಿಲ್ಲ. ಅಂದ್ರೆ ಏನರ್ಥ? ನಮ್ಮ ಬಳಸೋಬೇಕಾಗತ್ತೆ ಅವರು. ಅವಾಗ ಗೊತ್ತಾಯ್ತಲ್ಲ? ಸೊ 100 ಕಿಲೋಮೀಟರ್ವರೆಗೂ ನಮ್ಮ ಏರ್ ಸ್ಪೇಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ನಾವು ಕೈಕೊಳ್ಳಿ ಸ್ನೇಹಿತರೆ. ಸೊ ನಮ್ಮ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ. ಸೊ ಹಲವಾರು ದೇಶಗಳು ಸೇರಿ ಮಾಡಿರುವಂಥ ಒಂದು ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಮ್ಮ ಅಯನೋಸ್ಫಿಯರ್ ಮಂಡಲದಲ್ಲಿ ಬರುತ್ತೆ ಸ್ನೇಹಿತರೆ. ಅಯನೋಸ್ಫಿಯರ್ನಲ್ಲಿ ಇರುವಂಥ ಒಂದು ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್.
ನೋಡಿ ಸ್ನೇಹಿತರೆ, ಇವತ್ತು ಹಲವಾರು ವಿಷಯಗಳನ್ನ ತಿಳಿದಿದ್ದೇವೆ ನಾವು ಇವತ್ತಿನ ತರಗತಿಯಲ್ಲಿ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಹೇಳಿ ನನ್ನ ತರಗತಿಯನ್ನು ನೋಡ್ಲಿಕ್ಕೆ ಮಾಡಿ. ಇನ್ನು ಮುಂದಿನ ತರಗತಿಯಲ್ಲಿ ನಾನು ಮಳೆ ಬಗ್ಗೆ ಮತ್ತು ಮೋಡಗಳ ಬಗ್ಗೆ ಮತ್ತು ಹಲವಾರು ಸೈಕ್ಲೋನ್ ಬಗ್ಗೆ, ಮುಂಗಾರು ಮಳೆ ಬಗ್ಗೆ, ಮಾನ್ಸೂನ್ ಬಗ್ಗೆ ಎಲ್ಲ ನಾನು ತರಗತಿ ಮಾಡಲಿದ್ದೇನೆ ಸ್ನೇಹಿತರೆ. ತಪ್ಪದೇ